ನಮಸ್ತೆ. ಹರಿ ಓಂ. ನಮಸ್ತೆ. ಎಲ್ಲರೂ ಸಾಧ್ಯ ಆದರೆ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. 1-1.5 ಗಂಟೆ ನಾವು ವಿಷ್ಣುವಿನ ವೈಭವವನ್ನ, ವಿಷ್ಣುವಿನ ಕಥೆಗಳನ್ನ, ವಿಷ್ಣುವಿನ ನಾಮವನ್ನ ಸ್ಮರಿಸಿ ನಮಗಿರುವಂತಹ ಒಂದು ಕಾಲಾವಧಿನಲ್ಲಿ ಒಂದಿಷ್ಟು ಕಾಲ ಪರಮಾತ್ಮನಿಗೋಸ್ಕರ ನಾವು ಮೀಸಲಿಡೋಣ ಅನ್ನುವಂತಹ ಒಂದು ಸತ್ಸಂಗದಲ್ಲಿ ಈ ಗೀತಾಮೃತಂ ತಂಡ ಸತತವಾಗಿ ಒಂದು 2-3 ವರ್ಷಗಳಿಂದ ಗೀತಾರ್ಥ ಚಿಂತನೆ ಹಾಗೂ ವಿಷ್ಣು ಸಹಸ್ರನಾಮ ಇನ್ನಿಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನ ನಾವು ಮಾಡ್ಕೊತಾ ಬಂದಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರೋದ್ರಿಂದಾನೇ ನನಗೂ ಕೂಡ ಏನಾದರೂ ಮಾಡಲಿಕ್ಕೆ ಆಗ್ತಾ ಇದೆ. ಅದಕ್ಕೋಸ್ಕರ ಮೊದಲಿಗೆ ನಿಮಗೂ ಕೂಡ ವಂದನೆಗಳು. ಅದಕ್ಕೋಸ್ಕರ ಸಮಸ್ಥಿತಿಯಲ್ಲಿ ಕೂತ್ಕೊಂಡು 3 ಬಾರಿ ಓಂಕಾರವನ್ನು ಮಾಡಿ ನಾವು ಈ ತರಗತಿಯನ್ನು ಆರಂಭ ಮಾಡೋಣ. ಎಲ್ಲರೂ ಕೈಗಳನ್ನ ಜೋಡಿಸ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಉಲ್ಟಾ ಇದೆ. ಓಕೆ, ಸರಿ. 3 ಬಾರಿ ಓಂಕಾರ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧಕ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ ತತ್ಸತ್. ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಈ ಬೇಸಿಗೆ ಒಂದು ತಾಪವನ್ನ ತಡ್ಕೊಳ್ಳಾರ್ದಲೆ ನಾವು ಸತತವಾಗಿ ಫ್ಯಾನನ್ನು ಹಾಕೊಂಡು 1-1.5 ಗಂಟೆ ಕೂತ್ಕೊಳ್ಳೋದು ಬಹಳ ಕಷ್ಟಕರವಾದಂತಹ ಒಂದು ಕೆಲಸನೇ. ಆದರೂ ಕೂಡ ನಾವು ಸಾಧ್ಯವಾದಷ್ಟು ನಾವು ಪರಮಾತ್ಮನ ಒಂದು ಲೀಲೆಗಳನ್ನ, ಪರಮಾತ್ಮನ ಒಂದು ಕಥೆಗಳನ್ನ ಆಲಿಸ್ತಾ ಒಂದಿಷ್ಟು ಸಮಯ ಖಂಡಿತ ಕಲಿಯೋದಕ್ಕೆ ಪ್ರಯತ್ನ ಮಾಡೋಣ. ಸರಿ, ನಾವು ವಿಷ್ಣು ಸಹಸ್ರನಾಮದ 26ನೇ ಶ್ಲೋಕದಲ್ಲಿ ಇದ್ವಿ ಅಂತ ಭಾವಿಸ್ತೀನಿ. 26ನೇ ಶ್ಲೋಕದ ವಿಶ್ವಭೃಕ್ ಸತ್ಕರ್ತ. ಹೌದು, ಸತ್ಕರ್ತ ಮಾಡ್ಬೇಕಿತ್ತು. ಹೌದು, ಸತ್ಕರ್ತ ಅನ್ನುವಂತ ಒಂದು ಹೌದು, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ಭಗಿನಿ ನಮ್ಮನ್ನ. ಸತ್ಕರ್ತ ಮತ್ತೆ ಇನ್ನು ಮುಂದಿನ ನಾಮ ಸತ್ಕೃತುಹು ಅನ್ನುವಂತಹ 2 ನಾಮಗಳಿಗೂ ಸೇರಿ ನಾವು ಲಕ್ಷ್ಮಿಗೆ ಗೂಬೆ ವಾಹನ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ, ಆದ್ರೆ ಲಕ್ಷ್ಮಿಯ ವಾಹನ ಬಂದು ಗೂಬೆ. ಅದು ಯಾಕಾಯ್ತು, ಹೇಗಾಯ್ತು ಅನ್ನೋದನ್ನ ನಾವೊಂದು ಕಥೆಯ ಮುಖಾಂತರ ತಿಳ್ಕೊಳ್ಳೋಣ. ಮೊದಲೇದಾಗಿ ಸತ್ಕರ್ತ ಅನ್ನುವಂತಹ ಒಂದು ವಿಷ್ಣುವಿನ ನಾಮದ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಕರ್ತ ಅಂತ ಅಂದ್ರೆ ಮಾಡುವವನು ಅನ್ನುವಂತಹ ಒಂದು ಅರ್ಥ ಬರುತ್ತೆ, ಅಥವಾ ಯಾರು ಭಕ್ತ ಅಥವಾ ಪೂಜೆಯನ್ನು ಮಾಡುವವನು, ಕೆಲಸವನ್ನು ಮಾಡುವವನು ಅಂತ. ಸತ್ ಅಂತಂದ್ರೆ ಒಳ್ಳೆಯ ಕೆಲಸಗಳನ್ನ ಮಾಡುವವನು ಅಥವಾ ಒಳ್ಳೆಯವರನ್ನ ಗೌರವಿಸುವವನು. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸತ್ಕರೋತಿ ಪೂಜೆಯತಿ ಇತಿ ಸತ್ಕರ್ತ ಅಂತ. ಅಂದ್ರೆ ಒಳ್ಳೆಯವರು ಮತ್ತೆ ಬುದ್ಧಿವಂತರನ್ನ ಅಥವಾ ಜ್ಞಾನಿಗಳನ್ನ ಯಾರು ಪೂಜೆ ಮಾಡ್ತಾರೋ, ಯಾರು ಸತ್ಕಾರ ಮಾಡ್ತಾರೋ, ಯಾರು ಸೇವೆಯನ್ನ ಮಾಡ್ತಾರೋ, ಅಥವಾ ಯಾರು ಗೌರವದಿಂದ ತಮ್ಮಲ್ಲಿರುವಂತಹ ಒಂದು ಯೋಗದಾನವನ್ನ ಮಾಡ್ತಾರೋ, ಅಥವಾ ಒಳ್ಳೆಯ ಜನರನ್ನ ಗುರುತಿಸಿ ಅವರಿಗೆ ಗೌರವಿಸುವಂತಹ ಒಂದು ಕೆಲಸವನ್ನ ಯಾರು ಮಾಡ್ತಾರೋ, ಇವರೆಲ್ಲರೂ ಕೂಡ ಸತ್ಕರ್ತ. ದ ಒನ್ ಹೂ ವರ್ಷಿಪ್ಸ್
ದ ಒನ್ ಹೂ ವರ್ಷಿಪ್ಸ್ ದ ಸಾಧುಸ್ ಅಂಡ್ ಸಂತಾಸ್. ಬರೀ ಸಾಧು ಸಂತರೇ ಅಂತಾರಲ್ಲ, ನಮ್ಮಲ್ಲಿರುವಂತಹ ಜಲಚರಗಳನ್ನ ಅಥವಾ ಪ್ರಾಣಿ ಪಕ್ಷಿಗಳನ್ನ, ನಮ್ಮಲ್ಲಿರುವಂತಹ ವಾತಾವರಣವನ್ನ, ಗಿಡ ಮರಗಳನ್ನ ಎಲ್ಲರನ್ನೂ ಕೂಡ ಗುರುತಿಸಿ ಅದಕ್ಕೂ ಕೂಡ ಒಂದು ಆತ್ಮ ಇದೆ, ಅದಕ್ಕೂ ಕೂಡ ಒಂದು ಜೀವ ಇದೆ ಅನ್ನುವಂತಹ ಒಂದು ಮನೋದೃಷ್ಟಿಯನ್ನ ಯಾರು ಇಟ್ಕೊಂಡು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಸತ್ಕರ್ತ ಅಂದ್ರೆ ಗೌರವಿಸುವಂಥದ್ದು. ಎಲ್ಲರಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಒಂದು ಉಚ್ಚ ನೀಚ ಅನ್ನುವಂತಹ ಯಾವುದೇ ಭೇದ ಭಾವವನ್ನು ಮಾಡ್ದಲೆ ಎಲ್ಲರನ್ನೂ ಕೂಡ ಗೌರವಿಸುವಂತ ಒಳ್ಳೆಯ ಭಾವವನ್ನ ಇಟ್ಕೊಂಡು, ಒಳ್ಳೆಯ ಮನೋಭಾವವನ್ನ ಇಟ್ಕೊಂಡು ಗೌರವಿಸುವಂತಹ ಎಲ್ಲರಿಗೂ ಕೂಡ ಸತ್ಕರ್ತರು ಅಂತ ಕರೀತಾರೆ. ಹಾಗೆ ವಿಷ್ಣುವನ್ನು ಕೂಡ ನಾವು ಸತ್ಕರ್ತ ಅಂತ ಕರಿತೀವಿ. ಯಾಕೆಂದ್ರೆ ಪರಮಾತ್ಮ ಸಕಲ ಚರಾಚರ ಜೀವಿಗಳನ್ನ, ಸಕಲ ಚರಾಚರ ವಸ್ತುಗಳನ್ನ, ಸೃಷ್ಟಿಯನ್ನ ಬಹಳ ನಿಯಂತ್ರಣದಲ್ಲಿ ಇಟ್ಕೊಂಡು ಯಾರ್ಯಾರಿಗೆ ಏನೇನು ದಕ್ಕಬೇಕು, ಯಾವಾಗ ದಕ್ಕಬೇಕು, ಹೇಗೆ ಅವರಿಗೆ ಎಲ್ಲವನ್ನೂ ಕೂಡ ಒದಗಿಸ್ಬೇಕು ಅನ್ನುವಂತಹ ಒಂದು ದೃಷ್ಟಿನಲ್ಲಿ ಪರಮಾತ್ಮ ಸದಾ ಚಿಂತಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ನಾವು ಅವನಿಗೆ ಸತ್ಕರ್ತ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ ಅನ್ನುವಂಥದ್ದು. ಇನ್ನು ಮುಂದಿನ ನಾಮ ಬಂದು ಸತ್ಕೃತಃ ಅನ್ನುವಂಥದ್ದು. ಇಲ್ಲಿ ಕೃತಃ ಅಂತಂದ್ರೆ ಸಾಧುಗಳಿಂದ ಪೂಜಿಸಲ್ಪಡುವವನು ಅಂತ. ಇಂದಿನ ಒಂದು ನಾಮದಲ್ಲಿ ನಾವೇನ್ ಅರ್ಥೈಸ್ಕೊಂಡಿದ್ವಿ ಅಂದ್ರೆ, ಯಾರ್ಯಾರು ಸಾಧುಗಳಿದ್ದಾರೋ ಅಥವಾ ಒಳ್ಳೆಯವರಿದ್ದಾರೋ ಅಥವಾ ಇಡೀ ಚರಾಚರ ವಸ್ತುಗಳಿವೆ ಎಲ್ಲವನ್ನೂ ಕೂಡ ಯಾರು ಪ್ರೀತಿಸ್ತಾನೆ ಅವನಿಗೆ ಸತ್ಕರ್ತ ಅಂತ ಹೇಳ್ತೀವಿ ಅಂತ ಅರ್ಥೈಸ್ಕೊಂಡಿದ್ವಿ. ಇಲ್ಲಿ ಸತ್ಕೃತಃ ಅಂತ ಇದೆ. ಯಾರೋ ಒಬ್ರು ಅನ್ಮ್ಯೂಟ್ ಮಾಡ್ಕೊಬೇಕು, ಯಾರು ಅಂತ ಗೊತ್ತಿಲ್ಲ, ಮ್ಯೂಟ್ ಅಲ್ಲಿದೆ ದಯವಿಟ್ಟು. ಸೊ ಇಲ್ಲಿ ಸತ್ಕೃತ ಅಂದ್ರೆ ಸಾಧುಗಳಿಂದ ಪೂಜಿಸಲ್ಪಡುವವನು ಅಂತ. ವಿಷ್ಣುವನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಯಾರು ಆ ಬ್ರಹ್ಮ ಅಂತ ಅರ್ತಿರ್ತಾರೆ, ಆ ಬ್ರಹ್ಮನನ್ನ ತಿಳಿಬೇಕು ಅಂತ ಯಾರು ತವಕದಲ್ಲಿರ್ತಾರೆ, ಯಾರು ಜಿಜ್ಞಾಸುಗಳಾಗಿರ್ತಾರೆ, ಅವರೆಲ್ಲರೂ ಕೂಡ ವಿಷ್ಣುವನ್ನ ಪೂಜೆ ಮಾಡ್ತಾರೆ. ಅಂದ್ರೆ ಸಾಧುಗಳಿಂದ ಪೂಜಿಸಲ್ಪಡುವವನು. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಈ ರೀತಿ ಹೇಳ್ತಾರೆ, ಪೂಜಿತೈರಪಿ ಪೂಜಿತಾಹ ಸತ್ಕೃತಃ ಅಂತ. ಅಂದ್ರೆ ಪೂಜೆಗೆ ಅರ್ಹರಾದವರು ಅಥವಾ ಪೂಜೆಯನ್ನ ಸ್ವೀಕರಿಸಲು ಅರ್ಹರಾದವರನ್ನ ಪೂಜೆ ಮಾಡುವವನು ಅಂತ ಅನ್ನುವಂಥ ಅರ್ಥ. ಅಂದ್ರೆ ಸಾಧುಗಳಿಂದ ಪೂಜಿಸಲ್ಪಡುವವನು. ಸಾಮಾನ್ಯವಾಗಿ ನಾವು ದೇವರನ್ನ ಆರಾಧನೆ ಮಾಡುವಂಥವ್ರು, ಭಜಿಸುವಂಥವ್ರು, ಕೀರ್ತಿಸುವಂಥವ್ರು ಯಾರ್ಯಾರು ಇರ್ತಾರೆ ಅಂದ್ರೆ ಅವರೆಲ್ಲರೂ ಕೂಡ ಸತ್ಕೃತ ಅಂತಾನೆ ಕರೆಸ್ಕೊಂತಾರೆ. ಯಾಕೆಂದ್ರೆ ಒಂದು ವಿಶ್ವಾಸದಿಂದ ಇವತ್ತು ಕೂಡ ನಾವು ಇವತ್ತು ಸತ್ಸಂಗದಲ್ಲಿ ಭಾಗಿಯಾಗಿದ್ದೀವಿ ಅಂದ್ರೆ ನಾವೇನೋ ಒಂದು ವಿಷ್ಣುವಿನ ಬಗ್ಗೆ ತಿಳ್ಕೊಬೇಕು ಅನ್ನುವಂತಹ ಒಂದು ಆತುರದಿಂದ ಕಾತುರದಿಂದ ಅಥವಾ ಒಂದು ಇಂಟ್ರೆಸ್ಟ್ ಇಂದ ನಾವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೀವಿ ಅಲ್ವಾ. ಸೊ ನಾವೆಲ್ಲರೂ ಕೂಡ ಸತ್ಕೃತ ಅನ್ನುವಂತಹ ಒಂದು ಗುಂಪಿಗೆ ಸೇರ್ತೀವಿ, ಅಂದ್ರೆ ಸಾಧುಗಳ ಒಂದು ಗುಂಪಿಗೆ ಸೇರ್ತೀವಿ. ಯಾಕೆಂದ್ರೆ ಸಾಧುಗಳಿಂದ ಪೂಜಿಸಲ್ಪಡುವವನಿಗನ್ನ ವಿಷ್ಣು ಅಂತ ಕರೀತಾರೆ. ಅದರಿಂದ ಅವನ ಹೆಸರು ಸತ್ಕೃತಃ ಅನ್ನುವಂತಹ ಒಂದು ಹೆಸರು. ಇನ್ನೊಂದು ನಾಮ ಇದೆ, ಅದು ಸಾಧುಹು ಅಂತ. ಈ ಮೂರು ಕೂಡ ಆಲ್ಮೋಸ್ಟ್ ಸಮಾನಾರ್ಥಕವಾದಂತಹ ಒಂದು ಅರ್ಥವನ್ನೇ ಕೊಡ್ತಾ ಹೋಗುತ್ತೆ, ಆದರೆ ಬೇರೆ ಬೇರೆ ನಾಮಗಳಷ್ಟೇ. ಸಾಧಯತಿ ಇತಿ ಸಾಧುಹು ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಅಂದ್ರೆ ಏನನ್ನ ಅಂದುಕೊಂಡಿರ್ತಾನೋ, ಏನನ್ನ ಸಾಧಿಸಬೇಕು ಅನ್ನುವಂತಹ ಒಂದು ಛಲದಲ್ಲಿ ಒಬ್ಬ ಮನುಷ್ಯ ಇರ್ತಾನೋ ಅವನಿಗೆ ಸಾಧು ಅಂತ ಕರೀತಾರೆ. ಸಾಮಾನ್ಯವಾಗಿ ನಾವು ಸಾಧುಗಳು ಅಂತಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿ ನನಗೆ ಏನೂ ಬೇಡ, ನನಗೆ ಪರಮಾತ್ಮನೇ ಬೇಕು ಅನ್ನುವಂತಹ ಭಿಕ್ಷಾಟನೆಯನ್ನ ಮಾಡ್ತಾ ಕಾವಿ ಬಟ್ಟೆಯನ್ನ ತೊಟ್ಟುಕೊಂಡು ಅಲೆಮಾರಿಯಾಗಿ ಕಾಡುಗಳು ಮೇಡುಗಳನ್ನ ಅಲಿತಾ ಇರುವಾಗ ನಾವು ಸಾಧು ಅಂತ ಅರ್ಥೈಸ್ಕೊತೀವಿ. ಆದ್ರೆ ಇಲ್ಲಿ ಯಾರು ಸಾಧನೆಯನ್ನ ಮಾಡಬೇಕು ಅಂತ ತ್ಯಾಗವನ್ನು ಮಾಡಿರ್ತಾರೋ ಅವರು ಸಾಧುಗಳು ಅಂತ. ಸಾಮಾನ್ಯವಾಗಿ ಸಾಧುಗಳು ಯಾಕೆ ಆಗ್ತಾರೆ, ಸಂಸಾರವನ್ನ ಯಾಕೆ ಬಿಡ್ತಾರೆ ಅಂತ ಅಂದ್ರೆ ಪರಮಾತ್ಮನಲ್ಲಿ ನನ್ನ ಮನಸ್ಸನ್ನ ಕೊಡಬೇಕು, ಪರಮಾತ್ಮನಲ್ಲಿ ನಾನು ಚಿಂತನೆಯನ್ನು ಮಾಡಬೇಕು, ಸದಾ ನನ್ನ ಮನಸ್ಸು ಪರಮಾತ್ಮನಲ್ಲೇ ಇಟ್ಕೊಂಡಿರ್ಬೇಕು, ಅಂತಹ ಒಂದು ಸಾಧನೆಯನ್ನು ನಾನು ಮಾಡಬೇಕು ಅಂತ ಒಂದು ದೃಢವಾದಂತಹ ಒಂದು ಸಂಕಲ್ಪದಿಂದ ಯಾರು ಹೋಗಿರ್ತಾರೆ ಅಂಥವರಿಗೆ ಸಾಧು ಅಂತ ಕರೀತಾರೆ. ಇಲ್ಲಿ ಪರಮಾತ್ಮನು ಅಷ್ಟೇ ಈ ಸಾಧುಹು ಅಂತ ಅಂದ್ರೆ ಅವನು ಏನೇ ಅನ್ಕೊಂಡ್ರು ಕೂಡ ಸಾಧಿಸ್ತಾನೆ. ಯಾವಂತಹ ರಾಕ್ಷಸರು ಬಂದರೂ ಕೂಡ, ಎಂತಹ ಅಧರ್ಮಿಗಳು ಬಂದರೂ ಕೂಡ ಧರ್ಮವನ್ನ ಉಳಿಸ್ಬೇಕು ಅನ್ನುವಂತಹ ಒಂದು ಛಲದಲ್ಲಿ ಅಥವಾ ಒಂದು ಸಾಧನೆಯಲ್ಲಿ ಅವನು ಸದಾ ತೇರ್ಗಡೆಯನ್ನು ಹೊಂದುತ್ತಾನೆ. ಅದರಿಂದ ಅವನನ್ನು ನಾವು ಸಾಧುಹು ಅಂತ ಕರಿತೀವಿ ಅಂತ. ಸೊ ಸತ್ಕರ್ತ, ಸತ್ಕೃತಃ ಮತ್ತೆ ಸಾಧುಹು ಈ ಮೂರನ್ನೂ ಕೂಡ ಸಮಾನವಾಗಿ ನಾವು ನೋಡ್ತಾ ಹೋಗೋದ ಅರ್ಥದಲ್ಲಿ. ಯಾರು ಸತ್ಕರ್ಮಿಗಳಾಗಿರ್ತಾರೋ, ಒಳ್ಳೆಯವರನ್ನ ಪೂಜಿಸ್ಬೇಕು ಅಂತ ಯಾರು ಮನದಟ್ಟು ಮಾಡ್ಕೊಂಡಿರ್ತಾರೋ, ಅಥವಾ
ಒಳ್ಳೆಯವರಿಂದ ಯಾರು ಪೂಜಿಸಲ್ಪಡ್ತಾನೋ ಮತ್ತೆ ಇಬ್ಬರೂ ಕೂಡ ಸಾಧುಗಳು ಅಂತಾನೆ ಅನ್ಕೊಂತಾರೆ. ಸೊ 3 ನಾಮಗಳು ಕೂಡ ಒಂದಿಷ್ಟು ಮಟ್ಟಿಗೆ ಸಮಾನವಾದಂತಹ ಒಂದು ಅರ್ಥವನ್ನೇ ಕೊಡ್ತಾ ಹೋಗುತ್ತೆ. ಒಂದು ಕಥೆಯ ಮುಖಾಂತರ ಈ ನಾಮಗಳನ್ನ ನಾವು ಅರ್ಥೈಸ್ಕೊಂತೀವಿ ಅಂತ ಅಂದ್ರೆ, ಪುರಾಣ ಕಾಲದಲ್ಲಿ ಕೌಶಿಕ ಅನ್ನುವಂಥ ಒಬ್ಬ ಮಹಾನ್ ವಿಷ್ಣು ಭಕ್ತನಿರ್ತಾನೆ. ಆ ಆ ವಿಷ್ಣು ಭಕ್ತನಿಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ಅಂದ್ರೆ ಸಂಗೀತ ಅಂದ್ರೆ ಸಾಮವೇದ ಅಂತನೂ ಕೂಡ ಕರೀತಾರೆ. ಸಾಮವೇದವನ್ನ ಆರಾಧನೆಯನ್ನು ಮಾಡುವಂತಹ ಅಥವಾ ಸಾಮವೇದವನ್ನ ಚೆನ್ನಾಗಿ ಕರಗತ ಮಾಡಿಕೊಂಡು ಎಲ್ಲ ರಾಗ ತಾಳ ಲಯದಲ್ಲಿ ತನ್ನನ್ನೇ ತಾನು ಲೀನವಾಗಿ ಮಾಡಿಕೊಂಡು ಸದಾ ದೇವರ ಕೀರ್ತನೆಗಳನ್ನ, ದೇವರ ಹಾಡುಗಳನ್ನ ಹಾಡ್ತಾ ಬಹಳ ಸುಲಲಿತವಾಗಿ ಸಂಗೀತ ಅಭ್ಯಾಸವನ್ನ ಮಾಡಿ ಸಂಗೀತದ ಒಂದು ಪಾಂಡಿತ್ಯವನ್ನ ಪಡ್ಕೊಂಡು ಸುಮಧುರವಾಗಿ ವಿಷ್ಣುವಿನ ಕೀರ್ತನೆಗಳನ್ನ, ವಿಷ್ಣುವಿನ ನಾಮಗಳನ್ನ, ವಿಷ್ಣುವಿನ ಭಜನೆಗಳನ್ನ ಮಾಡ್ತಾ ಇರ್ತಾನೆ. ಬಹಳ ಸಂತುಷ್ಟನಾಗಿರ್ತಾನೆ. ಎಷ್ಟರ ಮಟ್ಟಿಗೆ ಸಂತುಷ್ಟನಾಗಿರ್ತಾನೆ ಅಂದ್ರೆ ಭಗವಾನ್ ವಿಷ್ಣು ಕೂಡ ಅವನ ಒಂದು ಗಾಯನಕ್ಕೆ ಮನಸೋತಿರ್ತಾರೆ. ಕಾಲಕ್ರಮೇಣ ಅವನು ಕೂಡ ಎಲ್ಲರೂ ಕೂಡ ಅಂತ್ಯ ಆಗ್ಲೇಬೇಕು. ಅವನು ಕೂಡ ಒಂದು ದಿನ ದೇಹತ್ಯಾಗವನ್ನು ಮಾಡ್ತಾನೆ. ದೇಹತ್ಯಾಗವನ್ನು ಮಾಡಿದ್ಮೇಲೆ ಅವನಿಗೂ ವೈಕುಂಠಕ್ಕೆ ಹೋಗುವಂತಹ ಒಂದು ಸಮಯದಲ್ಲಿ ಕೌಶಿಕನನ್ನ ವಿಷ್ಣು ಮತ್ತೆ ಲಕ್ಷ್ಮಿ ಇಬ್ಬರೂ ಕೂಡ ಬಹಳ ವಿಜೃಂಭಣೆಯಿಂದ ಅವನನ್ನ ಆಹ್ವಾನವನ್ನು ಮಾಡ್ತಾರೆ ವೈಕುಂಠಕ್ಕೆ. ಯಾಕೆಂದ್ರೆ ಕಲಿಯುಗದಲ್ಲಿ ಯಾರು ಪರಮಾತ್ಮನನ್ನ ಸ್ತುತಿಸಿರ್ತಾರೆ, ಲಯಬದ್ಧವಾಗಿ ಶ್ರುತಿಬದ್ಧವಾಗಿ ಯಾರು ಹಾಡಿರ್ತಾರೆ, ಪರಮಾತ್ಮನೇ ನನ್ನ ಸಂಗೀತವನ್ನ ಕೇಳಿಸ್ಕೊಂತಾ ಇದ್ದಾನೆ, ಅವನಿಗೋಸ್ಕರವೇ ಈ ಬದುಕು ಇರುವಂಥದ್ದು ಅನ್ನುವಂತಹ ಮನಸ್ಥಿತಿಯಲ್ಲಿ ಯಾರು ಜೀವನವನ್ನ ಮಾಡ್ತಾ ಸಂಗೀತದಲ್ಲಿ ತಮ್ಮ ಸೇವೆಯನ್ನು ಮಾಡಿರ್ತಾರೆ, ಅವರು ಖಂಡಿತ ಮುಕ್ತಿಯನ್ನು ಪಡಿತಾರೆ ಅಥವಾ ವೈಕುಂಠಕ್ಕೆ ಹೋಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗೆ ಲಕ್ಷ್ಮಿ ಮತ್ತೆ ಶ್ರೀಹರಿ ಇಬ್ರು ಕೂಡ ಈ ಕೌಶಿಕ ಅನ್ನುವಂತಹ ಈ ಸಂಗೀತಗಾರನನ್ನ ಬಹಳ ಶಾಸ್ತ್ರೋಕ್ತವಾಗಿ ಅಂದ್ರೆ ಒಂದು ಸಂಗೀತದ ಸಭೆಯನ್ನ ಆಯೋಜಿಸಿ ಒಂದು ದೊಡ್ಡ ವಿಜೃಂಭಣೆಯಾಗಿ ಆ ಕೌಶಿಕನನ್ನ ಬರ್ಮಾಡ್ಕೊಡ್ತಾರಂತೆ ವೈಕುಂಠಕ್ಕೆ. ಈ ಒಂದು ಸಮಾರಂಭಕ್ಕೆ ನಾರದರನ್ನ ಆಹ್ವಾನ ಮಾಡಿರೋದಿಲ್ಲ. ಏನು ಕಾರಣ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಸದಾ ನಾರಾಯಣನ ಒಂದು ಸ್ಮರಣೆಯಲ್ಲೇ ಇದ್ದಂತಹ ಒಂದು ನಾರದರನ್ನ ಆ ಒಂದು ಸಭೆಗೆ ಆಹ್ವಾನವನ್ನು ನೀಡಿರೋದಿಲ್ಲ. ಇದನ್ನ ಅರ್ಥಂತ ನಾರದರಿಗೆ ಸ್ವಲ್ಪ ಇರುಸು ಮುರುಸು ಆಗತ್ತೆ. ಸದಾ ತಂಬೂರಿಯನ್ನು ಇಟ್ಕೊಂಡು ನಾರಾಯಣನ ಜಪವನ್ನೇ ಮಾಡಿದಂತಹ ನನಗೆ ಈ ಸಭೆಗೆ ಆಹ್ವಾನವನ್ನ ನೀಡೇ ಇಲ್ವಲ್ಲ ಅನ್ನುವಂಥ ಒಂದು ಬೇಸರದಲ್ಲಿ, ಆದ್ರೂ ಪರವಾಗಿಲ್ಲ ನಾನು ವೈಕುಂಠಕ್ಕೆ ಹೋಗ್ಲೇಬೇಕು, ಆ ಒಂದು ಸಭೆಯನ್ನ ನೋಡ್ಲೇಬೇಕು, ಆ ಕೌಶಿಕನ್ನ ನಾನು ಮತ್ತೆ ಅವನ ಸಂಗೀತ ಹೇಗಿರುತ್ತೆ ತಿಳಿಲೇಬೇಕು ಅಂತ ಅವನು ವೈಕುಂಠಕ್ಕೆ ಪ್ರವೇಶ ಮಾಡಿದಾಗ ಲಕ್ಷ್ಮಿಯ ಸಖಿಯರು ಅವನನ್ನ ಅಡ್ಡ ಹಾಕ್ತಾರೆ. ನಿನ್ನಕ್ಕೆ ಈ ಒಂದು ಸಭೆಗೆ ಆಹ್ವಾನ ಕೊಟ್ಟಿಲ್ಲ, ಆದ್ರಿಂದ ನಿನ್ನ ಒಳಗಡೆ ಬಿಡೋಲ್ಲ ನಾವು ಅಂತ. ಇದಕ್ಕೆ ಕೋಪಗೊಂಡಂತಹ ನಾರದರು ಒಂದು ಸ್ವಲ್ಪ ತುಂಬಾ ಬೇಜಾರತ್ವ ಅಹಂಕಾರದಿಂದ ಒಂದು ಶಾಪವನ್ನ ಕೊಡ್ತಾರೆ. ಏನಂತ ಶಾಪವನ್ನು ಕೊಡ್ತಾರೆ ಅಂತ ಅಂದ್ರೆ, ನನಗೆ ಆಹ್ವಾನವಿಲ್ಲದಂತಹ ಈ ಒಂದು ಸಭೆಗೆ ಗೂಬೆಯ ಅಂತ ಅಂದ್ರೆ ಹಗಲಿನಲ್ಲಿ ಕಣ್ಣು ಕಾಣುವುದಿಲ್ಲ ಅಂತಹ ಒಂದು ಪ್ರಾಣಿ ಅಂದ್ರೆ ಒಂದು ಪಕ್ಷಿ, ಅಂತಹ ಒಂದು ಗೂಬೆ ಲಕ್ಷ್ಮಿಯ ವಾಹನವಾಗಲಿ ಅಂತ ನಾರದರಿಂದ ಒಂದು ಶಾಪ ಸಿಗುತ್ತೆ ಲಕ್ಷ್ಮಿಗೆ. ಸಾಮಾನ್ಯವಾಗಿ ನಾರಾಯಣನ್ನೇ ಸ್ತುತಿಸುವಂಥವ್ರು, ಲಕ್ಷ್ಮಿಯನ್ನೇ ಸ್ತುತಿಸುವಂಥವ್ರು ಈ ರೀತಿ ಶಾಪವನ್ನು ಕೊಡ್ತಾರಾ ಅಂತ ನಮ್ಮೆಲ್ಲರೂ ಕೂಡ ಅನುಮಾನ ಬರುವಂಥದ್ದು ಸಹಜ. ನಮಗೆ ಆ ಯೋಗ್ಯತೆ ಇರೋದಿಲ್ಲ. ಆದ್ರೆ ಯಾರು ಪರಮಾತ್ಮನಿಗೆ ತುಂಬಾ ಪ್ರಿಯರೋ, ಯಾರು ಪರಮಾತ್ಮನನ್ನೇ ಸದಾ ಹತ್ತಿರದಿಂದ ನೋಡಿರ್ತಾರೋ ಅಥವಾ ಅವರ ಜೊತೆ ಸದಾ ಇರ್ತಾರೋ ಅಂಥವರಿಗೆ ಈ ಸಾಮಾನ್ಯವಾಗಿ ಆ ಒಂದು ಸಲಿಗೆ ಇರುತ್ತೆ. ಅಂದ್ರೆ ಈಗ ಸಾಮಾನ್ಯವಾಗಿ ತುಂಬಾ ಕ್ಲೋಸ್ ಇರ್ತಾರೆ ನಮ್ಗೆ ಯಾರೋ ಒಬ್ರು, ಅಂಥವ್ರು ನಮ್ಗೆ ಏನೋ ಒಂದು ಹೇಳೋಷ್ಟು ನಾವು ಅವನ್ನ ಸಲಿಗೆಯನ್ನ ಕೊಟ್ಟಿರ್ತೀವಿ. ಅದೇ ಒಂದು ಸಲಿಗೆನಲ್ಲಿ ನಾರದರು ಕೂಡ ಒಂದು ಶಾಪವನ್ನು ಕೊಡ್ತಾರೆ. ನನಗೆ ಆಹ್ವಾನವನ್ನು ನೀಡಿದ, ನನಗೆ ಅವಮಾನವನ್ನು ಮಾಡಿದಂತಹ ಲಕ್ಷ್ಮೀ ನಾರಾಯಣರು ಲಕ್ಷ್ಮಿಗೆ ಗೂಬೆ ವಾಹನವಾಗಿ ಸಿಗಲಿ ಅಂತ ಶಾಪವನ್ನು ಕೊಡ್ತಾರೆ. ಇದು ಪೂರ್ವಭಾವಿಯಾದಂತಹ ಒಂದು ಕತೆ. ಅದರ ನಿಜವಾದ ಕತೆ ಇಲ್ಲಿಂದ ಶುರುವಾಗತ್ತೆ. ಇದು ನಿಮಗೆ ಪೀಠಿಕೆ ಮಾತ್ರ. ಇದಾದ ನಂತರ ಲಕ್ಷ್ಮೀನಾರಾಯಣರು ಮತ್ತೆ ಸಂಧಿಸ್ತಾರೆ. ಒಂದು ಕ್ಷಮೆಯನ್ನು ಕೂಡ ಹೇಳ್ತಾರೆ ನಾರದರಿಗೆ. ಇಲ್ಲ, ನೀನು ದುಡುಕಿ ಈ ರೀತಿ ಶಾಪವನ್ನು ಕೊಟ್ಬಿಟ್ಟೆ, ಇರ್ಲಿ ಪರವಾಗಿಲ್ಲ, ನಿನ್ನಲ್ಲಿ ಸಂಗೀತ ಜ್ಞಾನ ಅನ್ನೋದು ಸ್ವಲ್ಪ ಕೊಂಚ ಮಟ್ಟಿಗೆ ಇತ್ತು. ಸಾಮಾನ್ಯವಾಗಿ ನಮ್ಗೆ ಸಂಗೀತ ಗೊತ್ತಿಲ್ಲದೆ ಇರೋರು ಹೋಗಿ ಕಚೇರಿಯನ್ನ ಕೇಳಿದಾಗ ನಮ್ಗೆ ಸ್ವಲ್ಪ ಬೋರ್ ಹೊಡಿಯತ್ತೆ. ನಮ್ಗೆ ಯಾವ ರಾಗ ಯಾವ ತಾಳ
ಯಾವ ಒಂದು ಇದು ಅಂತ ಗೊತ್ತಿಲ್ಲದೆ ಇರೋರಿಗೆ ಸಂಗೀತದ ಒಂದು ಸ್ವಾದ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದ್ರಿಂದ ನಿನ್ನ ಕರೆದಿರಲಿಲ್ಲ. ನೀನೊಂದು ಕೆಲಸ ಮಾಡು, ನೀನು ಹೋಗಿ ಚೆನ್ನಾಗಿ ಸಂಗೀತವನ್ನ ಅಭ್ಯಾಸ ಮಾಡು. ಒಂದು ಒಳ್ಳೆ ಗುರುವನ್ನ ನಾನು ನಿಂಗೆ ಹೇಳ್ತೀನಿ. ಆ ಗುರುವನ ಹತ್ರ ಹೋಗಿ ನೀನು ಚೆನ್ನಾಗಿ ಸಂಗೀತವನ್ನ ಅಭ್ಯಾಸ ಮಾಡು ಅಂತ ಉಲೂಕಪತಿ ಅನ್ನುವಂಥ ಒಂದು ಆ, ಪಕ್ಷಿ ಇದೆ. ಉಲೂಕ ಅಂತಂದ್ರೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಗೂಬೆ ಅಂತಾನೆ ಅರ್ಥ. ಆ ಒಂದು ಗೂಬೆ ಇದೆ. ಆ ಗೂಬೆ ಬಹಳಷ್ಟು ಮಾನಸ ಸರೋವರದ ಒಂದು ಎತ್ತರದ ಒಂದು ಪರ್ವತದಲ್ಲಿ ಆ ಗೂಬೆ ವಾಸವಾಗಿದೆ. ಆ ಆ ಗೂಬೆ ಆಲ್ರೆಡಿ ಒಂದಿಷ್ಟು ದೇವಾನು ದೇವತೆಗಳಿಗೆ ಸಂಗೀತಾಭ್ಯಾಸವನ್ನ ಮಾಡಿಕೊಡ್ತಾ ಇದೆ. ಅದರ ಸೇವೆಯನ್ನ ಮಾಡ್ತಾ ಅದರ ಒಂದು ಗುರುವಿನ ತರ ನೀನು ನೋಡ್ತಾ ನೀನು ಒಂದಿಷ್ಟು ಸಂಗೀತಾಭ್ಯಾಸವನ್ನು ಮಾಡ್ಕೊಂಬ. ಆಗ ಮುಂದಿನ ದಿನಗಳಲ್ಲಿ ನಿನಗೆ ಇಂತಹ ಒಂದು ಸಭೆಗಳಿಗೆ ನಿನಗೆ ಆಹ್ವಾನ ಇರುತ್ತೆ ಅಂತ ಲಕ್ಷ್ಮೀನಾರಾಯಣರು ನಾರದಗೆ ಹೇಳ್ತಾರಂತೆ. ಆಯ್ತು ಅಂತ ನಾರದರು ಹೋಗ್ತಾರೆ. ಮಾನಸ ಸರೋವರದಿಂದ ಎತ್ತರವಾದಂತಹ ಪರ್ವತದಲ್ಲಿರುವಂತಹದ್ದ ಉಲೂಕಪತಿಯನ್ನ ಹೋಗಿ ಸತ್ಕರಿಸಿ ತಮ್ಮ ಕೋರಿಕೆಯನ್ನ ಹೇಳ್ತಾರೆ. ನನಗೆ ಸಂಗೀತ ಪಾಠವನ್ನ ಹೇಳ್ಕೊಡಿ, ನಾನು ಶ್ರೀಹರಿಯ ಒಂದು ನಾಮ ಸಂಕೀರ್ತನೆಗಳನ್ನ ಅಥವಾ ಕೀರ್ತನೆಗಳನ್ನ ಹಾಡೋದಕ್ಕೆ ನನಗೂ ಬಹಳ ಇಷ್ಟವಾಗಿದೆ, ಹೇಳ್ಕೊಡಿ ಎಂದಾಗ ಆಯ್ತು ಅಂತ ಉಲೂಕಪತಿ ಅನ್ನುವಂಥ ಒಂದು ಗೂಬೆ ಒಪ್ಕೊಳ್ಳುತ್ತೆ. ತದನಂತರದಲ್ಲಿ ಅದು ಕೇಳತ್ತೆ, ನಿನ್ನ ಪೂರ್ವ ದೃಷ್ಟಾಂತವೇನು, ಯಾಕೆ ನೀನು ಗೂಬೆಯಾಗಿ ಹುಟ್ಟಿ ಇನ್ನೊಬ್ಬರಿಗೆ ಸಂಗೀತವನ್ನು ಹೇಳ್ಕೊಡ್ತಾ ಇದೀಯಾ, ಪೂರ್ವದಲ್ಲಿ ನೀನು ಏನಾಗಿದ್ದೆ ಅಂತ ನಾರದರು ಪ್ರಶ್ನೆ ಮಾಡ್ತಾರೆ. ಆಗ ಆ ಗೂಬೆಯ ಒಂದು ಆಕಾರದಲ್ಲಂತಹ ಉಲೂಕಪತಿ ಈ ರೀತಿ ಹೇಳುತ್ತೆ, ನಾನು ಭುವನೇಶ್ವರ ಅನ್ನುವಂಥ, ಈಗಿನ ಭಾರತದಲ್ಲೂ ಕೂಡ ಭುವನೇಶ್ವರ ಅಂತ ಏನು ನಮ್ಮಲ್ಲಿದೆ, ಆ ಒಂದು ಭುವನೇಶ್ವರ ಅನ್ನುವಂಥ ಒಂದು ರಾಜ್ಯಕ್ಕೆ ನಾನು ರಾಜನಾಗಿದ್ದೆ. ಅಲ್ಲೆಲ್ಲ ಧಾರ್ಮಿಕ ಸತ್ಸಂಗಗಳು ಮತ್ತೆ ದೊಡ್ಡ ರಾಜನಾಗಿದ್ದು ಕೂಡ ಪ್ರಜೆಗಳು ಎಲ್ಲ ಧಾರ್ಮಿಕವಾಗಿ ತುಂಬಾ ಚೆನ್ನಾಗೇ ಎಲ್ಲ ನಡೀತಾ ಇತ್ತು. ಆದ್ರೆ ನನಗೊಂದು ಪ್ರಾಬ್ಲಮ್ ಇತ್ತು. ಏನ ಪ್ರಾಬ್ಲಮ್ ಅಂತ ಅಂದ್ರೆ, ನಂಗೆ ಸಂಗೀತ ಅಂದ್ರೆ ಇಡಿಸ್ತಾ ಇರ್ಲಿಲ್ಲ. ಯಾರಾದ್ರೂ ಸಂಗೀತವನ್ನ ಹಾಡ್ತಾರೆ, ಶ್ರುತಿ ಇಟ್ಕೊಂಡು ಏನಾದ್ರು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಹಾಡು ಹೇಳ್ತಾರೆ ಅಂತಂದ್ರೆ ನನಗೆ ಏನೋ ಒಂಥರ ಜಿಗುಪ್ಸೆ ಆಗ್ತಾ ಇತ್ತು, ಒಂಥರ ಸಂಕಟ ಆಗ್ತಾ ಇತ್ತು. ಆದ್ರಿಂದ ನನ್ನ ಇಡೀ ರಾಜ್ಯಕ್ಕೆ ನಾನು ಒಂದು ಘೋಷಣೆಯನ್ನ ಮಾಡ್ಬಿಟ್ಟಿದ್ದೆ. ಏನು ಅಂತಂದ್ರೆ, ಯಾರು ನನ್ನ ರಾಜ್ಯದಲ್ಲಿ ಸಂಗೀತವನ್ನ ಹಾಡ್ತಾರೋ, ಹರಿಸ್ತುತಿಯನ್ನ ಮಾಡ್ತಾರೋ, ಭಜನೆಯನ್ನ ಮಾಡ್ತಾರೋ, ಕೀರ್ತನೆಯನ್ನ ಮಾಡ್ತಾರೋ ಅಂಥವರಿಗೆ ನಾನು ಶಿರಶ್ಛೇದನವನ್ನ ಅಂದ್ರೆ ಮರಣದಂಡೆಯನ್ನ ವಿಧಿಸ್ತೀನಿ ಅಂತ ಒಂದು ಶಾಸನವನ್ನ ಅಂದ್ರೆ ಒಂದು ಆರ್ಡರ್ನ ಹೇಳ್ಬಿಟ್ಟಿದ್ದೆ. ಆದ್ರಿಂದ ನನ್ನ ರಾಜ್ಯದಲ್ಲಿ ಸಂಗೀತ ಆಸಕ್ತರು ಅಥವಾ ಹರಿಯನ್ನ ಧ್ಯಾನ ಮಾಡುವಂಥವ್ರು ಅಥವಾ ಸುತ್ಸುವಂಥವ್ರು ಯಾರೂ ಕೂಡ ಹೆದರುಕೊಂಡು ಈ ರೀತಿ ಕೀರ್ತನೆಗಳನ್ನ ಅಥವಾ ಭಜನೆಗಳನ್ನ ಅಥವಾ ಕೀರ್ತನೆಗಳನ್ನ ಯಾವುದನ್ನು ಕೂಡ ಹೇಳ್ತಾ ಇರ್ಲಿಲ್ಲ, ಯಾಕೆಂದ್ರೆ ನನ್ನ ಒಂದು ಆಜ್ಞೆ ಆಗಿತ್ತು ಅಂತ. ಆದ್ರೂ ಕೂಡ ಒಬ್ಬ ಬ್ರಾಹ್ಮಣ ಬಂದು ಒಂದು ದಿನ ಹರಿಯ ನಾಮ ಸಂಕೀರ್ತನೆಯನ್ನ ಮಾಡ್ತಾನಂತೆ. ನಾಮ ಸಂಕೀರ್ತನೆಯನ್ನು ಮಾಡಿದಾಗ ಅವನು ಬ್ರಾಹ್ಮಣನಾದ ಒಂದೇ ಒಂದು ಕಾರಣಕ್ಕೋಸ್ಕರ ಅವನನ್ನ ಮರಕ್ಕೆ ಕಟ್ಟಿ ಹಾಕಿ ಅವನಿಗೆ ಸ್ವಲ್ಪ ಶಿಕ್ಷೆಯನ್ನು ಕೊಟ್ಟು ಊರಿಂದ ಆಚೆ ದಬ್ಬಿಡ್ತಾನೆ. ಸೊ ಈ ಒಂದು ಪಾಪವನ್ನ ಮಾಡಿರುವಂತಹ ಒಂದು ಪ್ರಾಯಶ್ಚಿತ್ತಕ್ಕೆ ಅವನು ಈ ಜನ್ಮದಲ್ಲಿ ಗೂಬೆಯಾಗಿ ಸಂಗೀತವನ್ನೇ ಹೇಳ್ಕೊಡುವಂತಹ ಒಂದು ಗುರುವಾಗಿ ಜನಿಸಿರ್ತಾನೆ. ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಹಿಂದಿನ ಜನ್ಮದಲ್ಲಿ ನಾವು ಯಾವುದರ ಬಗ್ಗೆ ತುಂಬಾ ಅಸಹ್ಯವನ್ನ ಅಥವಾ ಜಿಗುಪ್ಸೆಯನ್ನ ಪಡ್ತಿರ್ತೀವೋ, ಮುಂದಿನ ಜನ್ಮದಲ್ಲಿ ಅದೇ ನಮಗೆ ಸಿಗುತ್ತೆ. ಯಾವುದ್ರಲ್ಲಿ ನಮ್ಗೆ ಇಷ್ಟ ಆಗೋದಿಲ್ವೋ ದೇವರು ಅದನ್ನೇ ಮಾಡುವಂತ ಈ ಜನ್ಮದಲ್ಲಿ ಕೊಡ್ತಾ ಹೋಗ್ತಾನೆ. ಯಾಕೆಂದ್ರೆ ಅದು ಪಾಪದ ಕಾರ್ಯವೇ ಅಲ್ವಾ. ಹರಿ ಸಂಕೀರ್ತನೆಯನ್ನ ಅಡ್ಡಗಟ್ಟೋದಾಗ್ಲಿ ಅಥವಾ ನಾಮ ಸಂಕೀರ್ತನೆ ಅಡ್ಡಗಟ್ಟೋದಾಗ್ಲಿ, ಒಳ್ಳೆಯ ಸತ್ಸಂಗದಲ್ಲಿ ಭಾಗಿಯಾಗೋದಾಗ್ಲಿ, ಇವತ್ತು ಕೂಡ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ರೆ ಗೀತಾಮೃತಂನಲ್ಲೂ ಕೂಡ ಬಹಳಷ್ಟು ಕ್ಲಾಸ್ಗಳಲ್ಲಿ ನನಗೆ ಗೊತ್ತಿಲ್ಲದಲೇ ಒಂದಿಷ್ಟು ಹಾಡುಗಳನ್ನ ಹಾಡುವಂತ ಒಂದು ಪ್ರಮೇಯ ಬಂದಿರುತ್ತೆ. ಯಾಕೆಂದ್ರೆ ಅಷ್ಟು ಇಷ್ಟ ಆಗಿರುತ್ತೆ ಆ ಒಂದು ನಾಮಕ್ಕೋ ಅಥವಾ ಒಂದು ಸನ್ನಿವೇಶಕ್ಕೋ ಈ ಹಾಡು ತುಂಬಾ ಸೂಟ್ ಆಗತ್ತೆ ಅಂತ ಒಂದು ಹಾಡನ್ನ ಹಾಡಿರ್ತೀನಿ. ಯಾಕೆಂದ್ರೆ ಯಾರು ಸಂಗೀತ ಅನುರಾಗಿಗಳಿರ್ತಾರೆ ಅಥವಾ ಹರಿಯ ಸಂಕೀರ್ತನೆಯನ್ನ ಮಾಡೋದ್ರಲ್ಲಿ ಬಹಳ ಇಷ್ಟ ಇರ್ತಾರೋ ಅವರೆಲ್ಲರೂ ಕೂಡ ಅದು ಮುಟ್ಟಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ಹಾಡನ್ನು ಕೂಡ ನಾವು ಅಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಸೊ ಅಂಥದ್ದನ್ನ ಯಾರು ತಡೆದಿರ್ತಾರೋ ಅಂತಹ ಒಂದು ದೋಷಕ್ಕೆ ಅಥವಾ ದೋಷದ ಒಂದು ಕಾರಣದಿಂದ ಈ ಜನ್ಮದಲ್ಲಿ ಅವನು ಗೂಬೆಯಾಗಿ ಜನಿಸಿರ್ತಾನೆ. ಸೊ ಇದನ್ನ ತಿಳಿದಂತಹ ನಾರದರಿಗೆ ಒಂದಿಷ್ಟು ಬೇಜಾರಾಗತ್ತೆ. ಯಾಕೆ ಅಂತ ಅಂದ್ರೆ, ಲಕ್ಷ್ಮಿಗೆ ಶಾಪವನ್ನ ಕೊಡುವಂತಹ ಒಂದು ಮಟ್ಟಕ್ಕೆ ಅಂದ್ರೆ ನಾರದರು ಹೋಗಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಪಶ್ಚಾತ್ತಾಪ ಏನಾಗಿದೆ ಇಲ್ಲಿ ನಾರದನಿಗೆ ಅಂತಂದ್ರೆ, ಮತ್ತೆ ಗೂಬೆಯಿಂದನೇ ಸಂಗೀತ ಪಾಠವನ್ನ ಹೇಳುವಂತಹ ಒಂದು ಪ್ರಮೇಯ ಅಥವಾ ಒಂದು ಪರಿಸ್ಥಿತಿ ನಾರದರಿಗೆ ಬಂದಿದೆ ಅಂತ.
ಇದನ್ನ ಅರಿತಂತಹ ನಾರದರು ಬಹಳ ಮನಸ್ಸಿನಲ್ಲಿ ಬಹಳ ಪಶ್ಚಾತ್ತಾಪವನ್ನು ಪಡ್ತಾರೆ. ನಾನು ಬಹಳ ತಪ್ಪನ್ನ ಮಾಡಿದೆ, ಒಂದೇ ಒಂದು ಕಾರಣ, ನನ್ನ ಸಭೆಯೊಳಗೆ ನನ್ನ ಪ್ರವೇಶ ಮಾಡಿಲ್ಲ ಅನ್ನೋದು ಕಾರಣಕ್ಕೆ ನಾನು ಲಕ್ಷ್ಮಿಯ ಮೇಲೇನೆ ಕೋಪಿಸ್ಕೊಂಡು ಈ ರೀತಿ ನಾನು ಶಾಪವನ್ನು ಕೊಡಬಾರ್ದಾಗಿತ್ತು ಅಂತ ಅನ್ನೋದು ಒಂದಾದ್ರೆ, ಮತ್ತೆ ಗೂಬೆಯಿಂದನೇ ಸಂಗೀತ ಪಾಠವನ್ನ ಪಡ್ಕೊಂಡಂತ ನಾರದರು ಸಂಗೀತದ ಒಂದು ಪ್ರೌಢಮೆಯನ್ನ ಅಥವಾ ಪ್ರತಿಭೆಯನ್ನ ಒಂದು ಗೂಬೆಯಿಂದ ಕಲಿತಾರೆ. ಉಲೂಕಪತಿ ಅನ್ನುವಂಥ ಒಂದು ಗೂಬೆಯಿಂದ ತಮ್ಮ ಸಂಗೀತಾಭ್ಯಾಸವನ್ನು ಮಾಡಿ ಬರ್ತಾರೆ. ಶಾಪವನ್ನ ಕೊಟ್ಟಂತಹ ಪ್ರಾಯಶ್ಚಿತ್ತಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರ ಹತ್ರನೋ ಅಥವಾ ಬೇರೆ ಯಾರಾದ್ರ ಹತ್ರನೋ ಗಂಧರ್ವ ಹತ್ರನೋ ಕಲಿಬೇಕಾದಂತ ವಿದ್ಯೆಯನ್ನ ನಾರದರು ಒಂದು ಗೂಬೆಯಿಂದ ಕಲಿತರು ಅನ್ನೋದೇ ಅಲ್ಲಿ ನಾರದರಿಗೆ ಸಿಕ್ಕಂತ ಒಂದು ಪಶ್ಚಾತ್ತಾಪ ಅಥವಾ ಒಂದು ಕರ್ಮ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಲಕ್ಷ್ಮಿಯನ್ನ ಪೂಜಿಸ್ತೀವಿ. ವಿಜಯವನ್ನ ಬೇಕಾದಾಗ ನಾವು ವಿಜಯಲಕ್ಷ್ಮಿಯನ್ನ, ರೂಪವನ್ನು ಬೇಕಾದಂಗ ರೂಪಲಕ್ಷ್ಮಿಯನ್ನ, ಧೈರ್ಯಲಕ್ಷ್ಮಿಯನ್ನ, ಸಂತಾನ ಬೇಕು ಅಂದಾಗ ಸಂತಾನ ಲಕ್ಷ್ಮಿಯನ್ನ, ವಿದ್ಯೆ ಬೇಕು ಅಂದಾಗ ವಿದ್ಯಾಲಕ್ಷ್ಮಿಯನ್ನ, ಆಹಾರ ಬೇಕು ಅಂದಾಗ ಧಾನ್ಯ ಲಕ್ಷ್ಮಿಯನ್ನ, ಸೌಭಾಗ್ಯ ಬೇಕು ಅಂದಾಗ ಸೌಭಾಗ್ಯ ಲಕ್ಷ್ಮಿಯನ್ನ, ವೈಭವ ಲಕ್ಷ್ಮಿಯನ್ನ, ಹಾಗೆ ಅಷ್ಟಲಕ್ಷ್ಮಿಗಳನ್ನೆಲ್ಲರೂ ಕೂಡ ನಾವು ಪೂಜೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಎಲ್ಲವನ್ನೂ ಅನುಗ್ರಹಿಸುವಂತಹ, ಎಲ್ಲವನ್ನೂ ಕೊಡುವಂತಹ ಒಂದು ಶಕ್ತಿ ಇರುವಂತದ್ದು ಮಾತೆ ಲಕ್ಷ್ಮಿಗೆ. ಯಾಕೆಂದ್ರೆ ಅವಳು ಸದಾ ಹರಿಯ ಒಂದು ಸೇವೆಯನ್ನ ಮಾಡ್ತಾ ಹರಿನಲ್ಲೇ ಹರಿಚಿತ್ತವನ್ನೇ ಇಟ್ಕೊಂಡು ಸದಾ ಹರಿಯ ಸ್ಮರಣೆಯನ್ನೇ ಮಾಡ್ತಿರ್ತಾಳೆ. ಆದ್ರಿಂದ ಲಕ್ಷ್ಮಿಗೆ ಕೂಡ ನಾವು ಅಷ್ಟೇ ಗೌರವವನ್ನ ಕೊಡ್ಬೇಕು. ಯಾಕೆಂದ್ರೆ ವಿಷ್ಣು ಸತ್ಕರ್ತ, ಒಳ್ಳೆಯವರನ್ನ ಗೌರವಿಸ್ತಾನೆ. ಇಲ್ಲಿ ನಾರದರು ಒಳ್ಳೆಯವರು ಅಂತ, ಕೆಟ್ಟವರು ಅಂತ ಅಲ್ಲ. ಯಾವುದೋ ಒಂದು ಪರಿಸ್ಥಿತಿ, ಯಾವುದೋ ಒಂದು ಸನ್ನಿವೇಶಕ್ಕೆ ಎಲ್ಲರೂ ಕೂಡ, ಈಗ ಇಂದ್ರರು ಕೂಡ ನಾವು ಕೆಟ್ಟವರು ಅಂತ ಹೇಳಕ್ಕಾಗಲ್ಲ. ಇಡೀ ಒಂದು ಸೃಷ್ಟಿ ಸಮತೋಲನದಲ್ಲಿ ಇದೆ, ಮಳೆ ಆಗ್ತಾ ಇದೆ, ಬೆಳೆ ಆಗ್ತಾ ಇದೆ, ಗ್ರಹಗಳು ತಮ್ಮ ಕೆಲಸಗಳು ಮಾಡ್ತಾ ಇದೆ, ಎಲ್ಲವೂ ಕೂಡ ಸಮತೋಲನವಾಗಿ ನಡೀತಾ ಇದೆ ಅಂದ್ರೆ ಅಲ್ಲಿ ಇಂದ್ರನ ಒಂದು ಕೆಲಸ ಕೂಡ ಅಲ್ಲಿ ಸಮರ್ಪಕವಾಗಿ ನಡೀತಾ ಇದೆ ಅಂತ. ಒಂದೊಂದು ಸಾರಿ ಇಂದ್ರನು ಕೂಡ ತಪ್ಪು ಮಾಡ್ತಾನೆ, ದೇವತೆಗಳು ಕೂಡ ತಪ್ಪು ಮಾಡ್ತಾರೆ, ಗ್ರಹಗಳು ಕೂಡ ತಪ್ಪು ಮಾಡ್ತಾರೆ, ನಾವುಗಳು ಕೂಡ ತಪ್ಪು ಮಾಡ್ತೀವಿ. ಹಾಗೆ ಒಂದಿಷ್ಟು ಜನ ಸಂತರು ಕೂಡ ಅಥವಾ ಸಾಧುಗಳು ಕೂಡ ತಪ್ಪು ಮಾಡುವಂಥದ್ದು ಸಹಜವಾಗಿರುತ್ತೆ. ಆದ್ರೆ ಅದಕ್ಕೋಸ್ಕರ ಪರಮಾತ್ಮ ಸತ್ಕರ್ತ, ಒಳ್ಳೆಯವರನ್ನ ಗೌರವಿಸುವವನು ಅನ್ನುವಂಥ ಒಂದು ಅರ್ಥದಲ್ಲಿ. ಇನ್ನ ಸತ್ಕೃತಿ ಅಂತ ಅಂದ್ರೆ ಸಾಧುಗಳಿಂದ ಪೂಜಿಸಲ್ಪಡುವ, ನಾರದರಿಂದ ಪೂಜಿಸಲ್ಪಡ್ತಾರೆ, ಗೂಬೆಯಿಂದ ಪೂಜಿಸಲ್ಪಡ್ತಾರೆ. ನಾವು ಸಾಮಾನ್ಯವಾಗಿ ನೋಡಿದ್ರೆ ಬಹಳಷ್ಟು ನಮ್ಮ ಸನಾತನ ಧರ್ಮದಲ್ಲಿ ನಾವು ಎಲ್ಲಾ ದೇವರುಗಳನ್ನು ನೋಡಿದ್ರು ಕೂಡ ಒಂದು ಪ್ರಾಣಿ ವಾಹನವಾಗಿರುತ್ತೆ. ಇಲ್ಲಿ ಗಣೇಶನ ವಾಹನವಾಗಿದೆ, ನವಿಲು ಸುಬ್ರಹ್ಮಣ್ಯನ ವಾಹನವಾಗಿದೆ, ಎಮ್ಮೆ ಬಂದು ಯಮನ ಒಂದು ವಾಹನವಾಗಿದೆ, ನಮ್ಮ ಋಷಭ ಬಂದು ನಂದಿ ಬಂದು ನಮ್ಮ ಶಿವನ ವಾಹನವಾಗಿದೆ. ಎಲ್ಲವೂ ಕೂಡ ಪ್ರಾಣಿಗಳನ್ನ ಅಥವಾ ನಮ್ಮಲ್ಲಿರುವಂತಹ ಪರಿಸರವನ್ನ ಉಪಯೋಗಿಸ್ಕೊಂಡು ಆಯುಧಗಳನ್ನಾಗಿ ಅಥವಾ ಸಾರಥಿಗಳಾಗಿ ಅಥವಾ ಆಯುಧಗಳಾಗಿ ನಾವು ಅದನ್ನ ದೇವರು ಕೂಡ ಯೂಸ್ ಮಾಡ್ತಿದ್ದಾರೆ. ಆದ್ರಿಂದ ಸಾಧುಗಳಿಂದ ಪೂಜಿಸಲ್ಪಡುವವನು, ಅದಕ್ಕೆ ಸತ್ಕೃತಿ ಅನ್ನುವಂಥ ನಾಮದಲ್ಲೂ ಕೂಡ ಕರಿತೀವಿ. ಸಾಧುಹು ಅಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಸಾಧುಗಳೇ. ಯಾರು ಸಾಧನೆ ಮಾಡಬೇಕು, ಪರಮಾತ್ಮನ್ನ ಪಡಿಬೇಕು, ಪರಮಾತ್ಮನ್ನ ನಾವು ಮುಟ್ಟಬೇಕು, ಮುಕ್ತಿಯನ್ನ ಪಡಿಬೇಕು ಅನ್ನುವಂಥ ಎಲ್ಲರೂ ಕೂಡ ಸಾಧು ಅಂತಾನೆ ಅನ್ಸ್ಕೊಂತಾರೆ. ಹಾಗೆ ವಿಷ್ಣುವಿನ ಹೆಸರು ಕೂಡ ಸಾಧುಹು ಅನ್ನುವಂಥದ್ದು. ಸೊ ಈ ಮೂರು ನಾಮಕ್ಕೂ ಕೂಡ ಹೋಲುವಂತಹ ಒಂದು ಕತೆ ಅದಾಗಿತ್ತು ಅನ್ನೋದಕ್ಕೆ ನಾವು ಈ ಒಂದು ಉಲೂಕಪತಿ ಅನ್ನುವಂತಹ ಒಂದು ಕತೆ ನಮ್ಗೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಜನ್ಹುಹು ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಜಹಾತಿ ಅವಿದುಷ್ಟ ಭಕ್ತಾನ್ ನಯತಿ, ಇದು ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿರುವಂಥದ್ದು. ಜಹಾತಿ ಅವಿದುಷ್ಟ ಭಕ್ತಾಂ ನಯತಿ ಪರಮಪದಂ ಇತಿವಾ ಅಂತ. ಅಂದ್ರೆ ಯಾವ ಭಕ್ತನನ್ನ ಮುಕ್ತಿಯ ಒಂದು ಸ್ಥಿತಿಯತ್ತ ಕೊಂಡೊಯ್ತಾನೋ ಅವನಿಗೆ ಜನ್ಹುಹು ಅಂತ ಕರೀತಾರೆ ಅಂತ. ಇನ್ನೊಂದು ಅರ್ಥದಲ್ಲಿ ಜನನದ ಮೂಲ ಅಥವಾ ಜಾನುಹು ಅಂತ ಅಂದ್ರೆ ಯಾರಿಗೆ ಜನನವೇ ಇಲ್ಲವೋ ಅದಕ್ಕೆ ಕೂಡ ನಾವು ಆ ಒಂದು ನಾಮದಲ್ಲಿ ನಾವು ನೋಡ್ತೀವಿ. ಅಜಹ ಅನ್ನುವಂಥ ಒಂದು ನಾಮದಲ್ಲಿ ಯಾರಿಗೆ ಹುಟ್ಟೇ ಇಲ್ವೋ ಅವನಿಗೆ ಅಜಹ ಅಂತ ಕರಿತೀವಿ. ಅಥವಾ ಜನನದ ಮೂಲವನ್ನ ಎಲ್ಲರ ಒಂದು ಅಂದ್ರೆ ಎಲ್ಲಾ ಜೀವಿಗಳು ಎಲ್ಲಿ ಉತ್ಪತ್ತಿ ಆಗತ್ತೆ ಅಥವಾ ಎಲ್ಲಿ ಸೃಷ್ಟಿ ಆಗತ್ತೆ ಅನ್ನೋದಕ್ಕೂ ಕೂಡ ನಾವು ಜಾನುಹು ಅಥವಾ ಜನ್ಹುಹು ಅನ್ನುವಂಥ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ.
ಜಾನೀತೆ ಇತಿ ಜಾನುಹು ಅಂತ ಸಂಸ್ಕೃತದಲ್ಲಿ ಒಂದು ಉಪನಿಷತ್ತಲ್ಲೂ ಕೂಡ ಬರುತ್ತೆ. ಅಂದ್ರೆ ಯಾರಿಂದ ಜನನವಾಗುತ್ತದೆಯೋ ಅಥವಾ ಯಾರಿಂದ ಹುಟ್ಟುತ್ತದೆಯೋ ಅಂತ. ಸಾಕ್ಷಾತ್ ಬ್ರಹ್ಮನೇ ನಾರಾಯಣನ ನಾಭಿಯಿಂದ, ನಾರಾಯಣನ ಕಮಲದಿಂದ ಹುಟ್ಟಿರ್ತಾನೆ. ಆ ಬ್ರಹ್ಮನಿಂದ ಇಡೀ ಸೃಷ್ಟಿಯ ಒಂದು ಸೃಷ್ಟಿಯಾಗಿದೆ ಅಥವಾ ಇಡೀ ಸೃಷ್ಟಿ ಆರಂಭವಾಗಿದೆ. ಇವತ್ತು ಕೂಡ ಅದು ನಡೀತಾ ಇದೆ. ಸೊ ಹಾಗೆ ಯಾರಿಂದ ಉತ್ಪತ್ತಿ ಆಗಿದೆಯೋ ಅಥವಾ ಯಾರಿಂದ ಮೂಲವಾಗಿ ಎಲ್ಲಿಂದ ಜನಿಸಿದೆಯೋ ಅಂಥವರಿಗೆ ನಾವು ಜನ್ಹುಹು ಅನ್ನುವಂಥ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ. ಒಂದು ಕಥೆಯ ಮುಖಾಂತರ ಒಂದು ನಾಮವನ್ನು ನಾವು ಅರ್ಥೈಸ್ಕೊಂತೀವಿ ಅನ್ನೋದೇ ಆದ್ರೆ, ನಾನಿವತ್ತು ತುಳಸಿದಾಸರ ಒಂದು ಕಥೆಯನ್ನ ನಿಮ್ಗೆ ಎಲ್ಲರಿಗೂ ಕೂಡ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ಹನುಮಾನ್ ಚಾಲೀಸ್ ಅಂತ ಬಂದಾಗ ನಾವು ತುಳಸಿದಾಸರ ಒಂದು ಹೆಸರು ನಮಗೆ ನೆನಪಾಗತ್ತೆ. ಸಾಮಾನ್ಯವಾಗಿ ಪ್ರತಿ ಶನಿವಾರ ಬಹಳಷ್ಟು ಜನ ಹನುಮಾನ್ ಚಾಲೀಸ್ನ ಪಾರಾಯಣವನ್ನ ಮಾಡ್ತಾರೆ, ಸ್ತುತಿಸ್ತಾರೆ, ಹನುಮಂತನ ಗುಡಿಗಳಿಗೆ ಹೋಗಿ ಹನುಮಾನ್ ಚಾಲೀಸ್ನ ಹೇಳ್ತಾರೆ. ಆದ್ರೆ ನೀವು ತುಳಸಿದಾಸರ ಬಗ್ಗೆ ನಿಜವಾಗ್ಲೂ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಹನುಮಾನ್ ಚಾಲೀಸ್ನ ಬರೆದಂಥವ್ರು ತುಳಸಿದಾಸರು. ಅವರ ಹುಟ್ಟಿನ ಬಗ್ಗೆ ನಾವು ಒಂದ್ ಸ್ವಲ್ಪ ಮೆಲುಕು ಹಾಕೋದೇ ಆದ್ರೆ, ತುಳಸಿದಾಸರು ಎಷ್ಟು ದುರಾದೃಷ್ಟವಂತರು ಅಥವಾ ಎಷ್ಟು ಇನಿಷಿಯಲ್ ಸ್ಟೇಜಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಈ ಒಂದು ಕಥೆನಲ್ಲಿ ನಮ್ಗೆ ತಿಳಿತಾ ಹೋಗುತ್ತೆ. ಅವ್ರು ಹುಟ್ಟಿದಾಗ್ಲೇ ತಮ್ಮ ತಂದೆ ತಾಯಿನ ಕಳ್ಕೊಂತಾರೆ ಅನ್ನೋದಕ್ಕಿಂತ ಬಹಿಷ್ಕಾರವನ್ನು ಪಡ್ತಾರೆ. ಅಂದ್ರೆ ಅವನು ಹುಟ್ಟಿದಾಗ ಅವನು ಹುಟ್ಟುತ್ತಾಲೆ 32 ಹಲ್ಲುಗಳನ್ನ ಪಡ್ಕೊಂಡು ಹುಟ್ಟಿರ್ತಾನೆ ತುಳಸಿದಾಸರು. ಆ ಒಂದು ಕ್ಷೇತ್ರದಲ್ಲಿ ಅವನು ಹುಟ್ಟಿದಂತ ಒಂದು ಗ್ರಾಮದಲ್ಲಿ ಅವನನ್ನ ಬಹಿಷ್ಕಾರವನ್ನ ಹಾಕ್ಬೇಕು ಅಂತ ಹೇಳ್ತಾರೆ ಅಲ್ಲಿದ್ದ ಜನ. ಯಾಕೆಂದ್ರೆ ಸಾಮಾನ್ಯವಾಗಿ ಹುಟ್ಟಿದಂತಹ ಮಗುಗೆ ಹಲ್ಲಿರೋದಿಲ್ಲ. ಆದ್ರೆ ಇವನು ಹಲ್ಲನ್ನ ಪಡ್ಕೊಂಡೇ ಹುಟ್ಟಿದ್ದಾನೆ, 32 ಹಲ್ಲುಗಳನ್ನ ಅವನೇ ಪಡ್ಕೊಂಡು ಹುಟ್ಟಿದ್ದಾನೆ. ಇದು ಅಪಶಕುನ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವನನ್ನ ಬಹಿಷ್ಕಾರ ಹಾಕ್ಬೇಕು. ಅಂದ್ರೆ ತಂದೆ ತಾಯಿಗಳೇ ಆ ಮಗುವನ್ನ ಬೇರೊಂದು ಕಡೆಗೆ ಬಿಟ್ಟು ಬರಬೇಕು ಅಂತ ಬಹಿಷ್ಕಾರವನ್ನ ಹಾಕ್ತಾರೆ ಅಲ್ಲಿಂದ ಗ್ರಾಮದವರು. ತಂದೆ ತಾಯಿಗಳು ಕೂಡ ಬಹಳ ಸಂಕಟದಿಂದ ಆ ಒಂದು ಮಗುವನ್ನ ಬಿಟ್ಟು ಬರ್ತಾರೆ ಗ್ರಾಮದಿಂದ ಆಚೆ. ಆಗ ಒಂದು ದಾಸಿಯ ಕೈಲಿ ಆ ಒಂದು ಮಗು ಸಿಗತ್ತೆ. ಆ ದಾಸಿಯ ಕೈಲೂ ಕೂಡ ಆ ಮಗು ಬಹಳಷ್ಟು ದಿನ ಇರೋದಿಲ್ಲ. 5 ವರ್ಷಗಳ ತನಕ ದಾಸಿ ಆ ಒಂದು ಮಗುವಿನ ಲಾಲನೆ ಪಾಲನೆಯನ್ನ ಮಾಡ್ತಾರೆ. ಏನ್ ಹೇಳ್ಕೊಡ್ತಾಳೆ ಆ ದಾಸಿ ಅಂತ ಅಂದ್ರೆ ರಾಮನಾಮವನ್ನ ಹೇಳ್ಕೊಡ್ತಾಳೆ. ಸದಾ ರಾಮ 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 ಅಂತ ಹೇಳ್ತಾ ಇರುವಂತ ಪ್ರತಿ ದಿನವೂ ರಾಮನಾಮವನ್ನ ಹೇಳ್ಕೊಡ್ತಾರೆ. 5 ವರ್ಷದ ಬಾಲಕ ರೋಡ್ ನಲ್ಲಿ ಓಡಾಡ್ತಾ ಇರ್ಬೇಕಂದ್ರೆ ಮೊದಲೇ ದಾಸಿಯ ಪುತ್ರ ಅಂದ್ರೆ ನೀವು ಅನ್ಕೊಂಡಿರ್ಬೋದು ಇಷ್ಟು ಬಡತನದಲ್ಲಿ ಜೀವನವನ್ನ ಸಾಗಿಸ್ತಾರೆ ಅಂತ. ರೋಡಲ್ಲಿ ಹೋಗ್ತಾ ಇರ್ಬೇಕಂದ್ರೆ ರಾಮ 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 ಅಂತ ಹೇಳ್ಕೊಂಡು ಹೋಗ್ತಿದ್ದಂತೆ. ಅದಕ್ಕೋಸ್ಕರ ಅವನಿಗೆ ರಾಮ್ ಬೋಲಾ ಅಂತಾನೆ ಆ ಒಂದು ಊರಿನಲ್ಲಿ ಹೆಸರನ್ನ ಇಡ್ತಾರೆ. ಅಂದ್ರೆ 5 ವರ್ಷದ ಮಗುಗೆ ರಾಮ್ ಬೋಲಾ ಅಂತ ಹೆಸರಿರ್ತಾರೆ. ಕಾರಣ ಎಷ್ಟೇ, ಅವನು ಬೀದಿಗಳಲ್ಲಿ ರಾಮ 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 ಅಂತ ರಾಮನಾಮವನ್ನ ಹೇಳ್ಕೊಂತ ಇದ್ದ ಅಂತ. 5 ವರ್ಷ ಆದ್ಮೇಲೆ ಆ ದಾಸಿಯು ಕೂಡ ಸತ್ತು ಹೋಗ್ತಾಳೆ. ಸಾಮಾನ್ಯವಾಗಿ ಎಲ್ಲರ ಜೊತೆ ಅವನು ಜೀವನವನ್ನ ಮಾಡ್ತಾನೆ. ನರಹರಿದಾಸ್ ಅನ್ನುವಂತಹ ಒಂದು ಗುರುಕುಲದಲ್ಲಿ ಅವನಿಗೆ ಒಂದಿಷ್ಟು ಕಾರ್ಯ ಅಥವಾ ಉದ್ಯೋಗ ಸಿಗುತ್ತೆ. ಅಂದ್ರೆ ಒಂದಿಷ್ಟು ಗುರುಗಳಿಗೆ ಸಹಾಯ ಮಾಡಬೇಕು, ಗುರುಕುಲವನ್ನ ನೋಡ್ಕೊಬೇಕು ಅನ್ನುವಂತಹ ಒಂದು ಕೆಲಸ ಅವನಿಗೆ ಸಿಗುತ್ತೆ. ನರಹರಿದಾಸರು ಒಂದು ತುಳಸಿ ವನವನ್ನ ಅಲ್ಲಿ ಮಾಡಿರ್ತಾರೆ, ಅಂದ್ರೆ ತಮ್ಮ ಗುರುಕುಲದಲ್ಲಿ ಇಟ್ಕೊಂಡಿರ್ತಾರೆ. ಇವನು ತುಂಬಾ ಚೆನ್ನಾಗಿ ರಾಮ್ಬೋಲಾ ತುಂಬಾ ಚೆನ್ನಾಗಿ ಆ ಒಂದು ಉದ್ಯಾನವನವನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ನರಹರಿದಾಸರು ಅವನಿಗೆ ನಾಮಕರಣವನ್ನು ಮಾಡ್ತಾರೆ ತುಳಸಿದಾಸ್ ಅಂತ. ಸೊ ಯಾಕೆ ತುಳಸಿದಾಸ್ ಅಂತ ಹೆಸರು ಬಂತು ಅಂತ ಅಂದ್ರೆ, ನರಹರಿದಾಸರು ಅನ್ನುವಂತಹ ಒಂದು ಗುರುಕುಲದಲ್ಲಿ ತುಳಸಿ ವನವನ್ನ ತುಂಬಾ ಅಚ್ಚುಕಟ್ಟಾಗಿ ಅವನು ಮೇಂಟೈನ್ ಮಾಡಿದ ಒಂದು ಕಾರಣದಿಂದ ಅವನಿಗೆ ತುಳಸಿದಾಸ್ ಅಂತಾನೆ ಹೆಸರು ಬಂತು. ಆ 5 ವರ್ಷದ ಬಾಲಕನಲ್ಲಿ ರಾಮನಾಮವನ್ನು ಹೇಳ್ಕೊಟ್ಟಿದಂತಹ ದಾಸಿ ಇವತ್ತಿಗೂ ಕೂಡ ಆ ರಾಮನಾಮವೇ ಒಂದು ಶಕ್ತಿ ಅಂತ ಇಟ್ಕೊಂಡು ಸದಾ ರಾಮನಾಮವನ್ನ ಪಠಿಸ್ತಾ, ರಾಮನಾಮವೇ ಎಲ್ಲವೂ ಶಕ್ತಿ ಅನ್ನುವಂಥದ್ರಲ್ಲಿ ಬಹಳ ರಾಮನ ಮೇಲೆ ಬಹಳ ದೃಢವಾದಂತಹ ಒಂದು ವಿಶ್ವಾಸವನ್ನು ಇಟ್ಕೊಂಡು ಬಹಳಷ್ಟು ಅಧ್ಯಯನಗಳನ್ನ, ಗುರುಕುಲದ ವಿದ್ಯಾಭ್ಯಾಸವನ್ನ ಎಲ್ಲವನ್ನೂ ಕೂಡ ತುಳಸಿದಾಸರು ಮಾಡ್ತಾರೆ, ವಿದ್ಯೆಯನ್ನ ಸಂಪಾದನೆ ಮಾಡ್ತಾರೆ. ಸಾಮಾನ್ಯವಾಗಿ ವಿದ್ಯೆ, ಯೌವನ ಎಲ್ಲ ಬಂದಾದ್ಮೇಲೆ ಮದುವೆ ಅನ್ನೋದು ಆಗ್ಲೇಬೇಕಲ್ವಾ. ಆದ್ರಿಂದ ರತ್ನಾವಳಿ ಅನ್ನುವಂತಹ ಒಂದು ಹೆಣ್ಣು ಮಗಳನ್ನ ತುಳಸಿದಾಸರು ಮದುವೆ ಆಗ್ತಾರೆ. ಈ ತುಳಸಿದಾಸರಿಗೆ ತನ್ನ ಹೆಂಡತಿನ ಕಂಡ್ರೆ ಎಷ್ಟು ಪ್ರೀತಿ ಅಂತ ಅಂದ್ರೆ ಪ್ರಾಣಕ್ಕಿಂತ ಇನ್ನು ಹೆಚ್ಚು ಅನ್ನುವಂತಹ ಒಂದು
ಪ್ರೀತಿ ಹೆಂಡತಿ ಮೇಲೆ ಇಟ್ಕೊಂಡಿರ್ತಾರೆ. ಒಂದು ದಿನವೂ ಕೂಡ ಹೆಂಡತಿಯನ್ನ ಬಿಟ್ಟಿರೋಕೆ ಆಗಲ್ಲ ಅನ್ನುವಂಥ ಒಂದು ಮನಸ್ಥಿತಿಯನ್ನ ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಹೆಂಡತಿಯನ್ನ ಪ್ರೀತಿಸ್ತಾ ಇರ್ತಾರೆ. ಒಂದು ದಿನ ಏನಾಗತ್ತೆ, ಸಾಮಾನ್ಯವಾಗಿ ಮದುವೆ ಆದ ಹೆಣ್ಮಕ್ಳು ತವರು ಮನೆಗೆ ಅನ್ನೋದು ಹೋಗ್ಲೇಬೇಕಾಗಿರುತ್ತೆ. ಮಳೆಗಾಲ, ಜೋರು ಮಳೆ ಸುರಿತಾ ಇದೆ. ಅದನ್ನ ಹೆಂಡತಿ ಹೇಳೋಗಿರ್ತಾಳೆ, ಇವತ್ತು ಅಮ್ಮನ ಮನೆಗೆ ನಾನು ಹೋಗಿ ಬರ್ತೀನಿ, ಒಂದು ದಿನ ನೀವೇ ಮನೇನ ನಿಭಾಯಿಸಿ ಆರಾಮಾಗಿರಿ ಮನೇಲಿ ಅಂತ. ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬಂದಂತಹ ತುಳಸಿದಾಸರಿಗೆ ಹೆಂಡತಿ ಮನೇಲಿಲ್ಲ ಅನ್ನೋದು ಏನೋ ಒಂಥರ ಸಂಕಟ. ಅಯ್ಯೋ, ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ, ಅವಳನ್ನ ನಾನು ನೋಡ್ದಲೇ ಇರೋದಕ್ಕಾಗೋದಿಲ್ಲ, ಅವಳು ನನ್ನ ಸಂಧಿಸ್ದಲೇ ಇರೋದಕ್ಕಾಗೋದಿಲ್ಲ ಅನ್ನುವಂಥ ಒಂದು 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 ಕೆಟ್ಟ ಒಂದು ಪ್ರೀತಿ ಏನ್ ಮಾಡತ್ತೆ, ಆ ಜೋರು ಮಳೆಯಲ್ಲೂ ಕೂಡ ನನ್ನ ಹೆಂಡತಿನ ಹೋಗ್ಲೇಬೇಕು, ಹೆಂಡತಿನ ಸಂಧಿಸ್ಲೇಬೇಕು, ಅವಳನ್ನ ನೋಡ್ಲೇಬೇಕು ಅಂತ ಅಂದ್ಬಿಟ್ಟು ಜೋರು ಮಳೆನಲ್ಲಿ ಅವತ್ತಿನ ದಿನ ಅವನು ಮನೆಯಿಂದ ಆಚೆ ಬರ್ತಾನೆ. ಆ ಗಂಗಾ ತೀರವನ್ನ ಅವನು ದಾಟಿ ಬರಬೇಕಾಗಿತ್ತು. ಗಂಗಾ ನದಿ ಪ್ರವಾಹ ಜೋರಾಗಿ ಹರಿತಾ ಇದೆ. ಅವನಲ್ಲಿ ಒಂದೇ ಒಂದು ಲಕ್ಷ್ಯ ಅಂತ ಅಂದ್ರೆ, ನಾನು ಹೋಗಿ ಹೆಂಡತಿಯನ್ನ ಸಂಧಿಸ್ಬೇಕು, ಹೆಂಡತಿಯನ್ನ ಹೋಗಿ ಮೀಟ್ ಮಾಡ್ಬೇಕು ಅನ್ನೋಂಥದ್ದು. ಜೋರು ಮಳೆ ಬರ್ತಾ ಇದೆ, ಗಂಗೆ ಜೋರಾಗಿ ಹರಿತಾ ಇದ್ದಾಳೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತು, ಗಂಗೆನಲ್ಲಿ ಹೆಣಗಳನ್ನ ತೇಲಿ ಬಿಡ್ತಾರೆ. ಯಾಕೆ ಅಂತ ಅಂದ್ರೆ, ಗಂಗಾ ನದಿಯಲ್ಲಿ ಯಾರು ತಮ್ಮ ದೇಹತ್ಯಾಗವನ್ನು ಮಾಡ್ತಾರೋ ಅವರಿಗೆ ಮುಕ್ತಿ ಅಂತ ಶಾಸ್ತ್ರ ಹೇಳುತ್ತೆ ಅಂತ. ಆದ್ರೆ ಅದರ ಹಿಂದಿನ ಒಂದು ಸೈನ್ಸ್ ಬೇರೆನೇ ಇದೆ. ಅದನ್ನ ಇನ್ನೊಂದ್ಸತಿ ಯಾವತ್ತಾದ್ರೂ ಡಿಸ್ಕಸ್ ಮಾಡೋಣ. ಆ ಗಂಗಾ ನದಿಯನ್ನ ದಾಟಬೇಕು. ಅಲ್ಲಿ ಯಾವುದೋ ಒಂದು ತೆಪ್ಪ ತರ ಕಾಣಿಸೋದು. ಆಕ್ಚುಲಿ ಅದು ತೆಪ್ಪ ಅಲ್ಲ, ಸತ್ತ ಹೆಣ. ಆ ಸತ್ತ ಹೆಣದ ಮೇಲೆ ಅವನು ತೇಲ್ಕೊಂಡು ಹೋಗಿ ಆ ಒಂದು ಗಂಗಾ ನದಿಯನ್ನ ದಾಟ್ತಾನೆ. ಅವನಿಗೆ ನಾನು ಸತ್ತ ಹೆಣದ ಮೇಲೆ ಕೂತಿದ್ದೀನಿ ಅನ್ನುವಂಥ ಒಂದು ಲಕ್ಷ್ಯವೂ ಕೂಡ ಇಲ್ಲ. ಹೋಗ್ತಾನೆ, ಗಂಗಾ ನದಿಯನ್ನ ದಾಟ್ತಾನೆ. ಆ ಹೆಂಡತಿ ಇದ್ದದ್ದು ಮೇಲ್ಮಹಡಿಯಲ್ಲಿ. ಆ ಮೇಲ್ಮಹಡಿಯಲ್ಲಿ ಹತ್ತಿ ಹೋಗ್ಬೇಕು. ಅವನಿಗೆ ಹತ್ತೋದು ಹೆಂಗೆ ಅಂತ ಗೊತ್ತಾಕೆ, ಜೋರ್ ಮಳೆ ಬರ್ತಾನೆ ಇದೆ. ಅಲ್ಲಿ ಏನೋ ಒಂಥರ ನಾರ್ ತರ ಕಾಣಿಸುತ್ತೆ, ಏನೋ ತೂಗ್ ಬಿದ್ದಿದೆ ಅನ್ನೋ ತರ ಕಾಣಿಸುತ್ತೆ. ಅದನ್ನೇ ಹಿಡ್ಕೊಂತಾನೆ, ಜಗ್ಗಿ ಹೋಗಿ ಮೇಲ್ ಹತ್ತಾನೆ. ಆಮೇಲೆ ಅವ್ನ್ ಗೊತ್ತಾಗತ್ತೆ ಅದು ಯಾವುದೋ ನಾರಲ್ವಾ ಅಥವಾ ಮರದ ಕೊಂಬೆ ಅಲ್ಲ, ಅದು ಸತ್ತ ಹಾವು ಅಂತ. ಅಂದ್ರೆ ಯಾರನ್ನೋ ಒಬ್ರನ್ನ ಕಾಣ್ಬೇಕು, ಯಾರನ್ನೋ ಒಬ್ರನ್ನ ನೋಡ್ಬೇಕು ಅನ್ನೋ ಆತುರ ಇದ್ದಾಗ, ಆ ವಾಸ್ತವವಾಗಿ ನಮ್ಗೇನ್ ನಡೀತಾ ಇದೆ, ನಮ್ಗೆ ಏನ್ ಬೇಕಾಗಿದೆ, ನಾನು ಏನ್ ಇದ್ದೀನಿ, ಯಾರ ಜೊತೆ ಇದ್ದೀನಿ, ಹೇಗಿದ್ದೀನಿ ಅನ್ನೋ ಒಂದು ಕಲ್ಪನೆನೂ ಕೂಡ ನಮ್ಗಿರೋದಿಲ್ಲ. ಆ ಸತ್ತ ಹಾವನ್ನ ಇಟ್ಕೊಂಡು ಜಿಗಿದು ಹೆಂಡತಿಯನ್ನ ಸಂಧಿಸ್ತಾನೆ. ರತ್ನಾವನಿ ಹತ್ರ ಬರ್ತಾನೆ, ಅವಳನ್ನ ನೋಡ್ತಾನೆ. ಬಹಳ ಆನಂದ ಆಗೋಗ್ಬಿಡತ್ತೆ ನಮ್ಗೆ. ನನ್ಗೆ ಸಿಕ್ಕಿದ್ಲು ಇವತ್ತು ನನ್ನ ಹೆಂಡತಿ. ಇವತ್ತು ನಾನು ಒಂದಿನ ಕೂಡ ನಾನು ಬಿಟ್ಟಿರೋಕ್ ಆಗ್ತಿರ್ಲಿಲ್ಲ. ನಾನು ಇವತ್ತು ನೋಡ್ಬಿಟ್ಟೆ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಬಂದು ನನ್ನ ಹೆಂಡತಿ ಜೊತೆ ನಾನು ಇದ್ಬಿಟ್ಟೆ ಅನ್ನೋ ಸಮಾಧಾನದಲ್ಲಿ ರತ್ನಾವಳಿ ಹತ್ರ ಬಂದು ಹೇಳ್ತಾನೆ, ನಿನ್ನ ಒಂದಿನವೂ ಕೂಡ ನನಗೆ ಬಿಟ್ಟಿರಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಎಷ್ಟೇ ಮಳೆ ಬರ್ತಿದ್ರು, ಏನೇ ಕಷ್ಟ ಆದ್ರೂ ಕೂಡ ಈ ರೀತಿ ಸತ್ತ ಹೆಣದ ಮೇಲೆ ಗಂಗಾ ನದಿನ ದಾಟ್ದೆ, ಮೇಲ್ಮಹಡಿಗೆ ಸತ್ತ ಹಾವನ್ನ ಇಟ್ಕೊಂಡು ನಾನು ಮೇಲ್ ಬಂದೆ. ಇವತ್ತು ನಿನ್ನ ನೋಡಿ ನಿನ್ನ ಪಕ್ಕದಲ್ಲಿ ಕೂತಿದ್ದೀನಿ, ನನ್ಗೆ ಬಹಳ ಸಂತೋಷ ಆಗ್ತಿದೆ ಅಂತ ತುಳಸಿದಾಸ ಹೇಳ್ತಾರಂತೆ. ಆಗ ಹೆಂಡತಿಗೆ ಒಂಥರ ಒಂದು ಏನಂತಾರೆ, ಒಂದು ಅದ್ ಹೇಗೆ ಅಂದ್ರೆ, ಒಂದು ಹಸು ಮತ್ತೆ ಒಂದು ಹಸು ಕರುವನ್ನ ನೆಕ್ಕತ್ತೆ. ಯಾಕೆ ನೆಕ್ಕತ್ತೆ ಅಂದ್ರೆ, ಪ್ರೀತಿಯಿಂದ ಅದನ್ನ ನೆಕ್ಕತ್ತೆ. ಅದರ ತಾಯಿ ಎಷ್ಟರ ಮಟ್ಟಿಗೆ ಅದನ್ನ ನೆಕ್ಕಿ ಅದಕ್ಕೆ ಗಾಯ ಆಗೋಷ್ಟು ಒಂದೊಂದ್ಸತಿ ನೆಕ್ಬಿಡತ್ತೆ. ಆ ಹಸುಗೆ ಪ್ರೀತಿ ಅನ್ನೋದು ಅಷ್ಟೇ ಮಾತ್ರ ಗೊತ್ತು. ಆ ಕರುಗೆ ಅಲ್ಲಿ ರಕ್ತಸ್ರಾವ ಆಗ್ತಾ ಇದೆ, ನನ್ನ ಒಂದು ಆ ನೆಕ್ಕೋದ್ರಿಂದ ಅಲ್ಲಿ ಗಾಯ ಆಗಿದೆ ಅನ್ನೋಂಥ ಅರಿವು ಕೂಡ ಹಸುಗಿರೋಲ್ಲ. ಅದೇ ತರ ನಾವು ಕೂಡ ಸಂಬಂಧಗಳಲ್ಲಿ ಒಂದು ಸತಿ ಎಷ್ಟು ಪ್ರೀತಿಗೆ ನಾವು ಪರವಶರಾಗ್ಬಿಟ್ಟಿರ್ತೀವಿ, ಅಥವಾ ಎಷ್ಟು ಪ್ರೀತಿಯನ್ನ ಇನ್ನೊಬ್ಬರಿಗೆ ಕೊಡ್ತಾ ಇರ್ತೀವಿ ಅಂದ್ರೆ, ಅದು ಇನ್ನೊಬ್ಬರಿಗೆ ಹಿಂಸೆ ಅನ್ಸ್ತಾ ಇರತ್ತೆ. ನಾವು ಕೊಡ್ತಾ ಇರುವಂತಹ ಪ್ರೀತಿ ಇನ್ನೊಬ್ಬರಿಗೆ ಹಿಂಸೆ ಅನ್ಸ್ತಿದ್ರು ಕೂಡ ನಾವು ಕೊಡ್ತಾನೆ ಹೋಗ್ತೀವಿ. ಯಾರಿಗೆ ಪ್ರೀತಿಯನ್ನ ಸ್ವೀಕಾರ ಮಾಡುವಂತಹ ಅರ್ಹತೆ ಇದೆ, ಅಥವಾ ಯಾರಿಗೆ ಪ್ರೀತಿಯನ್ನ ಕೊಡ್ಬೇಕಾಗಿದೆ, ಅಂಥವ್ರಿಗೆ ಕೊಟ್ರೆ ಮಾತ್ರ ಅದು ಪ್ರೀತಿ ಅಂತ ಅನ್ಸ್ಕೊಳ್ಳುತ್ತೆ. ಇಲ್ಲಿ ರತ್ನಾವಳಿಗೂ ಕೂಡ ಹಾಗೆ. ರತ್ನಾವಳಿಗೆ ಸಹಜವಾಗಿ ಎಲ್ಲರ ತರ ನನ್ನ ಗಂಡನೂ ಇರಬೇಕು ಅಂತ ಇಷ್ಟಪಡುವಂತಹ ಹೆಂಡತಿ ಅವಳು ಬಹಳ ಕೋಪ ಬರುತ್ತೆ ಅವಳಿಗೆ, ಬೈತಾಳೆ ಗಂಡನನ್ನ. ಇಂತಹ ನಡುರಾತ್ರಿಯಲ್ಲಿ, ಇಂತಹ ಪ್ರವಾಹದಲ್ಲಿ, ಮಳೆನಲ್ಲಿ ಗಂಗಾ ನದಿಯನ್ನ ಸತ್ತ ಹೆಣದ ಮೇಲೆ ಕೂತ್ಕೊಂಡು ದಾಟುವಂಥದ್ದು, ಸತ್ತ ಹಾವನ್ನ ಎತ್ಕೊಂಡು ಮೇಲ್ ಬರುವಂತಹದ್ದು ಪ್ರಮೇಯ ಬೇಕಾಗಿತ್ತ ನಿನಗೆ? ಇದೇ ಒಂದು ಛಲವನ್ನ, ಇದೇ ಒಂದು ಸಮಯವನ್ನ, ಇದೇ ಒಂದು ಲಕ್ಷ್ಯವನ್ನ ನೀನು ರಾಮನಿಗೆ ಕೊಟ್ಟಿದ್ರೆ ನಿನಗೆ ಮುಕ್ತಿ ಸಿಗ್ತಾ ಇತ್ತಲ್ಲಪ್ಪ ಅಂತ ಒಂದು ಮಾತನ್ನ ಹೇಳ್ತಾಳೆ. ಎಲ್ಲರಿಗೂ ಕೂಡ ಒಂದು ಐ ಓಪನರ್ ಅಂತ ಒಂದು ಸಮಯ ಬರುತ್ತೆ, ಒಂದು ಕ್ಷಣ. ಅದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರ್ಬೇಕಂದ್ರೆ ಐ ಓಪನರ್ ಅನ್ನೋದಾಗ್ಬೇಕು. ಅವತ್ತಿನ ದಿನ ತುಳಸಿದಾಸರಿಗಾಗಿದ್ದಿದೆ.
ಹೆಂಡತಿಯನ್ನ ಸಂಧಿಸಕ್ಕೆ ಇಷ್ಟು ಕಷ್ಟಪಟ್ಟು ಬಂದಂತಹ ತುಳಸಿದಾಸರಿಗೆ ಈ ಒಂದು ಮಾತು ಬಹಳ ಮನಸ್ಸಿಗೆ ನಾಟತ್ತೆ. ಈ ನಡುರಾತ್ರಿನಲ್ಲಿ ರಾಮನನ್ನ ಕಾಣಬೇಕು ಅಂತ ನಾವು ಪರಿತಪಿಸಿದ್ರೆ, ಅಥವಾ ರಾಮನ ಸನ್ನಿಧಿನಲ್ಲಿ ಹೋಗ್ಬೇಕು ಅಂತ ಪರಿತಪಿಸಿದ್ರೆ, ಅಷ್ಟು ಕ್ಯೂರಿಯಾಸಿಟಿ ಅಥವಾ ಅಷ್ಟು ಜಿಜ್ಞಾಸು ನಮ್ಮಲ್ಲಿ ಇದ್ದಿದ್ದೇ ಆಗಿದ್ದರೆ ನಿನಗೆ ರಾಮನೇ ಸಿಕ್ಬಿಡ್ತಾ ಇದ್ನಲ್ಲ ಅಂತ ರತ್ನಾವಲಿ ಹೇಳಿದಾಗ ಅವನಿಗೆ ನಿಜ ಅನ್ಸತ್ತೆ. ಹೌದಲ್ವಾ? ಲೌಕಿಕವಾಗಿ ಸಾಂಸಾರಿಕವಾಗಿ ಒಂದು ಹೆಂಡತಿಗೆ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಅಂತ ಅಂದ್ರೆ, ಇದೇ ಕಷ್ಟವನ್ನ ರಾಮನ ನೋಡೋದಕ್ಕೆ ನಾವು ಪಟ್ರೆ ರಾಮನೇ ನಮ್ಗೆ ಸಿಕ್ಬಿಡ್ತಾನೆ, ರಾಮನೇ ಮುಕ್ತಿ ನಿಂಗೆ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಅವತ್ತು ಆ ಹೆಂಡತಿಗೆ ಪಾದಕ್ಕೆ ನಮಸ್ಕಾರ ಮಾಡಿ, ನೀನ್ ನನ್ನ ಹೆಂಡತಿ ಅಲ್ಲ, ನೀನ್ ನನ್ನ ಗುರು, ಇವತ್ತಿಂದ ನೀನು ಗುರು ಸಮಾನಲಾಗಿದ್ಯಾ ಅಂತ ಹೆಂಡತಿಯನ್ನ ತ್ಯಜಿಸ್ಲಿಲ್ಲ, ಆದ್ರೆ ಹೆಂಡತಿಯನ್ನ ಗುರು ಸಮಾನಲಾಗಿ ನೋಡಿ ಆ ಒಂದು ಮನ ಪರಿವರ್ತನೆ ಅವನಿಗೆ ಆಗತ್ತೆ. ಮನ ಪರಿವರ್ತನೆ ಆಗಿ ಅವನು ರಾಮಚರಿತ ಮಾನಸ ಅನ್ನುವಂಥ ಒಂದು ಬುಕ್ಕನ್ನ ಬರೀತಾನೆ. ಅವಧಿ ಅನ್ನುವಂತಹ ಭಾಷೆ, ಹನುಮಾನ್ ಚಾಲಿಸು ಕೂಡ ಅವಧಿ ಅನ್ನುವಂತಹ ಒಂದು ಭಾಷೆನಲ್ಲಿ ಬರೆಯಲ್ಪಟ್ಟಿದೆ. ರಾಮಚರಿತ ಮಾನಸ ಅನ್ನುವಂಥ ಒಂದು ಬುಕ್ಕನ್ನ ಅವನು ಬರೀತಾನೆ. ಯಾಕೆ ಅವನು ಅವಧಿನಲ್ಲಿ ಬರೀತಾನೆ, ಯಾಕೆ ಸಂಸ್ಕೃತದಲ್ಲಿ ಯಾಕೆ ಬರ್ದಿಲ್ಲ? ಯಾಕಂದ್ರೆ ಸಂಸ್ಕೃತ ಬಹಳ ಪುರಾತನವಾದಂತಹ ಭಾಷೆ ಅಲ್ವಾ ಅಂತ ನಾವೆಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡಿದ್ರೆ, ತುಳಸಿದಾಸರಿಗೆ ಅಲ್ಲಿನ ಒಂದು ಲೋಕಲ್ ಪೀಪಲ್ಗೆ ಅಥವಾ ಸಾಮಾನ್ಯವಾದಂತಹ ಜನರು ಕೂಡ ರಾಮನ ಬಗ್ಗೆ ಅರ್ಥ ಆಗ್ಬೇಕು, ರಾಮನ ಒಂದು ಕೀರ್ತನೆಯನ್ನ ಅಥವಾ ರಾಮನ ಒಂದು ಗುಣಗಳನ್ನ ಎಲ್ಲರೂ ಅರ್ಥಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವನು ಅವಧಿ ಭಾಷೆನಲ್ಲಿ ರಾಮಚರಿತ ಬುಕ್ಕನ್ನು ಬರೀತಾನೆ. ಒಂದು ದಿನ ಒಂದು ವಾದ ಆಗತ್ತೆ. ಏನ್ ವಾದ ಆಗತ್ತೆ ಅಂದ್ರೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ವಾಲ್ಮೀಕಿ ರಾಮಾಯಣ ಬಹಳ ಶ್ರೇಷ್ಠ ಅಂತ ಇವತ್ತಿಗೂ ಕೂಡ ನಾವು ನಂಬ್ತೀವಿ. ಮತ್ತೆ ವಾಲ್ಮೀಕಿ ರಾಮಾಯಣದ ಖಂಡಗಳನ್ನ ನಾವು ಪಾರಾಯಣವನ್ನು ಮಾಡ್ತೀವಿ ಅಥವಾ ಅಧ್ಯಯನವನ್ನು ಮಾಡ್ತೀವಿ. ಯಾಕಂದ್ರೆ ವಾಲ್ಮೀಕಿ ಬರೆದಂತಹ ರಾಮಾಯಣ ತುಂಬಾ ಶ್ರೇಷ್ಠವಾದದ್ದು ಅಂತ ನಮ್ಮಲ್ಲಿ ಒಂದು ನಂಬಿಕೆ. ಆದ್ರೆ ಅಲ್ಲಿ ಅವರ ಒಂದು ರಾಜ್ಯದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಏನು ಅಂತ ಅಂದ್ರೆ, ರಾಮಚರಿತ ಮಾನಸ ಪುಸ್ತಕ ಶ್ರೇಷ್ಠವೋ ಅಥವಾ ವಾಲ್ಮೀಕಿಯವರು ಬರೆದಂತಹ ರಾಮಾಯಣ ಶ್ರೇಷ್ಠವೋ ಅನ್ನುವಂತಹ ಒಂದು ವಾದ ನಡೆಯುತ್ತೆ. ಅಲ್ಲಿದ್ದಂತಹ ಎಲ್ಲಾ ಪ್ರಮುಖರು ಹೇಳ್ತಾರೆ, ಇವತ್ತು ಒಂದು ಟೆಸ್ಟ್ ಮಾಡೋಣ. ಏನ್ ಟೆಸ್ಟ್ ಮಾಡೋಣ ಅಂತ ಅಂದ್ರೆ, ರಾಮಚರಿತ ಮಾನಸ ಬುಕ್ ಅನ್ನ ಕೆಳಗಡೆ ಇಡೋಣ. ಎಲ್ಲಾ ರಾಮಾಯಣದ ಪುಸ್ತಕವನ್ನ ಜೋಡಿಸಿ ರಾಮಚರಿತ ಮಾನಸವನ್ನ ಕೆಳಗಡೆ ಇಟ್ಟು ವಾಲ್ಮೀಕಿ ರಾಮಾಯಣ ಪುಸ್ತಕವನ್ನ ಮೇಲಿಡೋಣ. ಮೇಲಿಟ್ಟು ಆ ಒಂದು ಮನೆಯನ್ನ ನಾವು ಬೀಗ ಹಾಕೊಂಡು ಆಚೆ ಹೋಗೋಣ. ನಿಮ್ಮ ರಾಮ ನಿಜವಾಗ್ಲೂ ರಾಮನಿಗೆ ಒಪ್ಪಿಗೆ ಇದ್ರೆ ಆ ಕೆಳಗಡೆ ಇದ್ದಂತಹ ರಾಮಚರಿತ ಮಾನಸದ ಪುಸ್ತಕ ಮೇಲ್ಗಡೆ ಬರಬೇಕು. ಬೆಳಿಗ್ಗೆ ಅಷ್ಟೊತ್ತಿಗೆ ಆ ರಾಮನೇ ಹೇಗಾದ್ರೂ ಮಾಡಿ ಆ ಪುಸ್ತಕವನ್ನ ಮೇಲ್ಗಡೆ ತರಬೇಕು. ಆಗ ನಾವು ಒಪ್ಕೊಂತೀವಿ ರಾಮಚರಿತ ಮಾನಸ ಪುಸ್ತಕವೇ ಶ್ರೇಷ್ಠವಾದದ್ದು ವಾಲ್ಮೀಕಿ ರಾಮಾಯಣಕ್ಕಿಂತ ಅಂತ ಒಂದು ಬಂದಿ ಆಗತ್ತೆ. ಅದೇ ರೀತಿ ಬೆಳಗ್ಗೆ ಎದ್ದು ಬಾಗಿಲು ತೆಗೆದಾಗ ಅದೊಂದು ಮಿರಾಕಲ್ ಆಗಿರುತ್ತೆ. ರಾಮಚರಿತ ಮಾನಸ ಪುಸ್ತಕ ಎಲ್ಲದಕ್ಕಿಂತ ಮೇಲಿರುತ್ತೆ, ವಾಲ್ಮೀಕಿ ರಾಮಾಯಣ ಅದರ ಕೆಳಗಡೆ ಇರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಕಲಿಯುಗದಲ್ಲಿ ಸಾಕ್ಷಾತ್ ನಡೆದಿರುವಂತಹ ಕಥೆ, ಯಾವುದು ಕಂಡದ್ದು ಕೇಳಿದ್ದು ಅಥವಾ ಅನ್ನೋದಲ್ಲ, ಸಾಕ್ಷಾತ್ ಆಗಿರುವಂತಹ ಕಥೆ. ಯಾಕಂದ್ರೆ ರಾಮ ಇದ್ದಾನೆ, ದೇವರಿದ್ದಾನೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪುರಾವೆಗಳೇ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಂತಹ ಒಂದು ಶ್ರೇಷ್ಠವಾದಂತಹ ರಾಮಚರಿತ ಮಾನಸ್ ಅನ್ನುವಂತಹ ಒಂದು ರಾಮಾಯಣದ ಒಂದು ಪುಸ್ತಕವನ್ನು ಬರೆದವರು ನಮ್ಮ ತುಳಸಿದಾಸರು. ಇನ್ನ ಹನುಮಾನ್ ಚಾಲಿಸ್ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿ ನಿಮ್ಗೆ ಕೊಡ್ಲೇಬೇಕು. ಯಾವಾಗ ಹನುಮಾನ್ ಚಾಲಿಸ್ನ ಬರೆಯಲ್ಪಟ್ಟಿತು ಅನ್ನೋದಾದ್ರೆ, ಅಲ್ಲಿನ ಒಂದು ಲೋಕಲ್ ನಲ್ಲೇ ಇದ್ದಂತಹ ಒಬ್ಬ ರಾಜ ಸದಾ ಇವನು ರಾಮ 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 ಅಂತ ಜಪಿಸ್ತಾನೆ ಇರ್ತಾನೆ. ಅವನಿಗೇನೋ ಒಂಥರ ಸಂಕಟ. ಈಗ ಹೇಗೆ ಹಿಂದಿನ ಕಥೆನಲ್ಲಿ ಹೇಳಿದ್ನಲ್ಲ, ಅವನಿಗೆ ಸಂಗೀತ ಅಂದ್ರೆ ಇಷ್ಟ ಆಗೋದಿಲ್ಲ ಅನ್ನೋದಕ್ಕೆ ಅನ್ನೋ ಆರ್ಡರ್ನ ಪಾಸ್ ಮಾಡಿದೆ. ಯಾರು ಸಂಗೀತ ಹಾಡ್ತಾರೋ ಅವ್ರಿಗೆ ಮರಣದಂಡನೆ ಅಂತ ಕೊಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ, ಅದೇ ತರ ಒಬ್ಬೊಬ್ರಿಗೆ ಒಂದೊಂದು ಆಗಲ್ಲ. ಇವನು ಸದಾ ಏನು ರಾಮನಾಮನ್ನೇ ಹೇಳ್ತಿರ್ತಾನೆ ಅಂತ ಅಂದ್ಬಿಟ್ಟು ಬರೀ ಆ ಒಂದು ಕ್ಷುಲ್ಲಕ ಕಾರಣಕ್ಕೆ ತುಳಸಿದಾಸನ್ನ ತೆಗೆದುಕೊಂಡು ಹೋಗಿ ಜೈಲಲ್ಲಿ ಹಾಕಿರ್ತಾರೆ ಅವರು, ಅಲ್ಲಿನ ಮಹಾರಾಜರು. ಜೈಲಲ್ಲಿ ಹಾಕಿದಾಗ ಆ ರಾತ್ರಿ ಕೂತ್ಕೊಂಡು ತುಳಸಿದಾಸರು ಹನುಮಾನ್ ಚಾಲೀಸನ್ನ ಬರೀತಾರೆ. ಅಲ್ಲಿದ್ದಂತಹ ಎಲ್ಲರೂ ಕೂಡ ಅದಕ್ಕೆ ವಿರೋಧವನ್ನ ಮಾಡ್ತಾರೆ. ತುಳಸಿದಾಸರು ಬಹಳ ರಾಮ ಭಕ್ತರು, ಅವರನ್ನ ಯಾಕೆ ನೀವು ತಗೊಂಡು ಹೋಗಿ ಜೈಲಲ್ಲಿ ಹಾಕಿದ್ದೀರಾ? ಅವನ ಕೀರ್ತನೆಗಳು ಅಥವಾ ಅವನ ಹಾಡು ಎಲ್ಲವೂ ಕೂಡ ಬಹಳ ಶ್ರೇಷ್ಠವಾದದ್ದು, ರಾಮಚರಿತ ಮಾನಸ ಅನ್ನೋ ಪುಸ್ತಕಗಳನ್ನೆಲ್ಲರೂ ಕೂಡ ಬರೆದಿದ್ದಾನೆ ಅಂತ ಎಷ್ಟೇ ಜನ ಹೇಳಿದ್ರು ಕೂಡ ಅಲ್ಲಿದ್ದಂತಹ ನಾಯಕ ಅವನ್ನ ತೆಗೆದುಕೊಂಡು ಹೋಗಿ ಜೈಲಲ್ಲಿ ಹಾಕಿರ್ತಾನೆ. ಜೈಲಲ್ಲಿ ಬರೆದಂತಹ ಒಂದು ಅದ್ಭುತವಾದಂತಹ ಕೃತಿ ಅಂದ್ರೆ ಅದು ಹನುಮಾನ್ ಚಾಲೀಸ್ ಅನ್ನುವಂಥದ್ದು. ಇದಾದ ನಂತರದಲ್ಲಿ ಬೆಳಿಗ್ಗೆ ಎದ್ದು ಆ ರಾಜ ಹೊರಗಡೆ ಬರ್ಬೇಕಂದ್ರೆ 1,000ಕ್ಕೂ ಹೆಚ್ಚು ಕೋತಿಗಳು ಆ ಒಂದು ಪ್ರಾಂತ್ಯವನ್ನ ಕವರ್ ಮಾಡಿತ್ತಂತೆ. ಎಲ್ಲೂ ಒಂದೂ ಕಾಣದಂತಹ ಕೋತಿಗಳು
ಆ ದಿನ ಅವತ್ತಿನ ದಿನ ಅವನ್ನ ಏನು ಜೈಲಿಗೆ ಹಾಕಿರ್ತಾರಲ್ಲ, ಅವತ್ತಿನ ದಿನ ಬೆಳಿಗ್ಗೆ ಅಷ್ಟು 1,000ಕ್ಕೂ ಹೆಚ್ಚು ಕೋತಿಗಳು ಬಂದು ಆ ಜೈಲ್ ಹತ್ರ, ಆ ಕಾರಾಗೃಹದ ಹತ್ರ ಬಂದು ನಿಂತಿತ್ತಂತೆ. ಆಗ ರಾಜನಿಗೆ ಗೊತ್ತಾಗತ್ತಂತೆ, ರಾಮದೂತನಾದಂತಹ ಹನುಮಂತನೇ ಬಂದು ನಮಗೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾನೆ, ತುಳಸಿದಾಸರನ್ನ ಬಿಡಬೇಕು ಅಂತ. ಅಲ್ಲಿ ಬರೆದಂಥದ್ದು ಹನುಮಾನ್ ಚಾಲೀಸ್ ಅಂತ. ಅದ್ರ ತದನಂತರದಲ್ಲಿ ಆ ರಾಜನು ಕೂಡ ರಾಮ ಭಕ್ತನಾಗಿ ಕನ್ವರ್ಟ್ ಆಗ್ತಾನೆ. ಮತ್ತೆ ನಮ್ಮೆಲ್ಲರೂ ಕೂಡ ಇವತ್ತು ಕೈಪಿಡಿಯಾಗಿ ನಮಗೆ ಹನುಮಾನ್ ಚಾಲೀಸ್ ಸಿಕ್ಕಿದೆ. ರಾಮನಾಮಕ್ಕೆ ಇರುವಂತಹ ಶಕ್ತಿ ಅಷ್ಟರ ಮಟ್ಟಕ್ಕಿದೆ ಅಂತ. ಇಷ್ಟು ಕೂಡ ತುಳಸಿದಾಸರ ಬಗ್ಗೆ ಒಂದು ಮಾಹಿತಿಯಾಗಿತ್ತು. ಅವರ ಹುಟ್ಟು ಹೇಗಾಯ್ತು, ಅವರ ಬಾಲ್ಯದಲ್ಲಿ ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ರು, ಅವರು ಯೌವನಕ್ಕೆ ಬಂದಾಗ ಹೆಂಡತಿ ಆದವಳು ಗುರು ಆದ್ಲು, ನಂತರ ರಾಮಚರಿತ ಮಾನಸ್ ಅನ್ನುವಂತಹ ಪುಸ್ತಕವನ್ನ ಬರೆದಂತಹ ಒಂದು ಪ್ರಮೇಯ ಆಗಿರ್ಬೋದು, ಹನುಮಾನ್ ಚಾಲೀಸನ್ನ ಬರೆದಂತಹ ಒಂದು ಪ್ರಮೇಯ ಆಗಿರ್ಬೋದು, ಇವೆಲ್ಲವೂ ಕೂಡ ತುಳಸಿದಾಸರ ಬಗ್ಗೆ ಆಗಿತ್ತು. ನಾನು ಯಾಕೆ ಈ ಕಥೆಯನ್ನ ಈ ಒಂದು ನಾಮಕ್ಕೆ ಹೇಳಿದ್ದೆ ಅನ್ನೋದೇ ಆದ್ರೆ, ಯಾರು ಮುಕ್ತಿಯನ್ನೇ ಹರಸಿ ಹೋಗ್ತಾರೋ, ಜಹಾತಿ ಅಂದ್ರೆ ಯಾರು ಮುಕ್ತಿಗೆ, ಯಾವ ಭಕ್ತ ನನ್ನ ಮುಕ್ತಿಯ ಸ್ಥಿತಿಗೆ ಹೋಗ್ಬೇಕು ಅಂತ ಇಚ್ಛೆ ಪಡ್ತಾನೋ ಅದನ್ನು ಕೊಂಡೊಯ್ಯುವಂತಹ ಒಂದು ಕಾರ್ಯವನ್ನ ವಿಷ್ಣು ಮಾಡ್ತಾನೆ ಅನ್ನೋದಕ್ಕೆ ಅವನಿಗೆ ಜನ್ಹುಹು ಅನ್ನುವಂಥ ನಾಮದಲ್ಲಿ ಕರಿತೀವಿ ಅನ್ನೋದನ್ನ ಅರ್ಥ. ಅಂದ್ರೆ ಅಜ್ಞಾನದಿಂದ ಜ್ಞಾನಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಇಲ್ಲೂ ತುಳಸಿದಾಸರು ಬಾಲ್ಯದಲ್ಲಿದ್ದಾಗ ಅಜ್ಞಾನಿಗಳೇ ಆಗಿದ್ರು. ಆ 5 ವರ್ಷದ ಬಾಲಕನಿಗೆ ರಾಮನಾಮವನ್ನು ಹೇಳ್ಕೊಟ್ಟಂತಹ ದಾಸಿ ಯಾವತ್ತೋ ಒಂದು ದಿನ ಹನುಮಾನ್ ಚಾಲೀಸನ್ನ ಅಥವಾ ರಾಮಚರಿತ ಮಾನಸವನ್ನ ಬರೆಯುವಷ್ಟರ ಮಟ್ಟಿಗೆ ಪರಮಾತ್ಮನ ಪ್ರೇರಣೆ ಆಗಿರುತ್ತೆ ಅನ್ನೋದೇ ಆದ್ರೆ, ನಾವು ವಿಷ್ಣುವನ್ನ ಜನ್ಹು ಅನ್ನುವಂಥ ನಾಮದಲ್ಲಿ ಕರಿತಾ ಹೋಗೋದು. ಜಹಾತಿ ಅವಿದುಷ್ಟ ಭಕ್ತಾನ್ ನಯತಿ. ಭಕ್ತಾನ್ ನಯತಿ ಅಂದ್ರೆ ಭಕ್ತರನ್ನ ಕೊಂಡೊಯ್ತಾನೆ. ಇಲ್ಲಿಂದ ಕೊಂಡೊಯ್ತಾನೆ, ಅಜ್ಞಾನದಿಂದ ಜ್ಞಾನದ ಕಡೆ ಕೊಂಡು ಹೋಗಿ ಮುಕ್ತಿಯನ್ನ ದಯಪಾಲಿಸ್ತಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು. ಅದರಿಂದ ನಾವು ಅವನನ್ನ ಜನ್ಹು ಅನ್ನುವಂಥ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ. ಇಷ್ಟ ಆಯ್ತಾ ಕತೆ? ಚೆನ್ನಾಗಿತ್ತ? ಕೇಳಿಸ್ತಾ ಇದೆಯಾ? ಗೊತ್ತಿರ್ಲಿಲ್ಲ ನಮಗೆ. ತುಂಬಾ ಚೆನ್ನಾಗಿತ್ತು ಮಹೋದಯ. ಆಗ್ಲಿ. ತುಳಸಿದಾಸ್ ಮೂಲ ಹೆಸರೇನು? ತುಳಸಿದಾಸ್ ಮೂಲ ಹೆಸರು ಅದೇ ನಾನು ಹೇಳಿದ್ನಲ್ಲ, ರಾಂಬೋಲ್ ಅನ್ನುವಂಥ ನಾಮದಲ್ಲಿ ಕರಿತಾ ಇದ್ರು ಅವನನ್ನ. ರಾಂಬೋಲ್, ರಾಮ 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 ಅಂತ ಹೇಳ್ತಾ ಇರೋದಕ್ಕೆ ಅವನಿಗೆ ನಾವು ರಾಂಬೋಲ್ ಅಂತ ಕರಿತಾ ಇದ್ವಿ ಅಂತ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. 26ನೇ ಶ್ಲೋಕದ 10ನೇ ನಾಮ ನಾರಾಯಣ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಸರ್ವೇ ಸಾಮಾನ್ಯವಾಗಿ ನಾವು ಇದನ್ನ ಕರಿತಾ ಇರ್ತೀವಿ ನಾರಾಯಣ ಅಂದ್ರೆ ನಾರಾಯಣ. ನರಹ ಅಂತಂದ್ರೆ ಜೀವಿಗಳು, ನರ ಅಂದ್ರೆ ಮನುಷ್ಯ ಅಂತನೂ ಅರ್ಥ ಬರುತ್ತೆ, ಅಥವಾ ಎಲ್ಲಾ ಜೀವಿಗಳು ಅಂತಾನು ಅರ್ಥ ಬರುತ್ತೆ. ಜಲ, ನದಿ, ಎಲ್ಲವನ್ನೂ ಕೂಡ. ಇನ್ನು ಅಯನಂ ಅಂತ ಅಂದ್ರೆ ಆಧಾರ, ಆಶ್ರಯ ಅಂತ. ನಾರಾಯಣ ಅಂದ್ರೆ ನರಾಣಾಂ ಅಯನಂ ನಾರಾಯಣ ಅಂತ ಅಂದ್ರೆ ಎಲ್ಲಾ ಜೀವಿಗಳ ಆಶ್ರಯದಾತನು. ನರಾಣಾಂ ಆಶ್ರಯ ಇತಿ ನಾರಾಯಣ ಅಂತ ಅಂದ್ರೆ ಎಲ್ಲಾ ಜೀವಿಗಳು ಅಂತಿಮವಾಗಿ ಯಾರಲ್ಲಿ ಲೀನಗೊಳ್ತಾವೆ ಅಥವಾ ಯಾರಲ್ಲಿ ಹೋಗಿ ಸೇರ್ಕೊಂತಾವೆ, ಅದು ಯಾರ ಆಶ್ರಯವನ್ನ ಪಡೆದಿರ್ತಾರೆ ಅಂತ ಅಂದ್ರೆ ಅದು ನಾರಾಯಣನ ಆಶ್ರಯವನ್ನು ಪಡೆದಿರ್ತಾರೆ ಅಂತ. ಅಯನಂ ಅಂತ ಅಂದ್ರೆ ಇಲ್ಲಿ ನಿಲಯ ಅಥವಾ ವಿಳಾಸ ಅಥವಾ ಆಧಾರ ಅಂತ ಬರುತ್ತೆ. ಯನ ನಾರಾಯಣ ಅಂತೀವಲ್ಲ, ಅಯನಂ ಅಂತ ಅಂದ್ರೆ ಆಧಾರ, ಆಶ್ರಯ. ಎಲ್ಲಾ ನರರು ಯಾರ ಆಶ್ರಯದಲ್ಲಿದ್ದಾರೆ, ಎಲ್ಲಾ ಜೀವಿಗಳು ಯಾರ ಆಶ್ರಯದಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ವಿಷ್ಣುವಿನ ಆಶ್ರಯದಲ್ಲಿದ್ದಾರೆ. ಆದ್ರಿಂದ ನಾವು ನಾರಾಯಣ, ನರ ಪ್ಲಸ್ ಆಯನ ನಾರಾಯಣ, ನರಾಣಾಂ ಆಶ್ರಯ ಇತಿ ನಾರಾಯಣ ಅನ್ನಂತ ನಾವು ಹೇಳ್ತೀವಿ. ಈ ನಾರಾಯಣ ಅನ್ನುವಂಥ ಒಂದು ಪದದ ಒಂದೊಂದು ಅಕ್ಷರವೂ ಕೂಡ ಬಹಳ ಶ್ರೇಷ್ಠವಾದದ್ದು. ನಾ ಅಂತ ಅಂದ್ರೆ ನಾಕ ಅಂದ್ರೆ ಈ ಸ್ವರ್ಗಲೋಕ ಪ್ರಾಪ್ತಿಯಾಗತ್ತಂತೆ. ಬರೀ ನಮ್ಮ ಬಾಯಿಂದ ನಾ ಅನ್ನುವಂಥ ಒಂದು ಅಕ್ಷರ ಉಚ್ಚಾರಣೆ ಆದ್ರೆ ಸಾಕು, ಅದು ನಮ್ಮ ಸ್ವರ್ಗಲೋಕಕ್ಕೆ ಕರೆದೊಯ್ಯುವಂತಹ ಒಂದು ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ. ಇನ್ನ ರಾ ಅಂತ ಅಂದ್ರೆ ರಾಮನ ಕೀರ್ತಿಯನ್ನ ಹೇಳುವಂಥದ್ದು. ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಈಗ ದಿನೇಶ್ ಅನ್ನುವಂತಹ ನಾಮನ DINESH ಗೆ ಡಿ ಫಾರ್ ಡೈನಾಮಿಕ್, ಈ ತರ ನಾವು ಇದು ಮಾಡ್ತೀವಲ್ಲ, ಹಾಗೆ ನಾರಾಯಣ ಅನ್ನೋದಕ್ಕೂ ಕೂಡ ಒಂದು ಭಾವಾರ್ಥ ಇದೆ ಅಂತ. ಅಂದ್ರೆ ನಾ ಅಂತ ಅಂದ್ರೆ ಸ್ವರ್ಗಲೋಕದ ಒಂದು ಪ್ರಾಪ್ತಿ ಆಗತ್ತೆ ಅಂತ. ಇನ್ನು ರಾ ಅಂತ ಅಂದ್ರೆ ರಾಮನ ಕೀರ್ತಿ ಪ್ರಾಪ್ತಿ ಆಗತ್ತೆ. ರಾಮನಿಗೆ ಎಷ್ಟು ಕೀರ್ತಿ ಇತ್ತು, ಅವನು ಬಲವಂತ, ಅವನು ಗುಣವಂತ, ಅವನು ಪರಾಕ್ರಮಿ, ಆತರ ಎಲ್ಲಾ ಕೀರ್ತಿಗಳು ನಮಗೆ ಪ್ರಾಪ್ತಿ ಆಗತ್ತೆ ಅಂತ ನಾರಾಯಣ ಅನ್ನುವಂಥ ಒಂದು ನಾಮವನ್ನು ಉಚ್ಚಾರಣೆ ಮಾಡೋದ್ರಿಂದ. ಇನ್ನು ಯಾ ಅಂತ ಅಂದ್ರೆ ಯಕ್ಷರಾಗ ಅಂದ್ರೆ ಕುಬೇರನ ಸಂಪತ್ತು ನಮಗೆ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಇನ್ನ ಣ ಅಂತ ಅಂದ್ರೆ
ಮೋಕ್ಷ ಪ್ರಾಪ್ತಿ, ಎಲ್ಲಾ ದುಃಖಗಳಿಂದ ನಿವೃತ್ತಿ ಆಗತ್ತೆ ಅಂತ. ಆದ್ರಿಂದ ನಾವು ಸದಾ ನಾರಾಯಣ ಅನ್ನುವಂಥ ಒಂದು ಶಬ್ದವನ್ನ ಸದಾ ಪಾರಾಯಣ ಮಾಡ್ತಿರ್ಬೇಕು. ಆಗ ನಮಗೆ ಈ ನಾಕದಿಂದ ಅಂದ್ರೆ ಈ ಇಹಲೋಕದಿಂದ ಪರಲೋಕಕ್ಕೆ ಅಂದ್ರೆ ಸ್ವರ್ಗಲೋಕಕ್ಕೆ ನಮಗೆ ಪ್ರಾಪ್ತಿಯಾಗತ್ತೆ. ರಾಮನ ಕೀರ್ತಿ ನಮಗೆ ಪ್ರಾಪ್ತಿಯಾಗತ್ತೆ. ಯಕ್ಷರಾಗ ಅಂತಂದ್ರೆ ಕುಬೇರನ ಒಂದು ಸಂಪತ್ತು ನಮಗೆ ಸಿಗ್ತಾ ಹೋಗುತ್ತೆ. ಕೊನೆಯದಾಗಿ ಅಂತ ಹೇಳೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ. ಅದರಿಂದ ನಾರಾಯಣ ಅಂತ ಅಂದ್ರೆ ಎಲ್ಲಾ ಜೀವಿಗಳು, ನರಹ ಅಂತಂದ್ರೆ ಬರೀ ಮನುಷ್ಯರು ಅನ್ನುವಂಥ ಅರ್ಥ ಬರಲ್ಲ. ಎಲ್ಲಾ ಸಕಲ ಜೀವಿಗಳು, ಎಲ್ಲಾ ಈ ಜಲಚರ, ಕ್ರಿಮಿ ಕೀಟ, ಎಲ್ಲರ ಆಲಯವಾಗಿರುವಂಥ, ಎಲ್ಲರ ಆಶ್ರಯದಾತನಾಗಿರುವಂತಹ, ಎಲ್ಲರ ನಿಲಯವಾಗಿ ಇಟ್ಕೊಂಡಿರುವಂತಹ ವಿಷ್ಣುವನ್ನು ನಾವು ನಾರಾಯಣ, ನರಾಣಾಂ ಆಶ್ರಯ ಇತಿ ನಾರಾಯಣ ಅಂತ ಕರಿತಾ ಹೋಗ್ತೀವಿ. ಮತ್ತೆ ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನು ನಾವು ಅರ್ಥೈಸ್ಕೊಂತೀವಿ ಅನ್ನೋದೇ ಆದ್ರೆ, ಮತ್ತೆ ಮಹಾಭಾರತದ ಕೃಷ್ಣ ಮತ್ತೆ ಅರ್ಜುನರ ಒಂದು ಅಪರೂಪದ ಒಂದು ಕತೆ. ಎಷ್ಟು ಜನಕ್ಕೆ ಈ ಕತೆ ಗೊತ್ತಿದೆ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಅದನ್ನ ಆಸ್ವಾದಿಸೋಣ. ಒಂದು ದಿನ ಏನಾಗುತ್ತೆ, ಕೃಷ್ಣ ಮತ್ತೆ ಅರ್ಜುನರು ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಒಬ್ಬ ಭಿಕ್ಷುಕ, ವೃದ್ಧನಾದಂತಹ ಭಿಕ್ಷುಕ ಬ್ರಾಹ್ಮಣನೊಬ್ಬ ಅರ್ಜುನನ ಕಣ್ಣಿಗೆ ಬೀಳ್ತಾನೆ. ಅವನ ಸ್ಥಿತಿಯನ್ನು ನೋಡಿ ಬಹಳ ಕರುಣೆ ಉಂಟಾಗತ್ತೆ ಅರ್ಜುನನಿಗೆ. ಕೃಷ್ಣ ಹತ್ರ ಕೇಳ್ತಾನೆ, ನಾವೇನಾದ್ರೂ ಸ್ವಲ್ಪ ಆದ್ರೂ ಸಹಾಯವನ್ನು ಮಾಡೋಣ, ಈ ಬ್ರಾಹ್ಮಣಿಗೆ ಬಹಳ ವೃದ್ಧನಾಗಿದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದಾನೆ, ಏನಾದ್ರು ಸಹಾಯ ಮಾಡೋಣ ಅಂತ. ಆಯ್ತು ಕೃಷ್ಣ ಅಂತ ಕೃಷ್ಣನು ಕೂಡ ಆಯ್ತು, ಏನ್ ಸಹಾಯ ಬೇಕೋ ಮಾಡು ಅಂತ. ಆಗ ಅರ್ಜುನ ಬಂದು ಒಂದು ಚೀಲದಲ್ಲಿ ಒಂದಿಷ್ಟು ನಾಣ್ಯಗಳನ್ನ, ಅಂದ್ರೆ ಒಂದು ಚೀಲ ಅಂದ್ರೆ ಆಗಿನ ಕಾಲದಲ್ಲಿ ಈ ರೀತಿ ನಾವು ಚೀಲಗಟ್ಲೆನೆ ಚಿನ್ನದ ನಾಣ್ಯಗಳನ್ನ ಕೊಡ್ತಾ ಇದ್ರು. ಅಷ್ಟು ಚಿನ್ನದ ನಾಣ್ಯಗಳನ್ನ ಆ ಒಂದು ಬಡ ಬ್ರಾಹ್ಮಣನಿಗೆ ಕೊಡ್ತಾನೆ ಅರ್ಜುನ. ಆ ಬಡ ಬ್ರಾಹ್ಮಣಿಗಂತೂ ಬಹಳ ಖುಷಿ ಆಗೋಗ್ಬಿಡತ್ತೆ. ಅಬ್ಬಾ, ಎಂತಹ ಸಂಪತ್ತು ಸಿಕ್ತಿ ಇವತ್ತು ನನಗೆ, ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನನಗೊಂದು ಚಿನ್ನದ ನಾಣ್ಯಗಳನ್ನ ಕೊಟ್ಟಿದ್ದಾನೆ, ಇವತ್ತಿಂದ ನಾನು ತುಂಬಾ ಶ್ರೀಮಂತನಾಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ದಾರಿನಲ್ಲಿ ಹೋಗ್ತಾ ಇರ್ತಾನೆ. ಆಗ ಒಬ್ಬ ಕಳ್ಳ ಬಂದು ಅದನ್ನ ನೋಡಿ ಆ ಒಂದು ಚಿನ್ನದ ಚೀಲವನ್ನ ಅಪಹರಣ ಮಾಡ್ಬಿಡ್ತಾನೆ. ಅಪಹರಣ ಮಾಡಿ ಹೊರಟೋಗ್ತಾನೆ. ಮತ್ತೆ ಅವನಿಗೆ ನಾಳೆಯಿಂದ ಅದೇ ಸ್ಥಿತಿ, ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ. ಅದೇ ಜಾಗದಲ್ಲಿ ಮತ್ತೆ ಭಿಕ್ಷಾಟನೆಯನ್ನ ಆರಂಭ ಮಾಡ್ತಾನೆ. ಕೃಷ್ಣ ಮತ್ತೆ ಅರ್ಜುನರು ಮತ್ತೆ ಅದೇ ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಮತ್ತೆ ಅದೇ ಭಿಕ್ಷುಕನನ್ನು ನೋಡ್ತಾರೆ. ಅರ್ಜುನ ಹೇಳ್ತಾನೆ, ಅಯ್ಯೋ, ನಾನು ನಿನ್ನೆ ಇವನಿಗೆ ಅಲ್ವಾ ಒಂದು ಚಿನ್ನದ ನಾಣ್ಯವನ್ನ ಕೊಟ್ಟಿದ್ದು, ಮತ್ತೆ ಇವನು ಯಾಕೆ ಭಿಕ್ಷೆ ಬೇಡ್ತಿದ್ದಾನೆ ಅಂತ ಮತ್ತೆ ಅರ್ಜುನ ಬಂದು ಆ ಒಂದು ಬಡ ಬ್ರಾಹ್ಮಣನ ಕೇಳ್ತೀನಿ, ಯಾಕೆ, ಏನಾಯ್ತು, ನೆನ್ನೆ ಕೊಟ್ಟಂತಹ ಚಿನ್ನದ ನಾಣ್ಯಗಳು ಏನಾಯ್ತು ನಿನಗೆ ಅಂತ. ಆಗ ಅವನು ಎಲ್ಲಾ ದುಷ್ಟಾಂತವನ್ನ ಹೇಳ್ತಾನೆ. ಈ ತರ ತಗೊಂಡು ಹೋಗ್ತಾ ಇದ್ದೆ, ಯಾರೋ ಒಬ್ಬ ಕಳ್ಳ ಬಂದು ಅದನ್ನ ಕದ್ಕೊಂಡು ಹೊರಟೋದ, ಮತ್ತೆ ನನಗೆ ಯಥಾಸ್ಥಿತಿ ಪ್ರಾಪ್ತಿಯಾಗಿದೆ ಅಂತ. ಆಯ್ತು, ಚಿಂತೆ ಇಲ್ಲ, ನೀವೇನು ಯೋಚನೆ ಮಾಡ್ಬೇಡ, ನಾನಿಗೆ ಇವತ್ತು ಇನ್ನೊಂದು ಬೇರೆ ಉಡುಗೊರೆಯನ್ನ ಕೊಡ್ತೀನಿ ಅಂದ್ಬಿಟ್ಟು ಒಂದು ಚಿನ್ನದ ವಜ್ರವನ್ನ ಕೊಡ್ತಾನೆ. ಇದು ಬಹಳ ಅಪರೂಪದ ವಜ್ರ. ಈ ವಜ್ರವನ್ನ ತೆಗೆದುಕೊಂಡು ಹೋಗಿ ನೀನು ಶ್ರೀಮಂತನಾಗ್ಬೋದು, ಇದನ್ನ ನಿನ್ನ ಮಾರ್ಕೊಂಡು ನಿನ್ನ ಸಂಸಾರವನ್ನ ಚೆನ್ನಾಗಿ ನೋಡ್ಕೊಬಹುದು, ಬಹಳ ಅತ್ಯಮೂಲ್ಯವಾದಂತಹ ಒಂದು ವಜ್ರವನ್ನ ನಾನು ನಿಂಗೆ ಕೊಟ್ಟಿದ್ದೀನಿ, ಇದನ್ನ ನೀನ್ ತಗೊಂಡು ಹೋಗು ಅಂತ ಕೊಟ್ಟು ಕಳಿಸ್ತಾನೆ. ಈ ಸತಿ ಸಾಮಾನ್ಯವಾಗಿ ಮೋಸ ಹೋಗಲ್ಲ. ನಾವು ಒಂದ್ಸತಿ ಏನೋ ಕಳ್ತನ ಆಗುತ್ತೆ ಮನೆಯಲ್ಲಿ, ಅಥವಾ ಆ ದಾರಿನಲ್ಲಿ ಏನೋ ಪ್ರಾಬ್ಲಮ್ ಅಂತಂದ್ರೆ ಆ ದಾರಿನಲ್ಲಿ ನಾವು ಹೋಗಲ್ಲ ಅಲ್ವಾ. ಈ ಸತಿ ಬಹಳ ಜಾಗರೂಕನಾಗಿ ಆ ವಜ್ರವನ್ನ ಚೆನ್ನಾಗಿ ಬಚ್ಚಿಟ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡು ಮನೆಗೆ ತಗೊಂಡು ಹೋಗ್ತಾನೆ. ಮನೆಯಲ್ಲಿ ಯಾರೂ ಗೊತ್ತಾಗಬಾರ್ದು, ಯಾವ ಕಳ್ಳ ಕಾಕರಿಂದನೂ ಕೂಡ ಅದಕ್ಕೆ ಏನೋ ದೋಷ ಆಗ್ಬಾರ್ದು ಅಂದ್ಬಿಟ್ಟು ಒಂದು ಹಳೇ ಮಡಿಕೆ, ಯಾರು ಕೂಡ ತುಂಬಾ ಕಾಲದಿಂದ ಯೂಸ್ ಮಾಡದೇ ಇರುವಂತಹ ಒಂದು ಹಳೆಯ ಮಡಿಕೆಯನ್ನ ತೆಗೆದುಕೊಂಡು ಅದಕ್ಕೆ ಒಂದಿಷ್ಟು ಬಟ್ಟೆಗಳನ್ನೆಲ್ಲ ಸುತ್ತಿ ಆ ವಜ್ರವನ್ನ ಬಹಳ ಜೋಪಾನವಾಗಿ ಆ ಒಂದು ಹಳೆಯ ಮಡಿಕೆಯಲ್ಲಿ ಇಡ್ತಾನೆ. ರಾತ್ರಿ ಮಲ್ಕೊಂತಾನೆ. ಅವನ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಹೆಂಡತಿ ನೀರು ತರಬೇಕು, ಸಾಮಾನ್ಯವಾಗಿ ನೀರು ತರುವಂತಹ ಮಡಿಕೆಯನ್ನು ತಗೊಂಡು ಹೋಗ್ತಾಳೆ. ಆದ್ರೆ ಬೆಳಗ್ಗಿನ ಜಾವ ಆ ಮಡಿಕೆ ಹೊಡೆದೋಗುತ್ತೆ. ಸಾಮಾನ್ಯವಾಗಿ ದಿನನಿತ್ಯ ಯೂಸ್ ಮಾಡ್ತಂತ ಮಡಿಕೆ ಹೊಡೆದೋಗುತ್ತೆ. ತಾಳು ಇನ್ನೊಂದು ಮಡಿಕೆ ಇದೆಯಲ್ಲ ಮನೆಯಲ್ಲಿ ಅಂದ್ಬಿಟ್ಟು ಆ ಮಡಿಕೆಯನ್ನ ತೆಗೆದುಕೊಂಡು ನದಿಗೆ ಹೋಗ್ತಾಳೆ ಅವಳ ಹೆಂಡತಿ. ಅವಳಿಗೆ ಗೊತ್ತಿಲ್ಲ ಚಿನ್ನದ ವಜ್ರ ನನ್ನ ಗಂಡ ತಂದು ಇಟ್ಟಿದ್ದಾನೆ ಅಂತ. ಅವನು ಆ ಮಡಿಕೆಯನ್ನ ನೀರನ್ನ ತೆಗೆದುಕೊಳ್ಬೇಕಂದ್ರೆ ಆ ಮಡಿಕೆಯಲ್ಲಿದ್ದಂತಹ ವಜ್ರ ಆ ಒಂದು ಸರೋವರಕ್ಕೆ ಬಿದೋಗುತ್ತೆ. ಮತ್ತೆ ನೀರನ್ನ ತಂದಾಗ ಮತ್ತೆ ಗೊತ್ತಾಗತ್ತೆ ಅವನಿಗೆ, ಮಡಿಕೆಯಲ್ಲಿದ್ದಂತಹ ವಜ್ರ ಹೆಂಡತಿ ತೆಗೆದುಕೊಂಡು ಹೋಗಿ ಸರೋವರಕ್ಕೆ ಹಾಕಿದ್ದಾಳೆ ಅಂತ ಗಂಡನಿಗೆ ಗೊತ್ತಾಗತ್ತೆ. ಮತ್ತೆ ಬೇಜಾರಾಗತ್ತೆ. ಮತ್ತೆ ಯಥಾಸ್ಥಿತಿ ಅದೇ ಜಾಗಕ್ಕೆ ಬರ್ತಾನೆ ಭಿಕ್ಷುಕ, ಅಂದ್ರೆ ಬಡ ಬ್ರಾಹ್ಮಣ. ಮತ್ತೆ ಮರುದಿನ ಬೆಳಿಗ್ಗೆ ಮತ್ತೆ ಕೃಷ್ಣ ಅರ್ಜುನರು ಮತ್ತೆ ಸಂಧಿಸ್ತಾರೆ, ಏನಾಯ್ತು ಇವತ್ತೇನಾಯ್ತು.
ಅವತ್ತಿನ ದಿನ ಮೊನ್ನೆ ದಿನ ನನಗೆ ಚಿನ್ನದ ನಾಣ್ಯಗಳನ್ನ ಒಂದು ಚೀಲ ಕೊಟ್ಟೆ, ಅದನ್ನ ಕಳ್ಳಕಾಕರು ಕೊದ್ಕೊಂಡು ಹೋದ್ರು. ನಿನ್ನೆ ನಾನು ನಿಂಗೆ ಚಿನ್ನದ ವಜ್ರವನ್ನು ಕೊಟ್ಟೆ, ಇವತ್ತೇನಾಯ್ತು ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಈ ತರ ಮಡಿಕೆನಲ್ಲಿ ಇಟ್ಟಿದ್ದೆ, ನನ್ನ ಹೆಂಡತಿ ನೀರ ತರಕ್ಕೆ ಹೋಗಿ ಅದನ್ನ ಸರೋವರದ ಪಾಲ್ ಮಾಡಿ ಬಂದಿದ್ದಾಳೆ, ಮತ್ತೆ ನಾನು ಹೀಗೆ ಆದೆ ಅಂತ. ಇದಕ್ಕೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಕೃಷ್ಣನ್, ಯಾಕೆ ಈ ರೀತಿ ಆಗ್ತಾ ಇದೆ? ನಾವಿಷ್ಟೇ ಸಹಾಯ ಮಾಡ್ಬೇಕು ಅಂತ ಹೋದ್ರು ಕೂಡ ಇವನಿಗೆ ಮಾತ್ರ ಅದೃಷ್ಟ ಅನ್ನೋದು ಬರ್ತಾನೆ ಇಲ್ವಲ್ಲ, ಯಾಕೆ ಅಂತ. ಈ ರೀತಿಯ ಒಂದು ಸಂದರ್ಭಗಳು ನಮಗೂ ಕೂಡ ಬಂದಿರತ್ತೆ. ಬಹಳಷ್ಟು ಜನ ನಮ್ಗೆ ಒಳಿತನ ಮಾಡ್ಬೇಕು ಅಂತ ಬಹಳ ಒಳ್ಳೆ ಮನಸ್ಸಿನಿಂದ ಇನ್ನೂ ಸಹಾಯವನ್ನು ಮಾಡ್ತಾರೆ, ಆದ್ರೂ ಕೂಡ ದುರಾದೃಷ್ಟವಶಾತ್ ನಮಗೆ ಎಷ್ಟೋ ಸತಿ ಅದು ನಮ್ಗೆ ಕೈಗೂಡಲ್ಲ. ಇವತ್ತೇನೋ ಒಂದು ಅಂಗಡಿ ಹಾಕ್ಬೇಕು ಅಥವಾ ಒಂದು ಮನೆ ಕಟ್ಟಬೇಕು ಅಂತ, ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಏನೇನೋ ಒಂದು ಮಾಡಿ ಒಂದಿಷ್ಟು ಎಲ್ಲಾ ಕಡೆಯಿಂದ ನಾವು ಧನ ಸಂಗ್ರಹವನ್ನ ಅಥವಾ ಬೇರೆ ರೀತಿ ಎಲ್ಲಾ ಸಂಗ್ರಹವನ್ನು ಮಾಡ್ತೀವಿ, ಆದ್ರೂ ಕೂಡ ನಾವು ಅದನ್ನ ಯಶಸ್ಸನ್ನ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ಪ್ರಶ್ನೆಯನ್ನ ಅರ್ಜುನ ಕೇಳ್ತಾನೆ, ಯಾಕೆ ಅಂತ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ಅವನ ಪೂರ್ವ ಜನ್ಮದ ಕರ್ಮ ಅವನ ಬಾಧಿಸ್ತಾ ಇದೆ. ನಾವ್ ಏನೇ ಸಹಾಯ ಮಾಡಿದ್ರು ಕೂಡ ಅವನು ಶ್ರೀಮಂತನಾಗ್ಬೇಕು ಅಥವಾ ಅವನ ಒಂದು ಸಂಸಾರ ಸುಭಿಕ್ಷವಾಗಿರ್ಬೇಕು ಅನ್ನೋದು ಖಂಡಿತ ಆಗೋದಿಲ್ಲ ಅಂತ. ಆಗ ಅರ್ಜುನ ಬೇಡ್ಕೊಂತಾನೆ, ಇಲ್ಲ, ನಾನು ಈ ಬಡ ಬ್ರಾಹ್ಮಣನ ಹೇಗಾದ್ರೂ ಮಾಡಿ ಶ್ರೀಮಂತನ ಮಾಡ್ಲೇಬೇಕು ಕೃಷ್ಣ, ನಿನ್ನಿಂದ ಮಾತ್ರ ಸಾಧ್ಯ ಆಗತ್ತೆ ಏನಾದ್ರು ಮಾಡ್ಲೇದಕ್ಕೆ, ನೀನೇ ಏನಾದ್ರು ಮಾಡು ಅಂತ ಅರ್ಜುನ ಬೇಡ್ಕೊಂತಾನೆ ಕೃಷ್ಣನ. ಅಂತಹ ಭಗವದ್ಗೀತೆ ನಲ್ಲಿ ಹೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂತಹ ಕೃಷ್ಣ ಈ ಸಣ್ಣ ಬಡ ಬ್ರಾಹ್ಮಣನಿಗೆ ಉಪಕಾರ ಇನ್ನು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅರ್ಜುನ ಉಪಕಾರ ಮಾಡ್ದಲೇ ಇರ್ತಾನ. ಕೃಷ್ಣ ಏನ್ ಹೇಳ್ತಾನಂದ್ರೆ, ಆಯ್ತು, ನಾನು 2 ನಾಣ್ಯಗಳನ್ನ ಆ ಬಡ ಬ್ರಾಹ್ಮಣಿಗೆ ಕೊಡ್ತೀನಿ ಅಂತಾನೆ. ಬರೀ 2 ನಾಣ್ಯ ಕೊಡ್ತೀಯಾ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಹೌದು, 2 ನಾಣ್ಯ ಸಾಕು ಅವನಿಗೆ, ಅವನ ಬಡತನವನ್ನ ನಿರ್ಮೂಲ ಮಾಡೋದಕ್ಕೆ 2 ನಾಣ್ಯಗಳು ಸಾಕು ಅಂತ. ಅರ್ಜುನ ಪ್ರಶ್ನೆ ಏನ್ ಮಾಡ್ತಾನೆ, 2 ನಾಣ್ಯಗಳಿಗೆ ಅವನಿಗೆ ಇವತ್ತಿಗಾಗುವಂತಹ ಊಟವೂ ಕೂಡ ಸಿಗೋದಿಲ್ಲ, ಅಷ್ಟು ಬಡವನಿದ್ದಾನ ಅವನು, ಅಂತವನಿಗೆ ನೀನ್ ಬರೀ 2 ನಾಣ್ಯ ಕೊಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಹೌದು, ಸಾಕು, 2 ನಾಣ್ಯ ಸಾಕು, ಅವನ ಒಂದು ಯೋಗ್ಯತೆಗೆ, ಅವನ ಒಂದು ಕರ್ಮದ ಒಂದು ಬಾಧೆಗೆ 2 ನಾಣ್ಯಗಳು ಸಾಕಾಗತ್ತೆ ಅಂತ 2 ನಾಣ್ಯಗಳನ್ನ ಕೃಷ್ಣ ಈ 2 ಬಾರಿ ಅರ್ಜುನ ಕೊಟ್ಟಿದ್ದ. ಒಂದು ಬಾರಿ ಚಿನ್ನದ ಒಂದು ಚೀಲವನ್ನ ಅರ್ಜುನ ಕೊಟ್ಟಿದ್ದ, ಇನ್ನೊಂದ್ಸತಿ ವಜ್ರವನ್ನ ಕೊಟ್ಟಿದ್ದ. ಈ ಸತಿ ಕೃಷ್ಣ ತನ್ನ ಕೈಯಾರ 2 ನಾಣ್ಯವನ್ನ ಆ ಒಂದು ಬಡ ಬ್ರಾಹ್ಮಣಿಗೆ ಕೊಡ್ತಾನೆ. ಬಡ ಬ್ರಾಹ್ಮಣ ಯಥಾ ರೀತಿ, ಅದ್ರಲ್ಲಿ ನೀನು ಒಬ್ಬ ಅಪ್ಪ, ನಾವು ಸಾಮಾನ್ಯವಾಗಿ 10 ಜನ ಭಿಕ್ಷೆ ಹಾಕ್ತಾ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಹಾಕ್ತಾರಲ್ಲ, ಅದೇ ತರ ಇವರು ಹಾಕಿದ್ದಾರೆ ಅನ್ಕೊಂಡು 2 ರೂಪಾಯಿನ ತೆಗೆದುಕೊಂಡು ಯಥಾ ರೀತಿ ಮನೆ ಕಡೆ ಹೋಗ್ತಾ ಇರ್ತಾನೆ. ಮನೆ ಕಡೆ ಹೋಗ್ತಾ ಇರ್ಬೇಕಂದ್ರೆ ಎಲ್ಲರಿಗೂ ಫಾಲೋ ಆಗ್ತಿದ್ಯಾ ಕತೆ? ಏನಾದ್ರು ಸ್ವಲ್ಪ ಓಕೆ, ಬೇಕೆಂದ್ರೆ ಪ್ರತಿಯೊಬ್ರು ಕತೆ ಹೇಳುವಂತ ರೀತಿ ಬೇರೆ ತರ ಇರುತ್ತೆ. ನಾನು ಕತೆಗಾರ ಅಲ್ಲ, ಕತೆ ಹೇಳೋನ್ನಲ್ಲ, ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಕತೆ ಹೇಳಕ್ ಶುರು ಮಾಡಿದೀನಿ ಅಷ್ಟೇ. ಸರಿ, ಆಗ್ಲಿ. ಸೊ 2 ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಅವನು ಮನೆ ಕಡೆ ಹೋಗ್ತಾ ಇರ್ತಾನೆ. ಆ ಮನೆ ಕಡೆ ಹೋಗ್ತಿರ್ಬೇಕಂದ್ರೆ ಅವನು ಮೀನುಗಾರನ್ನ ನೋಡ್ತಾನೆ. ಆ ಮೀನುಗಾರ ಆಗ ತಾನೇ ಸರೋವರದಿಂದ ಮೀನನ್ನ ಹಿಡ್ಕೊಂಡ್ ಬಂದಿರ್ತಾನೆ. ಅದು ಒದ್ದಾಡ್ತಾ ಇರುತ್ತೆ, ಅಂದ್ರೆ ನೀರಿನಿಂದ ಹೊರಗಡೆ ಬಂದಂತಹ ಮೀನು ಜೀವಕ್ಕೋಸ್ಕರ ಹೇಗೆ ಒದ್ದಾಡುತ್ತೋ ಅದನ್ನ ನೋಡಿ ಅವನಿಗೆ ಒಂದ್ ಸ್ವಲ್ಪ ಕನಿಕರ ಉಂಟಾಗುತ್ತೆ. ಅಯ್ಯೋ, ಎಷ್ಟು ಕಷ್ಟ ಪಡ್ತಾ ಇದೆ ಈ ಮೀನು, ಇದನ್ನ ಆಹಾರವಾಗಿ ಮಾರ್ಬೇಕು ಅಂತ ಈ ದುಷ್ಟ ಆ ನೀರಿನಲ್ಲಿರುವಂತಹ ಮೀನನ್ನ ತೆಗೆದುಕೊಂಡು ಹೋಗ್ತಿದ್ದಾನೆ. ಎನಿವೆ ಈ 2 ನಾಣ್ಯದಲ್ಲಿ ನನಗೇನು ಇವತ್ತು ಹೊಟ್ಟೆ ತುಂಬಲ್ಲ, ನನಗೆ ಇವತ್ತು ಅಕ್ಕಿ ತರೋಷ್ಟು ಕೂಡ ಅದ್ರ ಬೆಲೆ ಇಲ್ಲ. ಈ 2 ನಾಣ್ಯವನ್ನ ಈ ಮೀನುಗಾರನಿಗೆ ಕೊಡೋಣ, ಕೊಟ್ಟಾಗ ಈ ಮೀನನ್ನ ತೆಗೆದುಕೊಂಡು ಹೋಗಿ ನಾನು ನೀರಲ್ಲಿ ಮತ್ತೆ ಬಿಟ್ಬಿಡ್ತೀನಿ, ಆ 2 ಜೀವವನ್ನ ಉಳಿಸಿದಂತಹ ಪುಣ್ಯವಾದ್ರೂ ನನಗೆ ಬರುತ್ತೆ ಅಂತ ಅನ್ಕೊಂಡು ಆ ಬಡ ಬ್ರಾಹ್ಮಣ ಏನ್ ಮಾಡ್ತಾನೆ, ಆ ಮೀನನ್ನ 2 ನಾಣ್ಯವನ್ನ ಕೊಟ್ಟು ಖರೀದಿ ಮಾಡ್ತಾನೆ. ಖರೀದಿ ಮಾಡಿ ಏನ್ ಮಾಡ್ತಾನೆ, ತೆಗೆದುಕೊಂಡು ಹೋಗಿ ಆ ಒಂದು ಸರೋವರಕ್ಕೆ ಬಿಡ್ತಾನೆ. ಆಗ ಅವನ ಮನಸ್ಸಿಗೆ ಒಂಥರ ತೃಪ್ತಿ ಅಥವಾ ಒಂದು ನಿರಾಳ ಆಗತ್ತೆ. ಅಬ್ಬಾ, ಒಂದು ಜೀವವನ್ನ ನಾನು ಇವತ್ತು ಕಾಪಾಡ್ದೆ, ಒಂದು ಜೀವವನ್ನ ನಾನು ಉಳಿಸ್ದೆ ಅನ್ನುವಂತಹ ಒಂದು ತೃಪ್ತಿ ಮನೋಭಾವ ಅವನಿಗೆ ಬರುತ್ತೆ. ಅದು ತೆಗೆದುಕೊಂಡು ಹೋಗ್ಬಿಟ್ಟಾಗ ಒಂದ್ ನಿಮಿಷ, ಓಕೆ, ಏನು ಒದ್ದಾಡ್ತಾ ಇತ್ತಲ್ಲ ಆ ಮೀನು ಒದ್ದಾಡ್ತಾ ಇರುವಂತಹ ಮೀನು ಅವನಿಗೆ ಹೋಗಿ ನೀರಲ್ಲಿ ಬಿಟ್ಟಾಗ ಅದರ ಗಂಟಲಲ್ಲಿ ಇದ್ದಂತಹ ವಜ್ರದ ಒಂದು
ಅರ್ಜುನ ಏನ್ ಕೊಟ್ಟಿದ್ನಲ್ಲ ಆ ಸರೋವರದಲ್ಲಿ ತನ್ನ ಹೆಂಡತಿ ಹಾಕಿದಂತಹ ವಜ್ರವನ್ನ ಈ ಮೀನು ನುಂಗಿರತ್ತೆ. ಆ ವಜ್ರವನ್ನ ಅದು ಕಕ್ಕತ್ತೆ. ಅವನಿಗೆ ಬಹಳ ಸಂತೋಷ ಆಗ್ಬಿಡತ್ತೆ. ಆಗ ಯಾರಿಗೆ? ಬಡ ಬ್ರಾಹ್ಮಣನಿಗೆ. ನಾನು ಕಾಪಾಡದಂತಹ ಮೀನಿನ ಹೊಟ್ಟೆನಲ್ಲೇ ಈ ಒಂದು ವಜ್ರ ಸಿಕ್ಕಿದ್ಯಲ್ಲ ಅಂತ. ಅವನು ಆಗ ತುಂಬಾ ಜೋರಾಗಿ ಕೂಕೊಂತಾನೆ, ನನಗೆ ಸಿಕ್ತು, ನನಗೆ ಸಿಕ್ತು, ನನಗೆ ಸಿಕ್ತು ಅಂತ. ಅದೇ ಸಮಯದಲ್ಲಿ ಆ ಮೊದಲನೇ ದಿನ ಒಂದು ಚೀಲದ ಒಂದು ನಾಣ್ಯವನ್ನ ಯಾರು ಕದ್ದಿದ್ನಲ್ಲ ಕಳ್ಳ, ಅವನು ಅಲ್ಲೇ ಹಾದು ಹೋಗ್ತಾ ಇರ್ತಾನೆ. ಈತ ಬಡ ಬ್ರಾಹ್ಮಣ ನನಗೆ ಸಿಕ್ತು ಅಂತ ಏನ್ ಚೀರಾಡ್ತಾ ಇದ್ನಲ್ಲ, ಈ ಕಳ್ಳ ಏನ್ ಅನ್ಕೊಂಡ್ಬಿಟ್ಟ ಅಂತ ಅಂದ್ರೆ ನನ್ಗೆ ಕಳ್ಳ ಸಿಕ್ತಾ ಅಂತ ಇವನ್ ಕಿರಿಚ್ತಾ ಇದ್ದಾನೆ ಅಂತ ಅವನು ಅನ್ಕೊಂತಾನೆ. ಅವನ್ ಬಂದ್ ಹೇಳ್ತಾನೆ, ದಯವಿಟ್ಟು ಯಾರಿಗೂ ಹೇಳ್ಬೇಡ ನಾನು ಕಳ್ಳ ಅಂತ, ತಗೊಂಡೋಗ್ ನನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಅವತ್ತು ನಿನ್ನ ಹತ್ರ ಈಸ್ಕೊಂಡಿದ್ನಲ್ಲ ಒಂದು ಚೀಲದ ನಾಣ್ಯ, ತಗೋ ಅದನ್ನ ಅಂತ ಆ ಕಳ್ಳನು ಕೂಡ ನಾಣ್ಯವನ್ನ ಕೊಟ್ಬಿಡ್ತಾನೆ. ಸೊ ಇವಾಗ ಈ ಬಡ ಬ್ರಾಹ್ಮಣನಿಗೆ ಅವನು ಕಳೆದು ಹೋದಂತಹ ವಜ್ರವೂ ಸಿಕ್ತು, ಮತ್ತೆ ಅವನು ಕಳೆದು ಹೋದಂತಹ ನಾಣ್ಯಗಳು ಕೂಡ ಸಿಕ್ಕಿದ್ವು. ಇದನ್ನೆಲ್ಲ ಹಾಗೆ ಅರ್ಜುನ ಮತ್ತೆ ಕೃಷ್ಣ ಆ 2 ಚಿನ್ನದ ನಾಣ್ಯ ಅವನು ಏನ್ ಮಾಡ್ತಾನೆ ಅಂತ ಪರೀಕ್ಷೆ ಮಾಡ್ಬೇಕು ಅಂತ ಹಿಂಬಾಲಿಸ್ತಾ ಇರ್ತಾರೆ ಕೃಷ್ಣ ಮತ್ತೆ ಅರ್ಜುನರು. ಆಗ ಅರ್ಜುನ ಪ್ರಶ್ನೆ ಮಾಡಿ ಕೇಳ್ತಾನೆ, ನಾನು ಒಂದು ಚೀಲದ ನಾಣ್ಯವನ್ನು ಕೊಟ್ಟೆ, ಅವನು ಏನು ದಷ್ಟ ದರಿದ್ರನಾಗೇ ಇದ್ದ. ವಜ್ರವನ್ನು ಕೊಟ್ಟೆ, ಆಗ್ಲೂ ಕೂಡ ದಷ್ಟ ದರಿದ್ರನಾಗೇ ಇದ್ದ. ಆದ್ರೆ ನೀನು ಕೊಟ್ಟಂತ 2 ನಾಣ್ಯದಲ್ಲಿ ನಾನು ಕೊಟ್ಟಂತಹ ಸಂಪತ್ತು ಏನಿತ್ತು, ಚಿನ್ನ ಮತ್ತೆ ವಜ್ರ, ಎಲ್ಲವೂ ಕೂಡ ಅವನಿಗೆ ಲಭಿಸುವಂಗಾಯ್ತಲ್ಲ, ಇದು ಹೇಗೆ ಕೃಷ್ಣ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಆಗ ಕೃಷ್ಣ ಉತ್ತರ ಬಹಳ ಚೆನ್ನಾಗಿದೆ. ಯಾರು ಇನ್ನೊಬ್ಬರಿಗೋಸ್ಕರ ತ್ಯಾಗವನ್ನು ಮಾಡ್ತಾರೆ, ಈಗ ಕೊಟ್ಟಂತಹ 2 ನಾಣ್ಯದಲ್ಲಿ ಅವನೇನ್ ಅನ್ಕೊಂತಾನೆ ಅಂದ್ರೆ ಇದು ನನಗೆ ಉಪಯೋಗ ಆಗೋಲ್ಲ ಈ ನಾಣ್ಯ, ಆದ್ರೆ ಒಂದು ಜೀವವನ್ನ ಉಳಿಸೋದಕ್ಕೆ ಇದು ಉಪಯೋಗ ಆಗತ್ತೆ ಅಂತ ಏನು ಆಲೋಚನೆ ಬಂತಲ್ಲ, ಆ ಆಲೋಚನೆ ಒಂದೇ ಸಾಕು ಅವನಿಗೆ ಮತ್ತೆ ಎಲ್ಲ ಸಂಪತ್ತು ಸಿಗೋದಕ್ಕೆ ಅಂತ. ನಾವು ಕೂಡ ಯಾವಾಗ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ ಹೋದಾಗ ನಮಗೆ ಅದು ಸಹಾಯ ಆಗಿರತ್ತೆ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಇರೋ ಸಹಾಯ ಆಗಿರತ್ತೆ. ಅದಕ್ಕೋಸ್ಕರ ಇನ್ನೊಬ್ಬರ ಹಿತವನ್ನ ಬಯಸಿ ನಾವು ಯಾವಾಗ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅದು ನಮಗೆ ಒಳಿತಾಗತ್ತೆ ಅಂತ. ಯಾವಾಗ ನನ್ನ ದುಡ್ಡು, ನನ್ನ ಮನೆ, ನನ್ನ ಸಂಸಾರ, ಮೊದಲ 2 ದಾನದಲ್ಲಿ ಅಂದ್ರೆ ಚಿನ್ನದ ನಾಣ್ಯ ಮತ್ತೆ ವಜ್ರದಲ್ಲಿ ನನ್ನ ಸಂಸಾರ ಒಳ್ಳೇದಾಗಬೇಕು, ನಾನು ಶ್ರೀಮಂತನಾಗಬೇಕು ಅನ್ನುವಂತಹ ಒಂದು ದುರಾಸೆ ಅವನಿಗಿತ್ತು, ಆ ಬಡ ಬ್ರಾಹ್ಮಣಿಗೆ. ಆದ್ರೆ ಕೃಷ್ಣ ಕೊಟ್ಟಂತಹ 2 ನಾಣ್ಯದಲ್ಲಿ ಅವನಿಗೆ ಈ ಸತಿ ಏನಿತ್ತು ಅಂತ ಅಂದ್ರೆ, ಇಲ್ಲ ನನಗೆ ಇದು ಉಪಯೋಗ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನರಳುತ್ತಾ ಇರುವಂತಹ ಮೀನನ್ನ ನಾನು ರಕ್ಷಿಸ್ಬೇಕು ಅನ್ನೋದು ಅವನ ಮತ ಆಗಿತ್ತು ಅಥವಾ ಅವನ ಇಷ್ಟ ಆಗಿತ್ತು. ಅದರ ಬೇರೆಯವರ ಹಿತವನ್ನ ಬಯಸಿ ನಾವು ಯಾವಾಗ ಜೀವನವನ್ನು ಮಾಡ್ತೀವಿ ಆಗ ಅದು ನಮಗೆ ಬಹಳ ಉದಾತ್ತವಾಗಿ ಅದು ಸಹಾಯ ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಕತೆ. ನಾನು ಯಾಕೆ ಈ ಒಂದು ಮಹಾಭಾರತದ ಈ ಒಂದು ಕತೆ ನಾನು ನಾರಾಯಣ ಅನ್ನೋದಕ್ಕೆ ಸ್ವೀಕಾರ ಮಾಡಿದೆ ಅಂತ ಅಂದ್ರೆ, ಪ್ರತಿಯೊಬ್ಬರೂ ಕೂಡ ಈ ಜಲಚರ ಪಕ್ಷಿ ಎಲ್ಲರೂ ಕೂಡ ಪರೋಪಕಾರಂ ಇದಂ ಶರೀರಂ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಸದಾ ಕೆಲಸವನ್ನೇ ಮಾಡಿದ್ದೇ ಆದಲ್ಲಿ, ಪರರಿಗೋಸ್ಕರನೇ ನಾವು ಜೀವನವನ್ನು ಮಾಡಬೇಕು, ನಮ್ಮ ಒಂದು ಹಿತಕ್ಕೆ ಅಥವಾ ನಮ್ಮ ಒಂದು ಸ್ವಾರ್ಥಕ್ಕೆ ನಾವು ಜೀವನವನ್ನ ಮಾಡೋದು ಬಿಟ್ಟು ಇನ್ನೊಬ್ಬರಿಗೆ ಸಹಾಯ ಆಗ್ಲಿ ಅಂತ ನಾವು ಯಾವಾಗ ಜೀವನವನ್ನು ಮಾಡ್ತೀವಿ ಆಗ ನಮಗೆ ಅದು ಒಳ್ಳೇದಾಗತ್ತೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಕೊಡುವಂಥದ್ದು ಈ ಕಥೆ ಆಗಿರುತ್ತೆ. ಆದ್ರಿಂದ ನಾರಾಯಣ ನರಾಣಾಂ ಆಯನಃ, ಯಾರ ಆಶ್ರಯದಲ್ಲಿ, ಯಾರ ನಿವಾಸದಲ್ಲಿ, ಯಾರ ಆಲಯದಲ್ಲಿ, ಯಾರ ವಿಳಾಸದಲ್ಲಿ ನಾವಿದ್ದೀವೋ ಅಂತವರೇ ನಾವೇ ಧನ್ಯರು. ಅವನ ಆಶ್ರಯದಲ್ಲಿ ನಾವಿದ್ದೀವಿ, ನಾವು ಎಂದಿಗೂ ಕೂಡ ಭಯ ಪಡೆಯುವಂತಹ ಅವಶ್ಯಕತೆ ಇಲ್ಲ. ಹೇಗೆ ಆ 2 ನಾಣ್ಯಗಳು ಅವನ್ನ ಮತ್ತೆ ಅವನ ಕಳೆದು ಹೋದಂತಹ ಎಲ್ಲಾ ಸಂಪತ್ತು ಅವನಿಗೆ ಲಭಿಸೋ ಹಾಗೆ ಆಯ್ತೋ, ನಮಗೂ ಅಷ್ಟೇ ಒಂದಿಷ್ಟು ಸಮಯಗಳಲ್ಲಿ ನಾವು ಏನೋ ಕಳ್ಕೊಂಡಿರ್ತೀವಿ, ನಮ್ಮ ದುರಾದೃಷ್ಟವಶತ್ತೋ ಅಥವಾ ನಮ್ಮ ಒಂದು ಪೂರ್ವಜನ್ಮದ ಒಂದು ಕರ್ಮದ ಫಲದಿಂದನೋ ಏನೋ ಕಳ್ಕೊಂಡಿರ್ತೀವಿ. ಯಾವಾಗ ನಾರಾಯಣ ಅನ್ನುವಂಥ ಒಂದು ಶಬ್ದ ಮಾತ್ರ ನಾವು ಉಚ್ಚಾರಣೆ ಮಾಡ್ತೀವಿ, ಆ ಸ್ವರ್ಗಲೋಕ ನಮ್ಗೆ ಪ್ರಾಪ್ತಿ ಆಗತ್ತೆ, ಕುಬೇರನ ಸಂಪತ್ತು ನಮ್ಗೆ ಪ್ರಾಪ್ತಿ ಆಗತ್ತೆ, ರಾಮನ ಕೀರ್ತಿ ನಮ್ಗೆ ಪ್ರಾಪ್ತಿ ಆಗತ್ತೆ, ಎಲ್ಲ ದುಃಖಗಳಿಂದ ನಿವೃತ್ತಿಯನ್ನ ಹೊಂದು ನಾವು ಪರಮಶ್ರೇಷ್ಠವಾದಂತಹ ಮುಕ್ತಿಯನ್ನ ಪಡೆಯೋದಕ್ಕೆ ನಾವೆಲ್ಲರೂ ಕೂಡ ಅರ್ಹರಾಗ್ತೀವಿ. ಆದ್ರಿಂದ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಅನ್ನುವಂತಹ ಒಂದು ನಾಮವನ್ನ ಸದಾ ನಮ್ಮ ಮನದಾಳದಲ್ಲಿ ಅದೊಂಥರ ಗುಣುಕ್ತಾನೆ ಇರ್ಬೇಕು. ಹೇಗೆ ನಮ್ಮ ಹೃದಯದಿಂದ
ಉಸಿರು ಬಂದು ಹೋಗ್ತಾನೆ ಇರುತ್ತೋ ಅದೇ ರೀತಿ ನಾರಾಯಣ ಅನ್ನುವಂಥ ಒಂದು ಶಬ್ದವೂ ಕೂಡ ನಮ್ಮ ಒಂದು ಚಿತ್ತದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕು ಅಂತ. ಮುಂದಿನ ನಾಮವೂ ಕೂಡ ಅದೇ ಅರ್ಥವನ್ನ ಕೊಡುತ್ತೆ. ನರಹ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ನರಹ ಅಂತ ಅಂದ್ರೆ ಇಲ್ಲಿ ಜೀವಾತ್ಮ ಅನ್ನುವಂಥದ್ದು. ನಾರಾಯಣ ಅಂದ್ರೆ ಪರಮಾತ್ಮ, ಅದು ಸುಪ್ರೀಂ ಸೋಲ್. ನರಾಣಾಂ ಆಯನಃ ನಾರಾಯಣ. ಇಲ್ಲಿ ನರಹ ಅಂತ ಅಂದ್ರೆ ಜೀವಾತ್ಮ. ಯಾಕೆ ವಿಷ್ಣುವಿಗೆ ನರಹ ಅಂತ ಕರೀತಾರೆ ಅಂತ ಅಂದ್ರೆ ನಮ್ಗೆ ಗೊತ್ತಿದೆ. ನರಸಿಂಹನ ಒಂದು ಅವತಾರದಲ್ಲಿ ನರನಾಗಿ ಅವತಾರವನ್ನು ಧರಿಸಿ ಪ್ರಹ್ಲಾದನನ್ನ ರಕ್ಷಿಸಿದಂತಹ ಒಂದು ಅವತಾರ ನಮ್ಗೆ ಗೊತ್ತಿರತ್ತೆ. ಸೊ ನರನಾಗಿ ಅವನು ಜನ್ಮವನ್ನು ನರನಾಗಿ ಅವನ ಅವತಾರವನ್ನು ತಾಳದಸ್ಕರ ಅವನಿಗೆ ನರಹ ಅನ್ನುವಂತಹ ಒಂದು ನಾಮದಲ್ಲೂ ಕೂಡ ಕರಿತೀವಿ. ಅಂದ್ರೆ ಇನ್ನೊಂದು ಆಧ್ಯಾತ್ಮಿಕವಾಗಿ ನಾವು ಅದನ್ನ ಯೋಚನೆ ಮಾಡ್ತೀವಿ ಅಂತಂದ್ರೆ ಅದು ಜೀವಾತ್ಮನಾಗಿ, ನಾವೆಲ್ಲರೂ ಕೂಡ ಜೀವಾತ್ಮರು, ಅದು ನಮ್ಮನ್ನ ಚಲನೆಯಲ್ಲಿ ಇಟ್ಟವನು ಪರಮಾತ್ಮ, ಅಂದ್ರೆ ಅದು ನಾರಾಯಣ ಅಂತ. ಸೊ ಇಲ್ಲಿ ನರಹ ಅಂತ ಅಂದ್ರೆ ಜೀವಾತ್ಮ, ನಾರಾಯಣ ಅಂತ ಅಂದ್ರೆ ಅದು ದ ಸುಪ್ರೀಂ ಸೋಲ್, ಪರಮಾತ್ಮ ಅಂತ ಅಂದ. ದ ಒನ್ ಹೂ ಲೀಡ್ಸ್ ಇಸ್ ನರ, ದ ಎಟರ್ನಲ್ ಪರಮಾತ್ಮ ಇಸ್ ನಾರಾಯಣ ಅಂತ. ಅದಕ್ಕೋಸ್ಕರ ವ್ಯಾಸರು ಬಹಳ ಚೆನ್ನಾಗಿ ಆ ಒಂದು ಎರಡು ನಾಮಗಳನ್ನ ಪಕ್ಕ ಪಕ್ಕನೆ ಇಟ್ಟಿದ್ದಾರೆ, ನಾರಾಯಣ ನರಹ ಅಂತ. ಇಲ್ಲಿಗೆ ನಾವು 26ನೇ ಶ್ಲೋಕವನ್ನ ಸಂಪೂರ್ಣ ಮಾಡ್ತೀವಿ. ಆ ಶ್ಲೋಕ ಈ ರೀತಿಯಾಗಿತ್ತು. ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವದೃಗ್ ವಿಶ್ವಭುಗ್ ವಿಭು ಸತ್ಕರ್ತ ಸಕೃತ ಸಾಧು ಜನ್ಹರ್ ನಾರಾಯಣೋ ನರಹ ಅನ್ನುವಂಥ ವಿಷ್ಣುವಿನ ನಾಮ ಆಗಿತ್ತು. ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವದೃಗ್ ವಿಶ್ವಭುಗ್ ವಿಭು ಸತ್ಕರ್ತ ಸಕೃತ ಸಾಧು ಜನ್ಹು ನಾರಾಯಣ ನರಹ ಅನ್ನುವಂಥ 11 ನಾಮಗಳನ್ನ ಈ 26ನೇ ಶ್ಲೋಕ ಒಳಗೊಂಡಿತ್ತು. ಒಂದೊಂದು ನಾಮವನ್ನು ಕೂಡ ನಾವು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೀವಿ. ಇನ್ನು 27ನೇ ಶ್ಲೋಕಕ್ಕೆ ಇವತ್ತು ನಾವು ಪಾದಾರ್ಪಣೆಯನ್ನು ಮಾಡೋಣ. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ, 27ನೇ ಶ್ಲೋಕ ಒಂದ್ಸತಿ ಹೇಳಿ ಅದರ ಅರ್ಥನೂ ಕೂಡ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಒಂದು ಶ್ಲೋಕದಲ್ಲಿ ನಾವು ವಿಷ್ಣುವಿನ 9 ನಾಮಗಳನ್ನ ನೋಡ್ತೀವಿ. ಅಸಂಖ್ಯೇಯ, ಅಪ್ರಮೇಯಾತ್ಮ, ವಿಶಿಷ್ಟ, ಶಿಷ್ಟಕೃತ್, ಶುಚಿ, ಸಿದ್ಧಾರ್ಥ, ಸಿದ್ಧ ಸಂಕಲ್ಪ, ಸಿದ್ಧಿದ, ಸಿದ್ಧಿ ಸಾಧನ ಅನ್ನುವಂಥ ವಿಷ್ಣುವಿನ 8 ನಾಮಗಳನ್ನ ನೋಡ್ತೀವಿ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ನನಗೆ ಗೊತ್ತಿಲ್ಲ ಇನ್ನು ಯಾರ್ಯಾರು ವಿಷ್ಣು ಸಹಸ್ರನಾಮವನ್ನ ಬಹಳ ಸ್ಪಷ್ಟವಾಗಿ ಅಭ್ಯಾಸ ಮಾಡಬೇಕು ಅಂತ ವೇಟಿಂಗ್ ಅಲ್ಲಿ ಇದ್ದೀರಾ ಅಂತ. ಆಲ್ರೆಡಿ 3 ಗುಂಪುಗಳನ್ನ ಮಾಡಿ ಪ್ರತಿ ಶುಕ್ರವಾರ ನಾವು ವಿಷ್ಣು ಸಹಸ್ರನಾಮದ ಶ್ಲೋಕದ ಒಂದು ಕ್ಲಾಸ್ ಅನ್ನ ಆರಂಭ ಮಾಡಿದ್ವಿ. ವಿಜಯಲಕ್ಷ್ಮಿ ಭಗಿನಿ ಅಂತ ನಮ್ಮ ಭಗವದ್ಗೀತೆಯ ಹಳೆಯ ಸ್ಟೂಡೆಂಟ್, ಅವರು ಒಂದು ತರಗತಿಯನ್ನು ತಗೊಂತಾ ಇದ್ರು, ನಾನು ಒಂದು ತರಗತಿಯನ್ನು ತಗೊಂತಾ ಇದ್ದೆ, ಮತ್ತೆ ಹೇಮಾ ಭಗಿನಿ ಒಂದು ತರಗತಿಯನ್ನು ತಗೊಂತಾ ಇದ್ರು. ಈಗ ಆಲ್ರೆಡಿ 3 ಗುಂಪಲ್ಲೂ ಕೂಡ ವಿಷ್ಣು ಸಹಸ್ರನಾಮದ ಶ್ಲೋಕಾಭ್ಯಾಸ ಮುಗಿದಿದೆ. ಸೊ ಇನ್ನೂ ಯಾರಾದ್ರೂ ನಾವು ಸ್ಪಷ್ಟವಾಗಿ ವಿಷ್ಣು ಸಹಸ್ರನಾಮವನ್ನ ಹೇಳ್ಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ಈ ಒಂದು ಕ್ಲಾಸ್ ಆದ್ಮೇಲೆ ನನಗೆ ಗ್ರೂಪಲ್ಲಿ ಮೆಸೇಜ್ ಹಾಕಿ ಒಂದು ಗುಂಪನ್ನ ಕ್ರಿಯೇಟ್ ಮಾಡಿ ಮತ್ತೆ ನಾವು ವಿಷ್ಣು ಸಹಸ್ರನಾಮವನ್ನ ಶ್ಲೋಕವನ್ನ ಹೇಳ್ಕೊಡುವಂತ ಒಂದು ಕ್ಲಾಸ್ ಅನ್ನು ಮಾಡೋಣ. ದೋಷಗಳು ಇಲ್ದೇ ನಾವು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಿದ್ದೇ ಆದಲ್ಲಿ ಖಂಡಿತ ನಾವು ವಿಷ್ಣುವಿನ ನಾಮಗಳನ್ನ ಹೇಳ್ದಂಗೆ ಆಗತ್ತೆ. ಸದಾ ನನ್ನ ಹೆಸರನ್ನೇ ಹೇಳ್ತಿರ್ತೀನಿ. ನನ್ನ ಹೆಸರು ದಿನೇಶ್ ಅಂತ ಅಲ್ಲ, ಆದ್ರೆ ದಿನೇಶ ಅಂತ ಕರೆದ್ರೆ ಹಿಂಗಿರತ್ತೆ ಹೇಳಿ. ಆ ಶಾನ ಸಾ ಅಂತ ಕರೆದ್ಬಿಟ್ರೆ ನನ್ಗೆ ಒಂಥರ ಅವಮಾನ ಆಗತ್ತೆ. ಅಯ್ಯೋ ಏನಪ್ಪ ಇವ್ರು ಹಿಂಗ್ ಕರೀತಾರ ನನ್ನ ಹೆಸರು ದಿನೇಶ ಅಂತ. ಅದೇ ದಿನೇಶ್ ಅಂತ ಅಂದ್ರೆ ತುಂಬಾ ನನ್ಗೆ ಖುಷಿ ಅನ್ಸತ್ತಪ್ಪ, ನನ್ನ ಹೆಸರು ಚೆನ್ನಾಗಿ ಹೇಳಿದ್ರು ಅಂತ. ಅದೇ ರೀತಿ ವಿಷ್ಣುವಿನ ನಾಮಗಳು ಅಷ್ಟೇ ಹಾಗೆ. ಅವನ ನಾಮಗಳನ್ನ ತುಂಬಾ ಸ್ಪಷ್ಟವಾಗಿ, ಸ್ಫುಟವಾಗಿ, ನಿರರ್ಗಳವಾಗಿ, ವ್ಯಾಕರಣಬದ್ಧವಾಗಿ ಹೇಳಿದ್ದೆ ಆದಲ್ಲಿ ಹೇಗೆ ನನಗೆ ದಿನೇಶ್ ಅಂತ ಕರೆದ್ರೆ ಖುಷಿ ಆಗುತ್ತೋ ಹಾಗೆ ವಿಷ್ಣು ಕೂಡ ಅವನ ಹೆಸರನ್ನ ಚೆನ್ನಾಗಿ ನಾವು ಕರೆದಾಗ ಅವನಿಗೂ ಕೂಡ ಖುಷಿ ಆಗುತ್ತೆ. ಸೊ ಈ ಒಂದು ಕ್ಲಾಸ್ ಆದ್ಮೇಲೆ ನಿಮ್ಮೆಲ್ಲರಿಗೂ ಕೂಡ ಯಾರ್ಯಾರು ಕಲಿಬೇಕು ಅಂತ ಇಚ್ಛೆ ಇದೆಯೋ ಸ್ಪಷ್ಟವಾಗಿ ವ್ಯಾಕರಣಬದ್ಧವಾಗಿ ಮತ್ತೆ ನನಗೆ ಮೆಸೇಜ್ ಹಾಕಿ ಅವರಿಗೆ ಒಂದು ಗುಂಪಂತ ಮಾಡಿ ಪ್ರತಿ ಶುಕ್ರವಾರ ಒಂದು ಕ್ಲಾಸ್ ಅನ್ನ ಮಾಡ್ತೀವಿ. ಈಗ ಆಲ್ರೆಡಿ ಒಂದು ಬ್ಯಾಚ್ ಅಂದ್ರೆ 3 ಬ್ಯಾಚ್ ಆಗಿದೆ. ಇದೇ ಗೀತಾಮೃತಂ ಸ್ಟೂಡೆಂಟ್ಸೇ 3 ಬ್ಯಾಚ್ ಅಲ್ಲಿ ವಿಷ್ಣು ಸಹಸ್ರನಾಮವನ್ನು ಕಲ್ತಿದ್ದಾರೆ. ಅದಾದ ನಂತರ ಈಗ ಲಲಿತಾ ಸಹಸ್ರನಾಮದ ಒಂದು ತರಗತಿಯು ಕೂಡ ಆರಂಭವಾಗಿದೆ. ಯಾರ್ಯಾರು ಲಲಿತಾ ಸಹಸ್ರನಾಮವನ್ನ ಸ್ಪಷ್ಟವಾಗಿ ಕಲಿಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇದೆ ಅವರು ಕೂಡ ನನಗೆ ಸಂದೇಶವನ್ನ ಕಳಿಸ್ಬೋದು.
ಆಲ್ರೆಡಿ ಈಗೇನು ವಿಷ್ಣು ಸಹಸ್ರನಾಮ ಪೂರ್ತಿಯಾಗಿದೆ, ಅದೇ ಒಂದು ಗುಂಪಿನ ವಿದ್ಯಾರ್ಥಿಗಳಿಗೆ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಡ್ಲಾಗ್ತಿದೆ. ಆ ಗುಂಪಿಗೆ ನೀವು ಕೂಡ ಸೇರ್ಕೊಂಡು ಅದರ ಒಂದು ಉಪಯೋಗವನ್ನ ಪಡ್ಕೊಬಹುದು. ಮತ್ತೆ 27ನೇ ಶ್ಲೋಕಕ್ಕೆ ಬರ್ತಾ, 27ನೇ ಶ್ಲೋಕದ ಮೊದಲನೇ ನಾಮ ಬಂದು ಅಸಂಖ್ಯೇಯ ಅನ್ನುವಂಥದ್ದು. ಇಲ್ಲಿ ಅಸಂಖ್ಯೇಯ ಅಂದ್ರೆ ಗುಣಗಳು, ಹೆಸರುಗಳು, ರೂಪಗಳು ಇತ್ಯಾದಿಗಳನ್ನ ಹೊಂದಿರುವವನು. ಸಂಖ್ಯ ಅಂತ ಅಂದ್ರೆ ಸಂಖ್ಯೆ, ಅಂದ್ರೆ ನಂಬರ್ಸ್ ಅಂತ ನಾವೇನ್ ಕೇಳ್ತೀವಲ್ಲ ಅದಕ್ಕೆ ಸಂಖ್ಯೆ ಅಂತ ಕರೀತಾರೆ. ಇಲ್ಲಿ ಅಸಂಖ್ಯೇಯ ಅಂತಂದ್ರೆ ಒಂದು ಪ್ರಮಾಣಿಸಲು ಆಗದೇ ಇರುವಂಥದ್ದು. ಈಗ ಇನ್ಫಿನಿಟಿ ಅಂತ ನಾವೇನ್ ಹೇಳ್ತೀವಲ್ಲ, ಈಗ ಲ್ಯಾಕ್ಸ್, ಬಿಲಿಯನ್, ಟ್ರಿಲಿಯನ್ ಈ ರೀತಿ ನಂಬರ್ಸ್ ಗಳನ್ನ ನಾವು ಸಂಖ್ಯೆಗಳನ್ನ ಹೇಳ್ತಾ ಹೋಗ್ಬೋದು. ಆದ್ರೆ ಎಷ್ಟರ ಎಲ್ಲಿನ ತನಕ ಇದೆ, ಯಾವ್ದು ಲಾಸ್ಟು ಅಂತ ನಾವು ಏನಾದ್ರು ಪ್ರಶ್ನೆ ಹಾಕಿದಾಗ ನಮ್ಗೆ ಅದು ಗೋಚರ ಆಗುತ್ತೆ, ಅದು ಇನ್ಫಿನಿಟಿ ಅಂತ. ಅಂದ್ರೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಅಂತ. ಅದಕ್ಕೆ ಪರಮಾತ್ಮನ ಹೆಸರು ಕೂಡ ಅವನ ಗುಣಗಳಿಗೆ, ಅವನ ಹೆಸರಿಗೆ, ಅವನ ರೂಪಗಳಿಗೆ, ಅವನ ವಿಭೂತಿಗಳಿಗೆ, ಅವನ ಒಂದು ಗುಣಗಳಿಗೆ ಯಾವುದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದೇ ಇಲ್ಲ. ಅವನು ಅಸಂಖ್ಯೇಯ, ಸಂಖ್ಯೆಗೆ ಮೀರಿದವನು, ಪ್ರಮಾಣಿಸಲು ಆಗದವನು. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಈ ರೀತಿ ಹೇಳ್ತಾರೆ, ಯಸ್ಮಿನ್ ಸಾಂಖ್ಯಾಹ ನಾಮರೂಪ ಭೇದಾದಿಭಿ ನ ವಿದ್ಯತೆ ಇತಿ ಅಸಂಖ್ಯೇಯ. ಅವನ ಹೆಸರಿಗೆ ನಾವು ಹೇಳ್ತೀವಿ ಅಷ್ಟೇ ಸಹಸ್ರನಾಮ ಅಂತ. ಸಹಸ್ರಕ್ಕೂ ಮೀರಿದಂತಹ ನಾಮಗಳು ಅವನಿಗಿದೆ, ಸಹಸ್ರಕ್ಕೂ ಮೀರಿದಂತಹ ರೂಪಗಳು ಅವನಲ್ಲಿದೆ, ಸಹಸ್ರಕ್ಕೂ ಮೀರಿದಂತಹ ಗುಣಗಳು ಅವನಲ್ಲಿದೆ. ಸಹಸ್ರ ಅನ್ನೋದು ಒಂದು ನಮಗೆ ಏನೋ ನಮ್ಮ ಕೈಲಿ ಆಗೋಷ್ಟು ಸಹಸ್ರ ಅಂತ ಅಷ್ಟೇ, 1000 ಅಷ್ಟೇ ನನ್ನ ಕೈಲಿ ಆಗೋದಕ್ಕೆ ಸಹಸ್ರನಾಮ ಬಂದಿದೆ. ಅದಕ್ಕೂ ಮೀರಿದವನು ಅಸಂಖ್ಯೇಯನು, ಅದರಿಂದ ಅಸಂಖ್ಯೇಯ. ಇನ್ ದ ಹೂಮ್ ದರ್ ಇಸ್ ನೋ ಡಿಫರೆನ್ಸ್ ಲೈಕ್ ನೇಮ್ ಅಂಡ್ ಫಾರ್ಮ್, ಆರ್ ದರ್ ಇಸ್ ಹಿಸ್ ವಿಭೂತಿ ಇಸ್ ಇನ್ಫಿನಿಟಿ ಅನ್ನುವಂಥ ಅರ್ಥವನ್ನ ಕೊಡುವಂತ. ಅಂದ್ರೆ ಅವನಿಗೆ ಒಂದು ಲಿಮಿಟ್ ಅನ್ನೋದೇ ಇಲ್ಲ. ಆದ್ರಿಂದ ಅವನಿಗೆ ನಾವು ಅಸಂಖ್ಯೇಯ ಅನ್ನುವಂಥ ಒಂದು ನಾಮದಲ್ಲಿ ಕರಿತೀವಿ. ಭಗವದ್ಗೀತೆಯಲ್ಲೂ ಕೂಡ ವಿಭೂತಿ ಯೋಗದಲ್ಲಿ ಬರುತ್ತೆ. ಅನೇಕ ಬಾಹೂದರ ವಕ್ತ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವ ತೋನಂತ ರೂಪಂ ಅಂತ. ಎಷ್ಟು ಬಾಹುಗಳಿದೆ, ಅನೇಕ ಬಾಹು, ಅನೇಕ ವಕ್ತ್ರ, ಅನೇಕ ನೇತ್ರ, ಅಷ್ಟು ಎಣಿಸೋದಕ್ಕೆ ಆಗಲ್ಲ. ಭೂಮಿಯಿಂದ ಆಕಾಶದವರೆಗೂ ಅವನ ಆಕಾರವೇ. ಪಶ್ಯಾಮಿ ತ್ವಾಂ ಸರ್ವಾನಂತ ರೂಪಂ, ನಿನ್ನ ಅನಂತವಾದಂತಹ, ಅನಂತ ಅಂದ್ರೆ ಅಂತ್ಯವೇ ಇಲ್ಲದಕ್ಕೆ ಅನಂತ ಅಂತ ಕರೆಯೋದು. ಅನಂತವಾದಂತಹ ರೂಪವನ್ನ, ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ, ಇದಕ್ಕೆ ಆದಿ ಮಧ್ಯ ಅಥವಾ ಕೊನೆ ಅನ್ನೋದೇ ಇಲ್ಲ ಅಂತ. ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ ಅಂತ ಒಂದು ಶ್ಲೋಕ ಬರುತ್ತೆ. ಅವನ ರೂಪ ಯಾವ ರೀತಿ ಇದೆ ಅಂತ ಅಂದ್ರೆ, ಯಾರೂ ಕೂಡ ಅವನ ರೂಪವನ್ನ ನೋಡಿ ಅರಗಿಸ್ಕೊಳ್ಳೋ ಅಂಥವ್ರೇ ಇಲ್ಲ, ಅಥವಾ ಎಣಿಸುವಂಥವ್ರೇ ಇಲ್ಲ. ಅಷ್ಟರ ಮಟ್ಟಿಗೆ ಅವನ ರೂಪ, ಅವನ ಗುಣ, ಅವನ ಒಂದು ವಿಭೂತಿ, ಅವನ ಒಂದು ಚರಿತ್ರೆ, ಅವನ ಒಂದು ಗುಣಗಾನಗಳು, ಅವತಾರಗಳು. ಸಾಮಾನ್ಯವಾಗಿ ನಾವು ದಶಾವತಾರ ಅಂತ ಹೇಳ್ತೀವಿ. ವಿಷ್ಣು ದಶ ಅವತಾರಗಳಲ್ಲಿ ತಮ್ಮ ಒಂದು ಅವತಾರಗಳನ್ನು ತೋರಿಸಿದ್ದಾನೆ ಅಂತ. ಅದು ಬರೀ ವಿಷ್ಣುವಿದ್ದು ದಶಾವತಾರ ಆಗಿದ್ದೇ ಅದರಲ್ಲಿ ನನಗೆ ಬರೀ 10 ನಾಮಕ್ಕೆ ಕತೆ ಹೇಳೋದಕ್ಕೆ ಮಾತ್ರ ಸಾಧ್ಯ ಆಗ್ತಿತ್ತು. ಈಗ 27ನೇ ನಾಮಕ್ಕೆ ಬಂದಿದ್ದೀನಿ ಅಂದ್ರೆ ಒಂದು 150 ನಾಮಗಳನ್ನ ಹೇಳಿದ್ದೀನಿ ಅನ್ಸುತ್ತೆ. 150 ನಾಮಗಳಲ್ಲಿ 150 ಕತೆಗಳನ್ನ ವಿಷ್ಣುವಿನ ಆಧಾರದ ಕತೆಗಳನ್ನೇ ಹೇಳಿದ್ದೀನಿ. ಅಂದ್ರೆ ನೀವು ಲೆಕ್ಕ ಹಾಕಿ, ದಶಾವತಾರ ಅಂದ್ರೆ ಬರೀ 10 ಕತೆ ಮಾತ್ರ ನಂಗೆ ಹೇಳೋಕೆ ಸಾಧ್ಯ ಆಗ್ಬೇಕಾಗಿತ್ತು. ಪರಮಾತ್ಮ ನನಗೆ, ನಿಮಗೆ ಎಲ್ಲರಿಗೂ ಕೂಡ 100ಕ್ಕೂ ಹೆಚ್ಚು ಕತೆಗಳನ್ನ ಆಲಿಸುವಂತಹ ಒಂದು ಶಕ್ತಿಯನ್ನ, ಸಾಮರ್ಥ್ಯವನ್ನ ಕೊಟ್ಟಿದ್ದಾನೆ ಅಂತ ಅಂದ್ರೆ ಅವನ ವಿಭೂತಿ ಎಷ್ಟರ ಮಟ್ಟಿಗಿರ್ಬೋದು, ಅವನ ಒಂದು ಖ್ಯಾತಿ ಎಷ್ಟರ ಮಟ್ಟಿಗಿರ್ಬೋದು, ಅವನ ಗುಣ ಎಷ್ಟರ ಮಟ್ಟಿಗಿರ್ಬೋದು, ಅದಕ್ಕೆ ಸಾಕ್ಷಿ ಈ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆ ಅಂತ ಹೇಳ್ಬೋದು. ಒಂದೇ ಒಂದು ನಿಮಿಷ, ಒಂದು ಕಾಲ್ ಬರ್ತಾ ಇದೆ ಆವಾಗ್ಲಿಂದ, ಕ್ಷಮಿಸಿ. ಸೊ ಅಸಂಖ್ಯೇಯ ಅನ್ನುವಂಥ ಒಂದು ನಾಮದ ಬಗ್ಗೆ ಹೇಳ್ತಾ ಇದ್ದೆ. ನಮ್ಮೆಲ್ಲರೂ ಕೂಡ ಗಜೇಂದ್ರ ಮೋಕ್ಷ ಅನ್ನುವಂಥ ಒಂದು ಕತೆ ಬಹಳ ಸುಪ್ರಸಿದ್ಧವಾಗಿ ಗೊತ್ತು. ಗಜ ಅನ್ನುವಂತಹ ಒಂದು ಆನೆ ನಾರಾಯಣ ಅನ್ನುವಂಥ ಒಂದು ನಾಮದವನ್ನ ಸ್ಮರಿಸೋದಕ್ಕೆ ಸಾಕು, ವಿಷ್ಣು ತನ್ನ ಗರುಡ ವಾಹನವನ್ನ ತೆಗೆದುಕೊಂಡು ಓಡಿ ಬಂದು ಆ ಒಂದು ಆನೆಯನ್ನ ರಕ್ಷಿಸ್ತಾನೆ. ಈ ಕತೆ ನಮಗೆ ಗೊತ್ತು. ಇಂದಿನ ಒಂದು ನಾಮದಲ್ಲೂ ಕೂಡ ನಾನು ಗಜೇಂದ್ರ ಮೋಕ್ಷದ ಕಥೆಯನ್ನ ಹೇಳಿದ್ದೀನಿ ವಿಸ್ತಾರವಾಗಿ. ಆದ್ರೆ ಈ ಗಜ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅನ್ನೋದರ ಒಂದು ಕಥೆಯನ್ನ ಇವತ್ತು ನಾನು ನಿಮ್ಗೆ ಹೇಳಕೊಟ್ಟಿದ್ದೀನಿ. ಈ ಒಂದು ನಾಮಕ್ಕೆ ಇಂದ್ರದ್ಯುಮ್ನ ಅನ್ನುವಂಥ ಒಬ್ಬ ಮಹಾರಾಜ ಇರ್ತಾನೆ. ಆ ಇಂದ್ರದ್ಯುಮ್ನ ಅನ್ನುವಂಥ ಮಹಾರಾಜ ಬಹಳ ಧರ್ಮನಿಷ್ಠನಾಗಿರ್ತಾನೆ, ಬಹಳ ವಿಷ್ಣುವಿನ ಭಕ್ತನಾಗಿರ್ತಾನೆ, ಹರಿಯ ಧ್ಯಾನದಲ್ಲೇ ಸದಾ ತಲ್ಲೀನನಾಗಿರ್ತಾನೆ. ಅವನು ಎಷ್ಟರ ಮಟ್ಟಿಗೆ ತಲ್ಲೀನನಾಗಿರ್ತಾನೆ ಅಂದ್ರೆ, ಅವನು ಮಾಡುವಂತಹ
ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಪರಮಾತ್ಮನನ್ನೇ ಕಾಣುವಂಥದ್ದು, ಪರಮಾತ್ಮನಿಗೆ ಜಾಸ್ತಿ ಸಮಯವನ್ನು ಕೊಡಬೇಕು, ಅವನ ಕೀರ್ತನೆಯನ್ನು ಮಾಡಬೇಕು, ಆ ಪಾರಾಯಣವನ್ನು ಮಾಡಬೇಕು ಅನ್ನುವಂತಹ ಒಂದು ಬಹಳ ಜಿಜ್ಞಾಸೆ ಅವನಿಗೆ ಮೂಡುತ್ತೆ. ತೀರ್ಮಾನವನ್ನು ಮಾಡ್ತಾನೆ. ಎಲ್ಲಾ ರಾಜ್ಯಗಳನ್ನ ಬಿಟ್ಟು, ಎಲ್ಲ ಅಂದ್ರೆ ತನ್ನಲ್ಲಿ ಇದ್ದಂತಹ ಎಲ್ಲಾ ಜವಾಬ್ದಾರಿಗಳನ್ನ ಇನ್ನೊಬ್ಬರಿಗೆ, ತನ್ನ ಮಕ್ಕಳಿಗೆ ವಹಿಸಿ, ರಾಜಕಾರಿಗಳನ್ನ ಕಡೆಗಣಿಸಿ ಅರಣ್ಯಕ್ಕೆ ಹೋಗಿ ನಾನು ತಪಸ್ಸನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ದೃಢವಾದಂತಹ ನಿರ್ಧಾರ ಅದು ಅಂತಂದ್ರೆ, ಹರಿಯನ್ನ ಬಿಟ್ಟರೆ ಬೇರೆ ಇನ್ಯಾರೂ ಕೂಡ ನನಗೆ ರಕ್ಷಣೆಗೆ ಬರೋದಿಲ್ಲ, ನನ್ನ ಮುಕ್ತಿಯನ್ನ ಸಾಧಿಸ್ಕೊಬೇಕಾದ್ರೆ ಈ ಜನ್ಮದಲ್ಲೇ ನಾನು ಸಾಧಿಸ್ಕೊಬೇಕು ಅನ್ನುವಂಥ ಒಂದು ದೃಢವಾದ ನಿರ್ಧಾರವನ್ನು ಮಾಡಿ ಒಂದು ಕಾಡಿಗೆ ಬರ್ತಾನೆ. ಕಾಡಿಗೆ ಬಂದು ಅರಣ್ಯದಲ್ಲಿ ಒಂದು ದೊಡ್ಡ ತಪಸ್ಸನ್ನ ಮಾಡ್ತಾನೆ. ಬಹಳ ನಿಷ್ಠೆಯಿಂದ ಒಂದು ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡ್ತಾ ಇರುವಂತಹ ಒಂದು ಸಮಯದಲ್ಲಿ ಅಗಸ್ತ್ಯ ಮಹರ್ಷಿಗಳು ಅವನ್ನ ಭೇಟಿಯಾಗಲು ಬರ್ತಾರೆ. ಅಗಸ್ತ್ಯ ಮಹರ್ಷಿಗಳು ಅವರ ಗುರುಗಳು, ಅಂದ್ರೆ ಇಂದ್ರದ್ಯುಮ್ನ ಗುರುಗಳು ಅಗಸ್ತ್ಯ ಮಹರ್ಷಿಗಳು. ತನ್ನ ಶಿಷ್ಯನನ್ನ ನೋಡ್ಬೇಕು, ಕಾಡಿನಲ್ಲಿ ಏನ್ ಮಾಡ್ತಿದ್ದಾನೆ ನೋಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇಂದ ಕಾಡಿಗೆ ಬರ್ತಾರೆ. ಆದ್ರೆ ಇಂದ್ರದ್ಯುಮ್ನ ಅನ್ನೋನು ಸ್ವಲ್ಪನೂ ಕೂಡ ವಿಚಲಿತನಾಗೋದಿಲ್ಲ. ತನ್ನ ಧ್ಯಾನದಲ್ಲಿ ಬಹಳ ತಲ್ಲೀನರಾಗಿರ್ತಾನೆ. ಆ ಗುರುಗಳು ಬಂದಿದ್ದಾರೆ, ಅಗಸ್ತ್ಯರು ಬಂದು ಮಾತಾಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಪರಿಕಲ್ಪನೆನೂ ಕೂಡ ಅವನಿಗಿಲ್ಲ. ಅಷ್ಟರ ಮಟ್ಟಿಗೆ ಗಾಢವಾದಂತಹ ಒಂದು ತಪಸ್ಸಿನಲ್ಲಿ ಲೀನವಾಗಿರ್ತಾನೆ. ಈ ಅಗಸ್ತ್ಯ ಮಹರ್ಷಿಗಳಿಗೆ ಕೋಪ, ನಾನು ಬಂದಿದ್ದೀನಿ, ನನಗೆ ಒಂದು ಪ್ರಣಾಮವನ್ನು ಮಾಡಿಲ್ಲ, ಅವನು ನನಗೆ ಸತ್ಕಾರವನ್ನು ಮಾಡಿಲ್ಲ, ಇವನು ಹೇಗಿದ್ರು ನನ್ನ ಶಿಷ್ಯನೇ ಇವನು, ಆದ್ರೂ ಕೂಡ ನನ್ನ ಗುರ್ತಿಡಿಬೇಕಲ್ವಾ. ಈಗ ನಾನು ಬಂದು ಯಾರೋ ಒಬ್ರು ದಿನೇಶ್ ಅಂತ ಸಂಬೋಧನೆಯನ್ನು ಮಾಡಿದ, ನಾನು ಎಚ್ಚರಗೊಂಡು ಅವ್ರಿಗೆ ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡ್ರಿ, ಯಾವಾಗ ಬಂದ್ರಿ ಅಂತ ವಿಚಾರಿಸಿದಾಗ ಅವ್ರಿಗೂ ಕೊಂಡ್ ಮರ್ಯಾದೆ ಇರುತ್ತೆ. ಈ ಅಗಸ್ತ್ಯ ಮಹರ್ಷಿಗಳು ಅಷ್ಟು ದೂರದಿಂದ ಕಾಡಿಗೆ ತಮ್ಮ ಶಿಷ್ಯನನ್ನು ನೋಡಕ್ ಬಂದು ಕೂಡ ಇವನು ತಪಸ್ಸಿನಲ್ಲೇ ನಿರತನಾಗಿದ್ದಾನಲ್ಲ, ಲೀನನಾಗಿದ್ದಾನಲ್ಲ ಅಂತ ಅನ್ನುವಂತ ಒಂದು ಕೋಪ ಅವ್ರಿಗೆ ಬಂದು ಒಂದು ಶಾಪವನ್ನು ಕೊಡ್ತಾರೆ. ಏನಂತ ಶಾಪವನ್ನು ಕೊಡ್ತಾರೆ ಅಂತ ಅಂದ್ರೆ, ನೀನು ಅಂದ್ರೆ ಎಷ್ಟು ಅಹಂಕಾರಿಯಾಗಿ ನೀನು ವರ್ತಿಸಿದ್ಯಾ ಇವತ್ತು ಅಂತ ಅಂದ್ರೆ, ನೀನು ನನಗೆ ಅವಮಾನವನ್ನು ಮಾಡಿದ್ಯಾ, ನೀನು ಮುಂದಿನ ಜನ್ಮದಲ್ಲಿ ಆನೆಯಾಗಿ ಹುಟ್ಟುತ್ತೀಯಾ, ಅಂದ್ರೆ ಗಜನಾಗಿ ಜನ್ಮವನ್ನು ಪಡಿತೀಯಾ ಅಂತ ಅಗಸ್ತ್ಯ ಮಹರ್ಷಿಗಳು ಇಂದ್ರದ್ಯುಮ್ನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಈ ಶಾಪದಿಂದನೇ ಇಂದ್ರದ್ಯುಮ್ನ ಮರಣದ ನಂತರ ಗಜನಾಗಿ ಅಂದ್ರೆ ಆನೆಯಾಗಿ ಜನ್ಮವನ್ನ ತಾಳ್ತಾನೆ. ಅದಕ್ಕೋಸ್ಕರ ಅವನಿಗೆ ಗಜೇಂದ್ರ ಅಂತ ನಾವು ಪ್ರಸಿದ್ಧವಾದಂತಹ. ಮುಂದಿನ ಜನ್ಮದಲ್ಲಿ ಆನೆಯಾಗಿ ಹುಟ್ಟಿದ್ರೂ ಕೂಡ ಅವನ ಇಂದಿನ ಜನ್ಮದ ಸಂಸ್ಕಾರ ಎಷ್ಟರ ಮಟ್ಟಿಗಿತ್ತು ಅಂತ ಅಂದ್ರೆ, ವಿಷ್ಣುವೇ ಎಲ್ಲ, ವಿಷ್ಣುವಿನ ಧ್ಯಾನವೇ ಎಲ್ಲ, ನಾನು ಯಾವುದೇ ಒಂದು ಆಕಾರವಾಗಿ ಹುಟ್ಟಲಿ, ನಮ್ಗೆಲ್ಲರೂ ಕೂಡ ಒಂದು ಆತ್ಮಜ್ಞಾನದ ಒಂದು ಅರಿವು ನಮಗೆಲ್ಲರೂ ಕೂಡ ಆಗಿದೆ. 2ನೇ ಅಧ್ಯಾಯದ ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡ್ತಾರೋ, ಕೃಷ್ಣ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ. ಬರೀ ಒಂದು ಈ ಆತ್ಮ ಅನ್ನೋದು ದೇಹ ಅಂತ ಅನ್ಕೊಂಡ್ರೆ, ಈ ದೇಹದ ಮೇಲೆ ಹಾಕಿರೋ ಶರ್ಟು ಮಾತ್ರನೇ ಹೋಗುವಂಥದ್ದು. ಈ ಶರ್ಟ್ ಬಿಚ್ಚಿ ನಾಳೆ ಇನ್ನೊಂದು ಶರ್ಟ್ ಹಾಕೊಂತೀನಿ, ದೇಹಕ್ಕೆ ಮಾತ್ರ ಏನಾಗೋದಿಲ್ಲ. ದೇಹವಾಗೇ ಇರುತ್ತೆ, ಅಂದ್ರೆ ಆತ್ಮವಾಗೇ ಇರುತ್ತೆ. ಬದಲಾಗುವಂಥದ್ದು ಬರೀ ದೇಹ ಮಾತ್ರ ಅಂತ. ಸೊ ಹಾಗೆ ಇಂದ್ರದ್ಯುಮ್ನ ಅನ್ನುವಂತಹ ಒಬ್ಬ ರಾಜನಾಗಿ ಆಳ್ವಿಕೆ ಮಾಡಿದಂತಹ ಅವನು ಅದೇ ಸಂಸ್ಕಾರವನ್ನ ತೆಗೆದುಕೊಂಡು ಗಜೇಂದ್ರನಾಗಿ ಒಂದು ಆನೆಯಾಗಿ ಜನ್ಮವನ್ನು ತಾಳ್ತಾನೆ. ಯಾಕೆ ಜನ್ಮವನ್ನು ತಾಳ್ತಾನೆ ಅಂದ್ರೆ, ಅಗಸ್ತ್ಯರ ಶಾಪದಿಂದ ಅವನು ಆನೆಯ ಜನ್ಮವನ್ನು ತಾಳ್ತಾನೆ. ಇಷ್ಟು ಗಜೇಂದ್ರನ ಕಥೆ ಆಯ್ತು. ಆದ್ರೆ ಆ ಮೊಸಳೆ ಯಾಕೆ ಗಜೇಂದ್ರನನ್ನ ಕಚ್ಚೋದಕ್ ಬಂತು ಅನ್ನೋದನ್ನು ಕೂಡ ಒಂದು ಕತೆ ಇದೆ, ಬಹಳ ರೋಚಕವಾದಂತಹ ಕತೆ ಅಂತ. ಊಹು ಅನ್ನುವಂಥ ಒಂದು ಗಂಧರ್ವ ದೇವರ್ಷಿ ಇರ್ತಾನೆ. ಅವನ ಹೆಸರು ಊಹು ಅಂತ ಇದೆ. ನನಗೆ ಅದು ಇನ್ನೂ ಸ್ವಲ್ಪ ನನಗೂ ಕೂಡ ಅನುಮಾನ ಇದೆ. ಆ ಗಂಧರ್ವನ ಹೆಸರು ಒಂಥರ ಒಂದಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಬುಕ್ಸ್ ಅನ್ನ ಸ್ವಲ್ಪ ರೆಫರ್ ಮಾಡಿದಾಗ ಆ ಗಂಧರ್ವನ ಹೆಸರೇ ಆ ರೀತಿ ಇದೆ ಅಂತ ಬಂತು. ದೂರ್ವಾಸ ಮಹರ್ಷಿಗಳ ಒಂದು ಆಶ್ರಮದ ಬಳಿ ಆ ಒಂದು ಗಂಧರ್ವ ಹೋಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಋಷಿಯ ಒಂದು ತಪಸ್ಸಿನಲ್ಲಿ ನಿರತರಾಗಿರ್ತಾರೆ. ದೂರ್ವಾಸ ಮುನಿಗಳು ತಪಸ್ಸಿನಲ್ಲಿ ನಿರತರಾಗಿರ್ತಾರೆ. ಆದ್ರೆ ಈ ಒಂದು ಗಂಧರ್ವ ಏನ್ ಮಾಡ್ತಾನೆ, ಅವನು ಸ್ವಭಾವತಃ ಸ್ವಲ್ಪ ಕೀಟ್ಲೆ ಮಾಡುವಂತ ಅಥವಾ ಮೋಜು ಮಾಡುವಂತ ಒಂದು ಸ್ವಭಾವ, ಅಂದ್ರೆ ಆಟ ಆಡುವಂತ ಸ್ವಭಾವ. ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಆ ನದಿನಲ್ಲಿ ಸ್ನಾನ ಮಾಡಕ್ಕೆ ಬಂದಂತಹ ಗಂಧರ್ವ ಆ ತಪಸ್ಸಿನಲ್ಲಿ ನಿರತನಾದಂತಹ ದೂರ್ವಾಸ ಮಹರ್ಷಿಗಳ ಕಾಲನ್ನ ಹಿಡಿದು ಎಳೆದು ಬಿಡ್ತಾನೆ ನದಿ ಒಳಗಡೆ. ಅದು ಒಂಥರ ತೀರಾ ಅತಿರೇಕ ಅಂತಾನೆ ಹೇಳ್ಬೋದು. ಒಂದು ಮೋಜಿಗೆ ಆ ರೀತಿ ಮಾಡುವಂಥದ್ದು ನಿಜವಾಗ್ಲೂ ತಪ್ಪೆ.
ಆದ್ರೆ ಆ ಒಂದು ಗಂಧರ್ವ ದುರ್ವಾಸ ಮುನಿಗಳ ಕಾಲನ್ನ ನದಿಗೆ ಎಳೆದ ಒಂದು ಪರಿಣಾಮವಾಗಿ ದುರ್ವಾಸ ಮುನಿಗಳು ಒಂದು ಕೋಪಗೊಂಡು ಒಂದು ಶಾಪವನ್ನು ಕೊಡ್ತಾರೆ. ಓ ಗಂಧರ್ವನೇ, ನಿನಗೆ ತಪಸ್ಸಿನಲ್ಲಿ ಲೀನವಾದಂತಹ ನನ್ನನ್ನ ನೀನು ಹಾಸ್ಯ ಮಾಡಿದ್ಯಾ, ಹಾಗಾಗಿ ನೀನು ನದಿಯಲ್ಲೇ ಮೊಸಳೆಯಾಗಿ ಜನ್ಮವನ್ನ ತಾಳು ಅಂತ ಆ ಒಂದು ಗಂಧರ್ವ ಆದಂತಹ ಊಹು ಅನ್ನುವಂತಹ ಗಂಧರ್ವ ಆದವನು ಮೊಸಳೆಯಾಗಿ ಜನ್ಮವನ್ನು ತಾಳಿರ್ತಾನೆ. ಆಗ ಆ ಗಂಧರ್ವ ಕ್ಷಮೆಯನ್ನ ಯಾಚಿಸ್ತಾನೆ. ನಾನೇನೋ ಮೋಜಿಗೋಸ್ಕರ ಅಥವಾ ಆಟಕ್ಕೋಸ್ಕರ ಆ ರೀತಿ ಮಾಡ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಅಂದಾಗ ದುರ್ವಾಸ ಮುನಿಗಳು ಒಂದು ಆ ಶಾಪಕ್ಕೆ ಒಂದು ಪರಿಹಾರವನ್ನು ಕೂಡ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ನಿಂಗೆ ಗಜೇಂದ್ರ ಅನ್ನುವಂತ ಒಂದು ಆನೆ ಜನಿಸತ್ತೆ. ಆ ಸರೋವರದಲ್ಲಿ ನೀನು ಆ ಗಜೇಂದ್ರನ ಸ್ಪರ್ಶವನ್ನು ಮಾಡಿದಾಗ, ಅಂದ್ರೆ ಗಜೇಂದ್ರ ಕಚ್ಚೋದಕ್ಕೆ ಅಥವಾ ಸ್ಪರ್ಶವನ್ನು ಮಾಡಕ್ಕೆ ಹೋದಾಗ ನೀನು ಆ ಒಂದು ಶಾಪದಿಂದ ವಿಮುಕ್ತಿಯಾಗಿ ಮತ್ತೆ ಗಂಧರ್ವನಾಗ್ತೀಯಾ. ಅದು ಯಾವಾಗ ಆಗತ್ತೆ ಅಂದ್ರೆ, ಹರಿ ಸ್ವತಃ ಬಂದು ನಿನಗೆ ಮುಕ್ತಿಯನ್ನ ಕೊಡ್ತಾನೆ, ಆಗ ನೀನು ಮತ್ತೆ ಗಂಧರ್ವ ಆಗ್ತೀಯಾ ಅಂತ ದುರ್ವಾಸ ಮುನಿಗಳು ಆ ಒಂದು ಶಾಪದ ಒಂದು ವಿಮೋಚನೆಯದ ಒಂದು ಇದನ್ನು ಕೂಡ ಹೇಳಿರ್ತಾರೆ. ಸೊ ಹಾಗಾಗಿ ಆ ಮೊಸಳೆ ಅನ್ನೋದು ಗಂಧರ್ವ ಆಗಿ ಜನ್ಮವನ್ನು ತಾಳಿತ್ತು. ಇನ್ನ ಇಂದ್ರದ್ಯುಮ್ನ ಅನ್ನುವಂತಹ ಮಹಾರಾಜ ಗಜನಾಗಿ ಆ ಜನ್ಮವನ್ನ ತಾಳಿತ್ತು. ಮುಂದಿನ ಕತೆ ನಿಮ್ಗೆ ಗೊತ್ತೇ ಇದೆ. ಮೊಸಳೆ ಬಂದು ಗಜೇಂದ್ರನ ಒಂದು ಕಾಲನ್ನ ಹಿಡಿದಾಗ ಎಲ್ಲಾ ತರದ ಒಂದು ಶಕ್ತಿ ಬಲಗಳನ್ನ ಉಪಯೋಗಿಸಿ ನಂತರದಲ್ಲಿ ಕೊನೆಯಲ್ಲಿ ನಾರಾಯಣ ಅನ್ನುವಂತಹ ಒಂದು ನಾಮವನ್ನ ಉಚ್ಚಾರಣೆ ಮಾಡಿದಾಗ ನರ ರೂಪದಲ್ಲಿರುವಂತಹ ನಾರಾಯಣ ಓಡಿ ಬಂದು ಆ ಗಜೇಂದ್ರನನ್ನ ಸಂರಕ್ಷಣೆಯನ್ನ ಮಾಡ್ತಾನೆ, ಮೋಕ್ಷವನ್ನ ಕೊಡ್ತಾನೆ. ಅದಕ್ಕೋಸ್ಕರ ನಾವು ಗಜೇಂದ್ರ ಮೋಕ್ಷ ಅಂತಾನೆ ನಾವು ಒಂದು ಕಥೆಯನ್ನ ನಾವು ಎಲ್ಲರೂ ಕೂಡ ಆಲಿಸಿದೀವಿ. ಇಲ್ಲಿ ಅಸಂಖ್ಯೇಯ ಅಂತ ಅಂದ್ರೆ ಇವನ ಅಂದ್ರೆ ವಿಷ್ಣುವಿನ ಒಂದು ಗುಣಗಳು, ಹೆಸರುಗಳು, ರೂಪಗಳು, ಅವತಾರಗಳು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದವು, ಅಸಂಖ್ಯ ಆಗಿರುವಂಥದ್ದು. ಯಾವ ಜನ್ಮದಲ್ಲಿ ಇವತ್ತು ನಾನು ಈ ಜನ್ಮದಲ್ಲಿ ಕೂತು ಇಲ್ಲಿ ಒಂದು ಮೊಬೈಲ್ ಇಟ್ಕೊಂಡು ನಿಮಗೆ ಪಾಠವನ್ನು ಮಾಡ್ತಿದ್ದೀನಿ ಅಂದ್ರೆ, ನಾನು ಹೋದ ಜನ್ಮದಲ್ಲಿ ಏನಾಗಿದ್ನೋ ಗೊತ್ತಿಲ್ಲ, ನೀವುಗಳು ಏನಾಗಿದ್ರೋ ಗೊತ್ತಿಲ್ಲ. ಅಸಂಖ್ಯದಲ್ಲಿ ಅಸಂಖ್ಯರಾಗಿ ನಾವು ಈ ಒಂದು ಪುನರಪಿ ಜನಂ ಪುನರಪಿ ಮರಣಂ ಅನ್ನುವಂಥ ಕಾಲಚಕ್ರದಲ್ಲಿ ಬರ್ತಾನೆ ಇದ್ದೀವಿ. ಅದರಲ್ಲಿ ಯಾವಾಗ ನಾವು ಪರಮಾತ್ಮನಲ್ಲಿ ಹೋಗಿ ತಲುಪ್ತೀವಿ, ಯಾವಾಗ ಪರಮಾತ್ಮನಲ್ಲಿ ಲೀನರಾಗ್ತೀವಿ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಆದ್ರೆ ಪ್ರಯತ್ನ ಅಂತೂ ನಾವು ಮಾಡ್ತಾನೆ ಇರಬೇಕು. ಅದಕ್ಕೋಸ್ಕರನೇ ಈ ಒಂದು ಸತ್ಸಂಗ, ಅದಕ್ಕೋಸ್ಕರನೇ ಈ ವಿಷ್ಣು ಸಹಸ್ರನಾಮದ ಚಿಂತನೆ ಎಲ್ಲವೂ ಕೂಡ. ಅದರಿಂದ ಅಸಂಖ್ಯೇಯ ಅಂತ ಅಂದ್ರೆ ಇನ್ಫಿನಿಟಿ, ಅಂದ್ರೆ ಸಂಖ್ಯೆಗೆ ಒಳಪಡದೆ, ಪ್ರಮಾಣಿಸಲು ಒಳಪಡದೆ ಆಗದೆ ಇರುವಂತಹ ಒಂದು ಗುಣ ಅನ್ನೋದೇನಾದ್ರೂ ಇದ್ರೆ, ಹೆಸರುಗಳು ಅನ್ನೋದೇನಾದ್ರೂ, ರೂಪಗಳು ಏನಾದ್ರೂ ಇದ್ರೆ, ಅವತಾರಗಳೇನಾದ್ರೂ ಇದ್ರೆ, ಅದು ಒಬ್ಬನಿಗೆ ಮಾತ್ರ ಇದೆ, ಅದು ವಿಷ್ಣುವಿಗೆ ಮಾತ್ರ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಅಸಂಖ್ಯೇಯ ಅನ್ನುವಂಥ ಒಂದು ನಾಮ. ಇನ್ನು ಮುಂದಿನ ನಾಮ ಬಂದು ಅಪ್ರಮೇಯಾತ್ಮ ಅನ್ನುವಂಥದ್ದು. ಸಾಕಾಯ್ತಾ ಕಥೆಗಳನ್ನ ಕೇಳಿ? ನಿದ್ದೆ ಬಂತ? ಮುಂದುವರಿಸಬಹುದಾ ಅಥವಾ ನಿಲ್ಸ್ಬೇಕಾ ಇಲ್ಲಿಗೆ? ಮುಂದುವರಿಸಬಹುದಲ್ಲ? ಇನ್ನೊಂದು 6 ನಿಮಿಷ ಇದೆ, 5:15. ಈ ಒಂದು ನಾಮವನ್ನ ಹೇಳಿ ಮುಗಿಸೋಣ. ಈ ಒಂದು ನಾಮ ಮತ್ತೆ ಇದರ ಕಥೆಯನ್ನ ಅರ್ಥ ಮಾಡ್ಕೊಂಡು ಇವತ್ತಿನ ತರಗತಿಯನ್ನು ಮುಗಿಸೋಣ. ಅಪ್ರಮೇಯಾತ್ಮ ಅಂತ, ಅಪ್ರಮೇಯ ಅಂತ ಅಂದ್ರೆ ನಮಗೆಲ್ಲರೂ ಕೂಡ ಗೊತ್ತಿದೆ, ಪೂರ್ಣ ಅಂದ್ರೆ ಸಂಪೂರ್ಣವಾದವನು, ಅಪ್ರತಿಮನು ಅಂದ್ರೆ ಯಾವುದಕ್ಕೂ ಕೂಡ ಅಂದ್ರೆ ಒಂದು ಸ್ವಲ್ಪವೂ ಕೂಡ ಖಾಲಿ ಅನ್ನೋದೇ ಇಲ್ಲ ಅನ್ನುವಂಥದ್ದು. ದ ಒನ್ ಹೂಸ್ ಫಾರ್ಮ್ ಇಸ್ ನಾನ್ ಕಾಂಪ್ರಹೆನ್ಸಿಬಲ್ ಅಂತ ಇಂಗ್ಲಿಷ್ ನಲ್ಲಿ ಒಂದು ಅದರ ವ್ಯಾಖ್ಯಾನ ಇದೆ. ಅಲ್ಲಿ ಅಪ್ರಮೇಯ ಆತ್ಮ ಅಂದ್ರೆ ಜ್ಞಾನದ ಮೂಲಕ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ತಿಳಿಯಲು ಸಾಧ್ಯವಾಗದವನು ಅಂತ. ನಾವು ಇವತ್ತೇನಾದ್ರೂ ವಿಷ್ಣುವನ್ನ ಚೆನ್ನಾಗಿ ಅರ್ಥ ಬಿಟ್ಟಿದ್ದೀವಿ, ಅವನ ಲೀಲೆಗಳನ್ನ, ಅವನ ಕಥೆಗಳನ್ನ ಪೂರ್ಣವಾಗಿ ತಿಳ್ಕೊಂಡು ವಿಷ್ಣು ಅಂದ್ರೆ ಇದೆ ಅಂತ ಅರ್ಥ ಬಿಟ್ಟಿದ್ದೀವಿ ಅಂದ್ರೆ ನಮ್ಮಷ್ಟು ಮೂರ್ಖರು ಇನ್ಯಾರು ಇಲ್ಲ ಅಂತ. ಯಾಕೆಂದ್ರೆ ಅವನು ಅಪ್ರಮೇಯಾತ್ಮ. ನಮ್ಮಲ್ಲಿರುವಂತಹ ಜ್ಞಾನ ಬಹಳ ಚಿಕ್ಕದು. ಅವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು 0.11 0.1 ಅನ್ನ ಅರ್ಥ ಮಾಡ್ಕೊಂಡಿದ್ದೀವೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಅವನ ಜ್ಞಾನ, ಅವನ ಒಂದು ವ್ಯಕ್ತಿತ್ವ, ಅವನ ಒಂದು ನಡೆ ನುಡಿ, ಅವನ ಗುಣ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅದನ್ನ ನಾವು ಸಂಪೂರ್ಣವಾಗಿ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ತಿಳಿಯಲು ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಸ್ಥಿತಿನಲ್ಲಿ ಇರುವಂತ ಅವನು ಅಪ್ರಮೇಯ ಆತ್ಮ. ಅವನ ಆತ್ಮ ಎಂಥದ್ದು ಅಂದ್ರೆ ಅವನು ಅಪ್ರಮೇಯ ಅಂದ್ರೆ ನಾವು ಅರ್ಥೈಸ್ಕೊಂಡಿದ್ದೀವಿ, ಪೂರ್ಣವಾಗಿ ನಮ್ಗೆ ಪರಮಾತ್ಮ ಯಾರು ಅಂತ ಗೊತ್ತು ಅನ್ನೋದು ಆದ್ರೆ ನಮ್ಗೆ ಮೋಕ್ಷ ಪ್ರಾಪ್ತಿ ಆಗ್ಬಿಡತ್ತೆ ಅಂತ.
ಅದರಿಂದ ಪರಮಾತ್ಮನ ಹೆಸರು ಅಪ್ರಮೇಯ ಆತ್ಮ. ಅಂದ್ರೆ ಒಂದಿಷ್ಟು ಮಾತ್ರ ನಾವು ತಿಳ್ಕೊಳಕ್ ಸಾಧ್ಯ ಆಗಿದೆ ಅಂತ. ಕಲಿಯುಗದಲ್ಲಿ ನಿಜವಾಗ್ಲೂ ಈಗ ನಡೆದಂತಹ ಒಂದು ಕಥೆಯನ್ನ ನಾನು ಈ ಒಂದು ನಾಮಕ್ಕೆ ತೆಗೆದುಕೊಂಡಿದ್ದೀನಿ. ಚಂದ್ರಶೇಖರ ಭಾರತಿ ಸ್ವಾಮೀಜಿಗಳು ನಮ್ಗೆಲ್ಲರೂ ಕೂಡ ಚಿರಪರಿಚಿತರು. ಅವ್ರು ಯಾರು ಅಂತ ನಮ್ಗೆಲ್ಲರೂ ಕೂಡ ಗೊತ್ತು. ಒಂದು ಸಾರಿ ಒಂದು ಆಶ್ರಮದಲ್ಲಿ ಚಂದ್ರಶೇಖರ ಭಾರತಿಯವರು ತಮ್ಮ ಉಪನ್ಯಾಸವನ್ನ ಕೊಡಬೇಕು ಅಥವಾ ಭಕ್ತರಿಗೆ ಆಶೀರ್ವಾದವನ್ನ ಮಾಡಬೇಕು ಅಂತ ಹೋಗಿರ್ತಾರೆ. ಆಗ ಒಂದು ಇಬ್ಬರು ಸ್ನೇಹಿತರು ಅಂದ್ರೆ ಅವರು ಕೂಡ ಒಳ್ಳೆ ಸಜ್ಜನರೇ, ಇಂದಿಷ್ಟು ಆಶ್ರಮದಲ್ಲಿ ಬಂದು ಸೇವೆಯನ್ನ ಮಾಡಬೇಕು, ಸ್ವಾಮೀಜಿಗಳು ಬಂದಾಗ ಅವರ ಆಶೀರ್ವಾದನ ತೆಗೆದುಕೊಬೇಕು. ಸಾಮಾನ್ಯವಾಗಿ ನಮ್ಗೆ ಗೊತ್ತಲ್ವಾ, ಇವಾಗ ವಿಧುಶೇಖರ ಭಾರತಿ ಸ್ವಾಮೀಜಿಗಳಾಗ್ಲಿ ಅಥವಾ ಭಾರತಿ ತೀರ್ಥ ಸ್ವಾಮಿಗಳಾಗ್ಲಿ ಅಥವಾ ಬೇರೆ ಯಾರೇ ಬಂದ್ರು ಕೂಡ ನಾವು ಬೆಂಗಳೂರಿಗೆ ಅವ್ರು ವಿಸಿಟ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಹೋಗ್ತೀವಿ, ಮಠಗಳಿಗೆ ಹೋಗಿ ಅವರ ಆಶೀರ್ವಾದವನ್ನ ಪಡೆದು ತಾಂಬೂಲಗಳನ್ನ ಕೊಟ್ಟು ಹಣ್ಣುಗಳನ್ನ ಕೊಟ್ಟು ಆಶೀರ್ವಾದನ ತೆಗೆದುಕೊಂಡು ಬರ್ತೀವಿ. ಅದೇ ರೀತಿ ಇಬ್ಬರು ಸ್ನೇಹಿತರು, ಒಬ್ಬ ಸ್ನೇಹಿತ ಹೇಳ್ತಾನೆ, ಒಬ್ಬರು ಸ್ನೇಹಿತ ಆ ಸ್ವಾಮೀಜಿಗಳನ್ನ ಕಂಡ್ರೆ ಬಹಳ ಭಕ್ತಿ, ಹೋಗಿ ಆಶೀರ್ವಾದ ಪಡ್ಕೊಂಡ್ ಬರ್ಬೇಕು ಅಂತ. ಇನ್ನೊಬ್ಬ ಸ್ನೇಹಿತನನ್ನ ಕರೀತಾನಂತೆ, ಬಾ ಹೋಗೋಣ, ಹೋಗಿ ಆಶೀರ್ವಾದನ ಪಡ್ಕೊಂಡ್ ಬರೋಣ ಅಂತ. ಆದ್ರೆ ಇನ್ನೊಬ್ಬ ಸ್ನೇಹಿತನಿಗೆ ಅಷ್ಟು ಆಸಕ್ತಿ ಇಲ್ಲ. ಅವನಿಗೆ ದೇವರ ಮೇಲೆ ನಂಬಿಕೆ ಇದ್ರೂ ಕೂಡ ಈ ಸ್ವಾಮೀಜಿಗಳು ಬರ್ತಾರೆ, ಅವ್ರ ಆಶೀರ್ವಾದ ಮಾಡ್ತಾರೆ, ಆಗ ನಮ್ಗೇನೋ ಒಳ್ಳೇದಾಗ್ಬಿಡತ್ತೆ, ಈ ರೀತಿ ಯಾವುದೇ ರೀತಿಯ ಒಂದು ಆಲೋಚನೆಗಳು ಅಥವಾ ನಂಬಿಕೆಗಳು ಆ ಇನ್ನೊಬ್ಬ ಸ್ನೇಹಿತನಿಗೆ ಇಲ್ಲ. ಆದ್ರೂ ಏನೋ ಇಷ್ಟೊಂದು ಬಲವಂತ ಮಾಡ್ತಿದ್ದಾನೆ, ಆಯ್ತು ಬರ್ತೀನಿ ಅಂತ ಒಂದು ಕಂಡೀಷನ್ ಹಾಕ್ತಾನೆ. ನೋಡು, ಒಂದು ಕಂಡೀಷನ್ ಹಾಕ್ತೀನಿ, ನೀನ್ ಏನೋ ಇಷ್ಟು ಬಲವಂತ ಮಾಡ್ತಿದೀಯ ಅಂತ ಬರ್ತೀನಿ, ಆದ್ರೆ ಅಲ್ಲಿ ಬಾ, ಗುರುಗಳನ್ನ ನೋಡು, ಗುರುಗಳ ಪಾದಕ್ಕೆ ಬೀಳು, ಅವ್ರಿಗೆ ಆಶೀರ್ವಾದ ಮಾಡು, ಅಲ್ಲೇನೋ ಕೆಲಸ ಮಾಡು ಅಂತ ನನ್ಗೆ ಏನು ಕಂಡೀಷನ್ ಹಾಕ್ಬಾರ್ದು, ಆಗಿದ್ರೆ ಮಾತ್ರ ನಾನು ಬರ್ತೀನಿ ಅಂತ ಒಂದು ಕಂಡೀಷನ್ ಹಾಕ್ತಾನೆ. ಆಯ್ತಪ್ಪ, ಸುಮ್ಮನೆ ಜೊತೆಲಿ ಬಾ ನೀನ್ ಸಾಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇದು ನಿಜವಾಗ್ಲೂ ನಡೆದಂತಹ ದೃಷ್ಟಾಂತ ನಾನು ನಿಮ್ಮ ಹತ್ರ ಹಂಚ್ಕೊಂತಾ ಇರುವಂತದ್ದು. ಆ ಬಲವಂತ ಮಾಡಿ ಕರ್ಕೊಂಡು ಹೋದಂತಹ ಫ್ರೆಂಡ್ ಏನಿರ್ತಾನೆ, ಅವನು ಸಹಜವಾಗಿ ಗುರುಗಳ ಹತ್ರ ಬರ್ತಾನೆ, ಆಶೀರ್ವಾದವನ್ನು ತೆಗೆದುಕೊಂತಾನೆ. ಅವನ ಮನಸ್ಸು ಕೂಡ ಬಹಳ ನಿರಾಳವಾಗತ್ತೆ. ಅದೇ ಸಮಯದಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಇನ್ನೊಬ್ಬ ಸ್ನೇಹಿತ. ಈ ಗುರುಗಳ ಒಂದು ದೃಷ್ಟಿ, ಚಂದ್ರಶೇಖರ ಭಾರತಿ ಸ್ವಾಮೀಜಿಗಳ ಒಂದು ದೃಷ್ಟಿ, ಅದ್ ಹೇಗೋ ಏನೋ ಗೊತ್ತಿಲ್ಲ, ಇವನೇ ಅವನ ಸ್ನೇಹಿತ ಅಂತ ಅವ್ರಿಗೆ ಹೇಗ್ ಗೊತ್ತಾಯ್ತು ಗೊತ್ತಿಲ್ಲ, ಅವರ ದೃಷ್ಟಿ ಮಾತ್ರ ಆ ಒಂದು ಕ್ಷಣ ಅಲ್ಲಿ ಕದ್ದು ನೋಡ್ತಾ ಇದ್ದಂತಹ ಪಕ್ಕದಲ್ಲಿ ಇದ್ದಂತಹ ಇನ್ನೊಬ್ಬ ಸ್ನೇಹಿತನ ಮೇಲೆ ಬೀಳತ್ತೆ. ಆ ನೋಟ ಏನಿದೆ, ಸ್ವಾಮೀಜಿಗಳು ನನ್ನನ್ನ ನೋಡಿದ್ರು, ನನ್ನ ದೃಷ್ಟಿಪಟ್ಟು ನನ್ನ ನೋಡಿದ್ರು ಅನ್ನೋದು ಕೂಡ ಆ ಸ್ನೇಹಿತನು ಕೂಡ ಗೊತ್ತಾಗತ್ತೆ. ಅವತ್ತಿನ ದಿನದಿಂದ ಅಂದ್ರೆ ಹೇಳಿದ್ನಲ್ಲ, ಐ ಓಪನರ್ ಅಂತ ಒಂದು ಸಂದರ್ಭ ನಮ್ಮೆಲ್ಲರಲ್ಲೂ ಕೂಡ ಬರುತ್ತೆ. ಅದು ಸುಮಾರು ಜನಕ್ಕೆ ಅದು ಅನುಭವವಾಗಿರುತ್ತೆ. ಸಾಮಾನ್ಯವಾಗಿ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಇಷ್ಟಪಡ್ತಾರೆ ಅಥವಾ ಅವರ ಗುರುಗಳನ್ನ ಅಂತ ಯಾರು ಸ್ವೀಕಾರ ಮಾಡಿರ್ತಾರೆ, ಅವ್ರಿಗೆ ಬಹಳಷ್ಟು ಈ ತರ ಆಗಿರುತ್ತೆ. ಅಂದ್ರೆ ಐ ಓಪನರ್ ತರ ಒಂದು ಆಗಿರುತ್ತೆ. ಅವತ್ತಿನ ದಿನದಿಂದ ಈ ಸ್ನೇಹಿತ ಏನಿದ್ದ, ಮುಂಚೆ ಗುರುಗಳ ಒಂದು ಸೇವೆಯನ್ನ ಮಾಡ್ತಿದ್ದಂತಹ ಸ್ನೇಹಿತ, ಅದಕ್ಕಿಂತಲೂ ಇನ್ನೂ ಮಿಗಿಲಾದ ಸೇವೆಯಲ್ಲಿ ಅವನು ತೊಡ್ಕೊಂತಾನೆ. ಆ ಒಂದು ಆಶ್ರಮದ ಕಾರ್ಯಗಳನ್ನ ಮಾಡ್ತಾನೆ. ಸ್ವಾಮೀಜಿಯವರನ್ನ ಅಷ್ಟು ಮಟ್ಟಿಗೆ ಭಕ್ತಿ ಭಾವದಿಂದ ನೋಡೋದಕ್ಕೆ ಶುರು ಮಾಡ್ತಾನೆ. ಅವನ ಒಂದು ಕ್ಯಾರೆಕ್ಟರ್ನಲ್ಲಿ ಅಥವಾ ಅವನ ಒಂದು ವ್ಯಕ್ತಿತ್ವದಲ್ಲಿ ಬಹಳ ಪರಿಣಾಮವನ್ನ ಪಡ್ಕೊಂಡು ಅವನು ಸರ್ವೋತ್ತಮಂತಹ ಒಂದು ಸ್ಥಿತಿಗೆ ಹೋಗ್ತಾನೆ ಅನ್ನೋದು ನಿಜವಾಗಿ ಆ ಒಂದು ಸ್ನೇಹಿತ ಬಂದು ಹಂಚಿಕೊಂಡಂತಹ ಒಂದು ಕತೆ ಒಂದು ಆರ್ಟಿಕಲ್ ನಲ್ಲಿ ಬಂದಿದೆ. ನಾನು ಯಾಕೆ ಇಲ್ಲಿ ಅಪ್ರಮೇಯ ಆತ್ಮ ಅನ್ನೋದಕ್ಕೆ ಈ ಒಂದು ಕಲಿಯುಗದಲ್ಲಿ ಈಗ ರೀಸೆಂಟ್ ಆಗಿ ನಡೆದಂತಹ ದೃಷ್ಟಾಂತವನ್ನ ತೆಗೆದುಕೊಂಡೆ ಅಂತಂದ್ರೆ, ನಾವು ಈಗಿನ ಗುರುಗಳನ್ನ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಅಂದ್ರೆ ನಮ್ಮ ಗುರು ಪರಂಪರೆಯೂ ಕೂಡ ಅದೇ ರೀತಿ ಇದೆ. ಯಾರು ಕಾವಿಯನ್ನು ತೊಟ್ಟಿರ್ತಾರೋ ಅಥವಾ ಯಾರು ಉಪನ್ಯಾಸಗಳನ್ನ ಅಥವಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿರ್ತಾರೋ ಎಲ್ಲರೂ ಕೂಡ ಸಜ್ಜನರು ಅಥವಾ ಎಲ್ಲರೂ ಕೂಡ ಸ್ವಾಮೀಜಿಗಳು ಅಂತ 100% ಒಪ್ಕೊಳ್ಳೋದಕ್ಕೂ ಆಗೋಲ್ಲ. ಯಾಕೆಂದ್ರೆ ಸ್ವಲ್ಪ ಡೋಂಗಿ ಬಾಬಾಗಳು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರೆ. ಆದ್ರೆ ನಿಜವಾದ ಗುರುವನ್ನ ಹರಸಿ ಅಥವಾ ನಿಜವಾದ ಗುರುನ ಒಂದು ವೈಬ್ರೇಷನ್ ಯಾರು ಸ್ಪರ್ಶ ಮಾಡ್ತಾರೆ ಅಥವಾ ನಿಜವಾದ ಗುರು ಇದ್ದಾನೆ ಅನ್ನುವಂಥ ಒಂದು ನಂಬಿಕೆಯನ್ನ ಯಾರು ಪಡ್ಕೊಂಡಿರ್ತಾರೆ, ಅಂಥವ್ರು ಮಾತ್ರ ನಿಜವಾಗ್ಲೂ ಸಾಧಕರಾಗೋಕೆ ಸಾಧ್ಯ ಅಂತ. ಯಾಕೆಂದ್ರೆ ಗುರುವಿನ ದೃಷ್ಟಿ ಅಷ್ಟರ ಮಟ್ಟಿಗೆ ಇದೆ. ಯಾವ ಗುರುವಿನ ನೋಟ ನಮಗೆ ಬಂದು ತಾಕುತ್ತೋ ಆಗ ನಮ್ಮ ಜೀವನ ಪಾವನ ಆಯ್ತು ಅಂತಾನೆ ನಾವು ಅನ್ಕೊಬೇಕು. ಯಾಕಂದ್ರೆ ಗುರುಗೆ ಇರುವಂತಹ ಒಂದು ಶಕ್ತಿ ಅಷ್ಟರ ಮಟ್ಟಿಗೆ. ಇವಾಗ್ಲೂ ಕೂಡ ನಾನು ಕೂಡ ವಾಸ್ತವವಾಗಿ ಬಹಳಷ್ಟು ಗುರುಗಳನ್ನ ನಾನು ಭೇಟಿ ಮಾಡಿದ್ದೀನಿ. ಅವರ ಸ್ಪರ್ಶ ಅಥವಾ ಅವರ ಒಂದು ನೋಟ ನನಗೆ ಬಹಳ ಒಂದು ಪಾಸಿಟಿವ್ ವೈಬ್ರೇಷನ್. ಅವ್ರು ಯಾರು ಕೂಡ ಕಾವಿ ತೊಟ್ಟವರಲ್ಲ ಅಥವಾ ಅವ್ರು ಯಾರು ಕೂಡ
ಸನ್ಯಾಸಿಗಳಲ್ಲ, ಒಂದು ಜ್ಞಾನವನ್ನು ಪಡೆದವರು ಅಥವಾ ಜ್ಞಾನದಲ್ಲಿ ತುಂಬಾ ನುರಿತರಾದವರು. ಅವರ ನೋಟ ಸಾಕು ಅಥವಾ ಅವರ ಒಂದು ಮನಸ್ಸಿನ ಒಂದು ಕನೆಕ್ಟಿವಿಟಿ ಸಾಕು, ದಿನೇಶ್ ಬಂದಿದ್ದಾನೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ಸಾಕು, ಎಷ್ಟೋ ಚೇಂಜಸ್ ನಮ್ಮಲ್ಲಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅದು ಗುರುವಿನ ಕೃಪಾ ಕಟಾಕ್ಷಕ್ಕೆ ಇರುವಂತಹ ಶಕ್ತಿ ಅಂತದ್ದು. ಸೊ ಹಾಗೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಬಂದಾಗ ಆದಂತಹ ಒಂದು ಚೇಂಜ್ ಅಥವಾ ಮಿರಾಕಲ್ ಅನ್ನುವಂತಹ ಒಂದು ದೃಷ್ಟಾಂತವನ್ನು ಇಟ್ಕೊಂಡು ಇಲ್ಲಿ ಅಪ್ರಮೇಯಾತ್ಮ ಅಂತಂದ್ರೆ ಜ್ಞಾನದ ಮೂಲ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಗವಂತನೇ ಎಲ್ಲಾ ಕಡೆನೂ ಬರೋದಕ್ಕಾಗೋದು. ಅದಕ್ಕೋಸ್ಕರ ಗುರುಗಳ ರೂಪದಲ್ಲಿ ಪರಮಾತ್ಮ ಬರ್ತಾನೆ ಅಂತ. ಸೊ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ನಮಗೆ ಅರಿಯಲಾಗದಂತಹ ಒಂದು ಶಕ್ತಿ ಏನಾದ್ರೂ ಇದ್ರೆ ಅದು ವಿಷ್ಣು ತತ್ವ ಅನ್ನುವಂಥದ್ದು. ಅದಕ್ಕೋಸ್ಕರ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಾವು ಇದ್ಕೊಂಡು ಗುರುಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಮತ್ತಷ್ಟು ನಾವು ನಮ್ಮ ಒಂದು ಜರ್ನಿನಲ್ಲಿ, ಆಧ್ಯಾತ್ಮಿಕವಾದ ಜರ್ನಿ, ಲೌಕಿಕವಾಗಿ ಮತ್ತೆ ಆಧ್ಯಾತ್ಮದಲ್ಲಿ ಎರಡೂ ಕೂಡ ನಾವು ಪ್ರಯಾಣ ಮಾಡಿದ್ದೇ ಆದಲ್ಲಿ ಮುಂದಿನ ಜನ್ಮ, ಈ ಜನ್ಮದಲ್ಲಿ ಮುಕ್ತಿ ಸಿಗದೆ ಹೋದರೂ ಕೂಡ ಮುಂದಿನ ಜನ್ಮದಲ್ಲಿ ಸಿಗುವಂತಹ ಒಂದು ಮಟ್ಟಕ್ಕೆ ನಾವೆಲ್ಲರೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕೆಂದ್ರೆ ಅವನು ಅಪ್ರಮೇಯಾತ್ಮ ಅನ್ನುವಂಥ ಒಂದು ನಾಮದಲ್ಲಿ ಕರ್ಸ್ಕೊಂತ ಹೋಗ್ತಾನೆ ಅಂತ. ಇನ್ನು ಮುಂದಿನ ನಾಮ ವಿಶಿಷ್ಟ ಅನ್ನುವಂಥದ್ದು 1.5 ಗಂಟೆ ಆಗಿದೆ. ಸಾರಿ ಮಹೋದಯ, ಇನ್ನೊಂದ್ಸಲಿ ಹೇಳ್ತೀರಾ? ಅದು ಲೌಕಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಅಂತ. ಲೌಕಿಕವಾಗಿ ಅಂತಂದ್ರೆ ನಾರ್ಮಲ್ ನಮ್ಮ ಸಾಂಸಾರಿಕ ಜೀವನ, ಲೌಕಿಕ ಜೀವನ, ಮತ್ತೆ ಇನ್ನೊಂದು ಆಧ್ಯಾತ್ಮಿಕ ಜೀವನ. ಆಧ್ಯಾತ್ಮಿಕ ಜೀವನ ಅಂದ್ರೆ ನನಗೆ ನಾವು ವಿಷ್ಣು ಸಹಸ್ರನಾಮ ಸತ್ಸಂಗದಲ್ಲಿ ಇದೀವಲ್ಲ, ಆ ರೀತಿ ಮಂಕುತಿಮ್ಮನ ಒಂದು ಕಗ್ಗ ನನಗೆ ನೆನಪಾಗ್ತಾ ಇದೆ. 2 ಕೋಣೆಗಳ ನೀಮಾಡು ಮನದಂಗಳದಿ, ಹೊರ ಕೋಣೆಯಲ್ಲಿ ಲೋಕದಾಟಗಳ ನಾಡು, ವಿರಮಿಸೊಬ್ಬನೇ ಅಂತರಂಗದಲ್ಲಿ ಮಂಕುತಿಮ್ಮ ಅಂತ. ಮಂಕುತಿಮ್ಮ ಕನ್ನಡದ ಭಗವದ್ಗೀತೆ ಅಂತಾನೆ ಪ್ರಸಿದ್ಧವಾಗಿರುವಂತಹ DVG ಗುಂಡಪ್ಪ ಅವರು ಬರೆದಿರುವಂತಹ ಒಂದು ಕಗ್ಗ. ಏನ್ ಹೇಳುತ್ತಾ ಅಂದ್ರೆ, 2 ಕೋಣೆಗಳ ನೀಮಾಡು ಮನದಂಗಳದಿ ಅಂದ್ರೆ ನಾವು ಲೌಕಿಕದಲ್ಲಿ ಅಂದ್ರೆ ಸಾಮಾನ್ಯ ಸಂಸಾರದಲ್ಲಿ ಜೀವನ ಮಾಡಿದ್ರು ಕೂಡ ನಾವು 2 ಕೋಣೆ ಅಂದ್ರೆ ಮನೆಗಳನ್ನ ಮಾಡ್ಕೊಬೇಕು ಅಂತ. ಈಗ ನಾನು ಎಕ್ಸೆಂಚರ್ ಅಲ್ಲಿ ಫೈನಾನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮಂಡೇ ಟು ಫ್ರೈಡೆ ನಾನು ಆಫೀಸ್ಗೆ ಹೋಗಿ ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಅಂದಾಗ ಆಫೀಸಲ್ಲಿ ನನ್ನ ಜವಾಬ್ದಾರಿ ಏನು, ನನ್ನ ರೋಲ್ ಏನು, ಯಾರಿಗೆ ಯಾವ ರೀತಿ ಮಾತಾಡಿಸ್ಬೇಕು, ಯಾವ ರೀತಿ ನನ್ನ ನಡೆ ನುಡಿಗಳು, ನನ್ನ ಹಾವಭಾವಗಳು ಇರಬೇಕು. ಇಫ್ ಯು ಆರ್ ಇನ್ ರೋಮ್ ಬಿ ರೋಮನ್ ಅಂತಾರಲ್ಲ, ಹಾಗೆ ಇಫ್ ಯು ಆರ್ ಇನ್ ಆಫೀಸ್ ಯು ಶುಡ್ ಬಿ ಕಾರ್ಪೊರೇಟ್ ಅನ್ನೋ ತರ ಜೀವನ ಮಾಡುವಂಥದ್ದು ಬೇರೆ. ಆದ್ರೆ ಮನೆ ಬಂದಾಗ ನನ್ನ ಒಂದು ವ್ಯಕ್ತಿತ್ವನೇ ಬೇರೆ ಆಗ್ಬೇಕು. 2 ಕೋಣೆಗಳ ನೀಮಾಡು ಮನದಂಗಳದಿ, ಹೊರ ಕೋಣೆಗಳಲ್ಲಿ ಲೋಕದಾಟಗಳ ನಾಡು. ಹೊರ ಕೋಣೆ ಅಂತಂದ್ರೆ ನೀವು ಜನರ ಜೊತೆ ಸಂಧಿಸ್ಬೇಕಾದ್ರೆ, ಮಾತಾಡ್ಬೇಕಂದ್ರೆ, ಚರ್ಚೆ ಮಾಡ್ಬೇಕಂದ್ರೆ ಅಥವಾ ವ್ಯವಹಾರ ಮಾಡ್ಬೇಕಂದ್ರೆ ನಾವು ಲೌಕಿಕದಲ್ಲೇ ವ್ಯವಹಾರ ಮಾಡ್ಬೇಕು. ಮತ್ತೆ 2 ಕೋಣೆಗಳ ನೀಮಾಡು ಮನದಂಗಳಿ, ಹೊರ ಕೋಣೆಗಳಲ್ಲಿ ಲೋಕದಾಟಗಳ ನಾಡು, ವಿರಮಿಸೊಬ್ಬನೇ ಅಂತರಂಗದಲ್ಲಿ ಮಂಕುತಿಮ್ಮ ಅಂತ ಹೇಳಿದ್ರು. ಅಂದ್ರೆ ನಾವು ಒಂದ್ಸತಿ ಒಳಗಡೆ ಬಂದ್ವಿ, ನಮ್ಮ ಮನೆ ಒಳಗಡೆ ಬಂದ್ವಿ. ಮನೆ ಅಂದ್ರೆ ಸಹಜವಾದ ಮನೆ ಅಲ್ಲ, ಮನಸ್ಸಿನ ಮನೆ. ಈ 1.5 ಗಂಟೆ ಬಂದು ಇದೊಂದು ಮನಸ್ಸಿನ ಮನೆ ಇದು. ಅಂದ್ರೆ ನಾವು ದೇವರ ಒಂದು ಇಲ್ಲಿ ಏನು ಚಿಟ್ ಚಾಟ್ ನಡೀತಾ ಇಲ್ಲ, ಅಥವಾ ಸೋಷಿಯಲ್ ಮೀಡಿಯಾ ಡಿಸ್ಕಷನ್ ನಡೀತಾ ಇಲ್ಲ, ಪಾಲಿಟಿಕ್ಸ್ ನಡೀತಾ ಇಲ್ಲ, ಅಥವಾ ಇಲ್ಲಿ ನಾನು ಗುರು ಶಿಷ್ಯ ಅನ್ನುವಂಥ ಒಂದು ನಡೀತಾ ಇಲ್ಲ, ಅಥವಾ ಬಿಸ್ನೆಸ್ ನಡೀತಾ ಇಲ್ಲ, ನಾನು ಫೀಸ್ ಇಸ್ಕೊಂತಾ ಇಲ್ಲ, ಅಥವಾ ನೀವು ಫೀಸ್ ಕೊಡ್ತಾ ಇಲ್ಲ. ಅಂದ್ರೆ ಇವೆಲ್ಲವೂ ಕೂಡ ವಿಷ್ಣುವಿನ ಒಂದು ಆರಾಧನೆಯನ್ನೇ ಮಾಡಬೇಕು, ವಿಷ್ಣುವಿನ ಒಂದು ಒಂದು ಕಾನ್ಸೆಪ್ಟೇ ತಗೊಂಡ್ ಇರ್ಬೇಕು ಅನ್ನೋದು ನಮ್ಮ ಮನಸ್ಸಿನ ಆಳದ ಒಂದು ಚಿಂತನೆ. ಯಾಕಂದ್ರೆ ನಾನು ಸಾತ್ವಿಕ, ನೀವು ಸಾತ್ವಿಕರು, ಒಂದು ಸೇಮ್ ಮೈಂಡ್ ಸೆಟ್ ಇರುವಂತ ಎಲ್ಲರೂ ಸಜ್ಜನರು ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀವಿ ಅಲ್ವಾ. ಆದ್ರಿಂದ ವಿರಮಿಸೊಬ್ಬನೇ ಅಂತರಂಗದಲ್ಲಿ ಮಂಕುತಿಮ್ಮ. ಅಂತರಂಗದಲ್ಲಿ ನಾವು ಹೇಗಿರ್ಬೇಕು ಅಂತಂದ್ರೆ ಸದಾ ವಿಷ್ಣುವಿನ ಧ್ಯಾನವನ್ನ ಮಾಡಿಕೊಂಡು ಸದಾ ಮುಕ್ತಿಗೆ ಹಾತೊರೀತಾ, ಪರಮಾತ್ಮ ನನಗೆ ಮುಕ್ತಿಯನ್ನು ಕೊಡು, ಪರಮಾತ್ಮ ನಿನ್ನಲ್ಲಿ ಹೋಗಿ ಲೀನನಾಗಿ ಮಾಡ್ಕೊ. ಎಷ್ಟೋ ಜನರಿಗೆ ನೀನ್ ಮುಕ್ತಿಯನ್ನು ಕೊಟ್ಟಿದ್ಯಾ, ಗಜನಿಗೆ ಮುಕ್ತಿಯನ್ನು ಕೊಟ್ಟಿದ್ಯಾ, ಗಜೇಂದ್ರನಿಗೆ ಮುಕ್ತಿಯನ್ನು ಕೊಟ್ಟಿದ್ಯಾ, ಇಂದ್ರದ್ಯುಮ್ನಿಗೆ ಮುಕ್ತಿಯನ್ನು ಕೊಟ್ಟಿದ್ಯಾ. ಈ ತರ ಕಥೆಗಳನ್ನ ಆಲಿಸಿ ನನಗೂ ಮುಕ್ತಿಯನ್ನು ಕೊಡಪ್ಪ, ನನ್ನನ್ನು ನಿನ್ನಲ್ಲಿ ಹೋಗಿ ಸೇರಿಸ್ಕೊಳಪ್ಪ, ನನಗೆ ಸಾಕಾಗಿದೆ, ಈ ಮತ್ತೆ ಜನ್ಮವಾಗಿ ಮತ್ತೆ ಹುಟ್ಟಿಸದೇ ಇರಪ್ಪ ನನ್ನ ಅಂತ ಯಾವಾಗ ನಾವು ಆತುರದಿಂದ ದೇವರನ್ನ ಅಪ್ಕೊಂತೀವೋ ಆಗ ಖಂಡಿತ ನಮಗೆ ಪರಮಾತ್ಮ ನಮಗೆ ಸಿಗ್ತಾ ಹೋಗ್ತಾನೆ ಅನ್ನುವಂತಹ ಒಂದು ಇದರಲ್ಲಿ ಲೌಕಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ 2 ಕೋಣೆಗಳನ್ನು ನಾವು ಮಾಡಿಕೊಂಡು 2 ಕೋಣೆಗಳಲ್ಲಿ ಕೂಡ ನಾವು ವಿರಮಿಸ್ತಾ ಇದ್ದಾಗ ಆ ಮೋಕ್ಷ ಅನ್ನುವಂತಹ ಒಂದು ಸ್ಥಿತಿಗೆ ನಾವು ಬೇಗ ಹೋಗಿ ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಸಾಧ್ಯವಾದರೆ ನೀವೆಲ್ಲರೂ ಕೂಡ ಮಂಕುತಿಮ್ಮನ ಕಗ್ಗಗಳನ್ನ ಸಾಧ್ಯವಾದ್ರೆ ಓದಿ. ಬಹಳಷ್ಟು ಕನ್ನಡದ ಭಗವದ್ಗೀತೆ ಅಂತಾನೆ ಅದನ್ನ ಕರೀತಾರೆ. ನನಗೆ ಸಮಯ ಆಗ್ತಾ ಇಲ್ಲ, ಒಂದಿಷ್ಟ ಆದ್ರೆ ಖಂಡಿತ ಮಂಕುತಿಮ್ಮನ ಕಗ್ಗಗಳನ್ನ ನಾವು ಓದಬೇಕು.
ಆಗ್ಲಿ 1:30 ಗಂಟೆ ಆಗಿದೆ. ಇವತ್ತು ಕ್ಲಾಸನ್ನು ಮುಗಿಸೋಣ. ಮತ್ತೆ ಒಂದು ಅನೌನ್ಸ್ಮೆಂಟ್ ಮಾಡಬೇಕಾಗಿದೆ ಎಲ್ಲರಿಗೂ ಕೂಡ. ಬಹಳಷ್ಟು ಜನ ನಮ್ಮ ಗೋಶಾಲೆಯನ್ನ ವಿಸಿಟ್ ಮಾಡಬೇಕು, ಗೋಶಾಲೆಗೆ ಬರಬೇಕು ಅಂತ ಬಹಳಷ್ಟು ಜನ ಕೇಳ್ಕೊತಾ ಇದ್ದಾರೆ. ಒಂದು ಡೇಟನ್ನು ನಾನು ಮೆಸೇಜ್ ಮಾಡ್ತೀನಿ, ಸಾಧ್ಯ ಆದರೆ ಮುಂದಿನ ವಾರ ಅಥವಾ ಈ ಮೇ ಎಂಡಲ್ಲಿ ಯಾವತ್ತಾದರೂ ಕೂಡ ನಾವು ನಮ್ಮ ಗೋಶಾಲೆಗೆ ಒಂದು ವಿಸಿಟ್ ಅನ್ನ ಕೊಟ್ಟು ಒಂದು ದಿನ ಪೂರ್ತಿ ನಮ್ಮ ಬೆಳಗಿಂದ ಸಾಯಂಕಾಲದವರೆಗೂ ಗೋವುಗಳ ಜೊತೆ ಒಂದಿಷ್ಟು ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ಮಾಡಿ ಅವತ್ತಿನ ದಿನ ಒಂದಿಷ್ಟು ಒಂದು ಗಣಹೋಮವನ್ನ ಕೂಡ ಅವತ್ತು ಮಾಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಇದೆ. ನೋಡೋಣ ದೇವರು ಯಾವ ರೀತಿ ಒಂದು ಕಲ್ಪನೆ ಇದೆಯೋ ಗೊತ್ತಿಲ್ಲ. ನೀವೆಲ್ಲರೂ ಕೂಡ ಗೀತಾಮೃತಂ ಅನ್ನುವಂತಹ ಒಂದು ಇದು ಟೀಮ್ ಏನಿದೆ ಅಷ್ಟೂ ಜನರು ಕೂಡ ಬರಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂತಾ ಇದ್ದೀನಿ. ಬಹಳ ದೂರ ಏನಿಲ್ಲ, ಬೆಂಗಳೂರು ಸಮೀಪದಲ್ಲಿ ಇರುವಂತಹ ನೆಲಮಂಗಲ ಅರಿಶಿನ ಕುಂಟೆ ಅನ್ನುವಂತಹ ಒಂದು ಇದು. ನೀವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಷ್ಟು ದೂರವೂ ಕೂಡ ಆಗೋದಿಲ್ಲ, ಇನ್ನೂ ಹತ್ರನೇ ಆಗತ್ತೆ. ಒಂದು ದಿನ ನಮ್ಮ ಗೋಶಾಲೆಗೆ ಬಂದು ಗೋವುಗಳನ್ನ ನೋಡಿ ನಮ್ಮ ಜೊತೆ ಸತ್ಸಂಗದಲ್ಲಿ ಭಾಗಿಯಾಗಿ ಕಾಲವನ್ನ ಕಳೆದು ನಮ್ಮ ಜೊತೆ ಇರಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿದೆ. ಆ ಡೇಟ್ ಅನ್ನು ನಾನು ಮೆನ್ಷನ್ ಮಾಡ್ತೀನಿ ಯಾವತ್ತು ಅಂತ. ಒಂದು ದಿನ ನೀವೆಲ್ಲರೂ ಮಾನಸಿಕವಾಗಿ ಸಿದ್ಧರಾಗಿರಿ, ಬಂದೇ ಬರಬೇಕು ಅಂತ. ಸಾಧ್ಯವಾದಷ್ಟು ಬೆಂಗಳೂರಿನವರು ಖಂಡಿತ ಬರೋದಕ್ಕೆ ಸಾಧ್ಯ ಆಗತ್ತೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಪ್ರೇರಣೆ ನನಗೆ ಕೊಟ್ಟರೆ ಇನ್ನೂ ಹೆಚ್ಚು ಕಾರ್ಯಗಳನ್ನ ಮಾಡೋದಕ್ಕೆ ಭಗವಂತ ನನಗೆ ಆಶೀರ್ವಾದ ಮಾಡ್ತಾನೆ ಅನ್ನೋ ಒಂದು ಸಂಕಲ್ಪದಲ್ಲಿ ನಿಮ್ಮೆಲ್ಲರಿಗೂ ಒಂದು ಮನವಿ, ದಯವಿಟ್ಟು ನಮ್ಮ ಗೋಶಾಲೆಗೆ ಬನ್ನಿ ಅಂತ. ಅದು ಒಂದು ಅನೌನ್ಸ್ಮೆಂಟ್ ಆಗಿತ್ತು. ಇನ್ನೊಂದು, ಲಲಿತಾ ಸಹಸ್ರನಾಮವನ್ನ ಕಲಿಬೇಕು ಅಂತ ಯಾರ್ಯಾರು ಇಚ್ಛೆ ಪಡ್ತಾ ಇದ್ದೀರಾ ನನಗೆ ಸಂದೇಶವನ್ನ ಕಳಿಸಿ, ಪ್ರತ್ಯೇಕವಾಗಿ ಅವರನ್ನ ಮಾತ್ರ ಆ ಗುಂಪಿಗೆ ಮಾಡಲಾಗತ್ತೆ. ನಿಮ್ಗೆಲ್ಲರಿಗೂ ಕೂಡ ಬರುತ್ತೆ ಅನ್ನೋದಾದ್ರೆ ದಯವಿಟ್ಟು ಬೇಡ, ಅಂದ್ರೆ ಯಾರ್ಯಾರಿಗೆ ವ್ಯಾಕರಣಬದ್ಧವಾಗಿ ಕಲಿಬೇಕು ಅನ್ನೋದು ಮನಸ್ಸಿದ್ರೆ ಮಾತ್ರ ಅವರು ಮಾತ್ರ ಸಂದೇಶವನ್ನ ಕಳಿಸಿ ಅವ್ರಿಗೆ ಒಂದು ಸಪರೇಟ್ ಗುಂಪನ್ನು ಮಾಡಿ ಲಲಿತಾ ಸಹಸ್ರನಾಮವನ್ನ ಹೇಳ್ಕೊಡ್ಲಾಗತ್ತೆ. ಮತ್ತೆ ಯಾರು ವಿಷ್ಣು ಸಹಸ್ರನಾಮವನ್ನ ಇನ್ನು ಸ್ಪಷ್ಟವಾಗಿ ಕಲಿಬೇಕು ಅಂತ ಉತ್ಸಾಹ ಇದೆ ಅವರು ಕೂಡ ಮೆಸೇಜ್ ಹಾಕಿ ಅವರಿಗೂ ಒಂದು ಸಪರೇಟ್ ಟೀಮ್ ಅಂತ ಮಾಡಿ ಪ್ರತಿ ಶುಕ್ರವಾರ ವಾರದಲ್ಲಿ ಒಂದೇ ದಿನ ನನ್ನ ಕೈಲಿ ಆಗುವಂಥದ್ದು ಆ ಒಂದು ದಿನವನ್ನ ನಾವು ಅದಕ್ಕೋಸ್ಕರ ಮೀಸಲಿಡೋಣ ಅನ್ನೋ ಒಂದು ಇದಿತ್ತು. ಶಾಂತಿ ಮಂತ್ರ ಹೇಳಿ ನಿರ್ಗಮಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಧನ್ಯವಾದः ಸರ್ವೇ.